ಇಲ್ಲಾದ್ರೆ ಕ್ಲಾಸ್ ಎಷ್ಟು ಎಲ್ಲರನ್ನು ಮೀಟ್ ಮಾಡಿ ಅನ್ನೋಂಗಾಗತ್ತೆ ನಮ್ಗೆ. ತುಂಬಾ ಸಮಯದ ನಂತರ ನಾವು ಮೀಟ್ ಆಗ್ತಿದೀವಿ ಅನ್ನೋ ಒಂದು ಭಾವನೆ. ಅಂದ್ರೆ ವಿ ಮಿಸ್ ಸೋ ಮಚ್ ಗೋಪಿಸೇನೆ ಒಂದು ಅಟ್ಯಾಚ್ಮೆಂಟ್ ತುಂಬಾ ಇದೆ ಇವಾಗ ಎಲ್ಲರಿಗೂ ಅಲ್ವಾ. ನನ್ಗಂತೂ ತುಂಬಾ ದಿನ ಆಯ್ತು ಅಲ್ಲ, 15 days ಆಗೋಯ್ತು ಎಲ್ಲರನ್ನ ನಾನ್ ಮೀಟ್ ಮಾಡಿ ಅಂತ ಅನ್ಸುತ್ತೆ. ಓಕೆ, ಇವತ್ತು ನಮ್ಮ ಓಪನಿಂಗ್ ಪ್ರೇಯರ್ಸ್ ಒಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತ ಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣ. ಇಂದಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಇನ್ನೊಮ್ಮೆ ಸ್ವಾಗತ. ಎಲ್ಲರೂ ಇವತ್ತು ಎಲ್ಲ ಮಾತಾಜಿಯವರ ಕಾರ್ಯಕ್ರಮಕ್ಕೆ ಪ್ರವಚನಕ್ಕೆ ನಾವು ಕಾತರಿಂದ ಕಾಯ್ತಾ ಇದ್ದೇವೆ. ಸೊ ಹಾಗಾಗಿ ವಿಳಂಬ ಮಾಡದೆ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಇವತ್ತಿನ ಕೀರ್ತನೆ ಬಂದು ಮಾತಾಜಿ ರಾಜೇಶ್ವರಿ ಮಾತಾಜಿಯವರು ಹಾಡ್ತಿದ್ದಾರೆ. ಮಾತಾಜಿಯವರು ಎಲ್ಲರಿಗೂ ಚಿರಪರಿಚಿತರು. ಅವರ ಒಂದು ಕಿರು ಪರಿಚಯವನ್ನ ಕೊಡ್ತೇನೆ. ಪರಿಚಯ ಎಲ್ಲರಿಗೂ ಉಂಟು. ಸೊ ಮಾತಾಜಿಯವರು ಚಿತ್ರದುರ್ಗದಿಂದ ಜಾಯಿನ್ ಆಗ್ತಾರೆ. ಮತ್ತೆ ತುಂಬಾ ಸುಶ್ರಾವ್ಯವಾಗಿ ಹಾಡ್ತಾರೆ. ಮಾತಾಜಿಯವರ ಭಕ್ತಿಯಿಂದ ಹಾಡ್ತಾ ಇದ್ರೆ ಹಾಗೆ ಕೇಳ್ತಾ ಇರೋಣ ಅನ್ಸುತ್ತೆ. ಮತ್ತೆ ಗೋಪಿ ಸೇನೆಗೆ ಯಾವಾಗ್ಲೂ ನಾವು ಏನ್ ಸೇವೆನ್ ಕೇಳಿದ್ರು ಮಾತಾಜಿಯವರು ಇಲ್ಲ ಅಂತ ಹೇಳೋದಿಲ್ಲ. ಅಟ್ಲೀಸ್ಟ್ ಅವರು ಇವತ್ತು ಸಹ ಬ್ಯುಸಿ ಇದ್ದಾರೆ. ಅದ್ರಲ್ಲೂ ಒಂದ್ 5 ನಿಮಿಷ ನಾನು ಪರವಾಗಿಲ್ಲ ಮಾತಾಜಿ ನಾನು ಕೊಡ್ತೇನೆ ಗೋಪಿ ಸೇವೆಗಂತ. ಈ ಸೇವಾ ಭಾವ ಅನ್ನೋದು ತುಂಬಾ ಮುಖ್ಯ. ಯಾಕೆಂದ್ರೆ ಸೇವೆ ಸಿಕ್ಕಾಗ ನಮ್ಗೆ ಭಗವಂತಂದು ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಮಾತಾಜಿಯವರು ಅದಕ್ಕೊಂದು ನಿದರ್ಶನ. ಸೊ ಓವರ್ ಟು ಯು ಮಾತಾಜಿ. ಅವ್ರಿಗೊಂದು ಹರೇ ಕೃಷ್ಣ ಮಹಾಮಂತ್ರ ಹೇಳೋದೊಂದಿಗೆ ನಾನು ಸ್ವಾಗತವನ್ನ ಬಯಸ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓವರ್ ಟು ಯು ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಎಲ್ಲರಿಗೂ ಪ್ರಣಾಮಗಳು. ಸ್ಟಾರ್ಟ್ ಹೇಳ ಮಾತಾಜಿ? ಹಾ ಮಾತಾಜಿ ಹೇಳ್ಬೋದು. ಪುರಂದರ ದಾಸರ ರಚನೆ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ. ಕೃಷ್ಣ 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 ಕೃಷ್ಣ. ಮಲಗೆದ್ದು ಮೈ ಮುರಿದೇಳುತ್ತಲೊಮ್ಮೆ ಕೃಷ್ಣ ಎನ್ನಬಾರದೆ. ನಿತ್ಯ ಸುಳಿದಾಡುತ್ತ ಮನೆಯೊಳಗಾದರೂ ಕೃಷ್ಣ ಎನ್ನಬಾರದೆ. ಸ್ನಾನ ಪಾನ ಜಪ ತಪಗಳ ಮಾಡುತ್ತ ಕೃಷ್ಣ ಎನ್ನಬಾರದೆ.
ಎನಬಾರದೆ. ಶಾಲ್ಯಾನ ಷಡ್ರಸ ತಿಂದು ತೃಪ್ತನಾಗಿ ಕೃಷ್ಣ ಎನಬಾರದೆ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ. ಕೃಷ್ಣನ ನೆನೆದರೆ ಕಷ್ಟವೊಂದಿಷ್ಟಿಲ್ಲ ಕೃಷ್ಣ ಎನಬಾರದೆ. ಕೃಷ್ಣ 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 ಕೃಷ್ಣ. ಮೇರೆ ತಪ್ಪಿ ಮಾತನಾಡುವಾಗಲೊಮ್ಮೆ ಕೃಷ್ಣ ಎನಬಾರದೆ. ದಾರಿಯ ನಡೆವಾಗ ಭಾರವ ಹೊರುವಾಗ ಕೃಷ್ಣ ಎನಬಾರದೆ. ಗಂಧವ ಪೂಸಿ ತಾಂಬೂಲವ ಮೆಲುವಾಗ ಕೃಷ್ಣ ಎನಬಾರದೆ. ಮಂದಗಮನೆ ಕೂಡ ಸರಸವಾಡುತ್ತಲೊಮ್ಮೆ ಕೃಷ್ಣ ಎನಬಾರದೆ. ಕೃಷ್ಣ 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 ಕೃಷ್ಣ. ಪರಿಹಾಸ್ಯದ ಮಾತನಾಡುತ್ತಲೊಮ್ಮೆ ಕೃಷ್ಣ ಎನಬಾರದೆ. ಪರಿಪರಿ ಕೆಲಸದೋಳೊಂದು ಕೆಲಸವೆಂದು ಕೃಷ್ಣ ಎನಬಾರದೆ. ಕಂದನ ಬಿಗಿದಪ್ಪಿ ಮುದ್ದಾಡುತ್ತಲೊಮ್ಮೆ ಕೃಷ್ಣ ಎನಬಾರದೆ. ಚಂದುಳ್ಳ ಹಾಸಿಗೆ ಮೇಲೆ ಕುಳಿತೊಮ್ಮೆ ಕೃಷ್ಣ ಎನಬಾರದೆ. ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ. ಕೃಷ್ಣನ ನೆನೆದರೆ ಕಷ್ಟವೊಂದಿಷ್ಟಿಲ್ಲ ಕೃಷ್ಣ ಎನಬಾರದೆ. ಕೃಷ್ಣ 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 ಕೃಷ್ಣ. ನೀಗದಾಲೋಚನೆ ರೋಗೋಪದ್ರವದಲ್ಲೊಮ್ಮೆ ಕೃಷ್ಣ ಎನಬಾರದೆ. ಭೋಗ ಪಡೆದು ಅನುರಾಗದಿಂದಿರುವಾಗ ಕೃಷ್ಣ ಎನಬಾರದೆ. ದುರಿತರಾಗಳನ್ನು ತರಿದು ಬೀಸಾಡಲು ಕೃಷ್ಣ ಎನಬಾರದೆ. ಗರುಡ ವಾಹನ ಸಿರಿ ಪುರಂದರ ವಿಠಲನ್ನೇ ಕೃಷ್ಣ ಎನಬಾರದೆ. ಗರುಡ ವಾಹನ ಸಿರಿ ಪುರಂದರ ವಿಠಲನ್ನೇ ಕೃಷ್ಣ ಎನಬಾರದೆ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ. ಕೃಷ್ಣನ ನೆನೆದರೆ ಕಷ್ಟವೊಂದಿಷ್ಟಿಲ್ಲ ಕೃಷ್ಣ ಎನಬಾರದೆ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ. ಕೃಷ್ಣನ ನೆನೆದರೆ ಕಷ್ಟವೊಂದಿಷ್ಟಿಲ್ಲ ಕೃಷ್ಣ ಎನಬಾರದೆ. ಕೃಷ್ಣ 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 ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಮಧುರವಾಗಿ ಹಾಡಿದ್ರಿ. ನರಜನ್ಮ ಬಂದಾಗ ನಾಲಿಗೆ ಇರ್ಬೇಕಾದ್ರೆ ನಾವು ಭಗವಂತನ ಸೇವೆಗೆ ಭಗವಂತನ ಹೆಸರು ಹೇಳಲಿಕ್ಕೆ ಉಪಯೋಗ ಮಾಡ್ಬೇಕನ್ನೋದನ್ನ ಈ ಪುರಂದರದಾಸರ ಕೃತಿಯಿಂದ ನೀವು ತುಂಬಾ ಮಧುರವಾಗಿ ಮನ ಮುಟ್ಟುವಂತೆ ಎಲ್ಲರಿಗೂ ತುಂಬಾ ಚೆನ್ನಾಗಿ ಹಾಡಿದ್ದೀರಾ ಮಾತಾಜಿ. ನಿಮ್ಗೆ ನಮ್ಮ ಧನ್ಯವಾದಗಳು. ಇದೇ ರೀತಿ ಗೋಪಿ ಸೇನೆಗೆ ನೀವು ಯಾವಾಗ್ಲೂ ಕೊಡ್ತೀರಾ. ಇನ್ನು ತುಂಬಾ ನಿಮ್ಮ ಸೇವೆಗಳು ಸಿಗ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತಾ
ಒಂದು ಸಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋದೊಂದಿಗೆ ನಿಮಗೆ ನಾನು ಕೃತಜ್ಞತೆಗಳನ್ನ ಹೇಳ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ. ಥ್ಯಾಂಕ್ ಯು ಸೋ ಮಚ್. ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಸಹ ತುಂಬಾ ಧನ್ಯವಾದಗಳು ಮಾತಾಜಿ. ಹೀಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಮುಂದಿನ ಕಾರ್ಯಕ್ರಮ ಒಂದು ಪ್ರವಚನ. ಎಲ್ಲರೂ ತುಂಬಾ ಕಾತರತೆಯಿಂದ ಕಾಯ್ತಿದೀವಿ, ಯಾಕಂದ್ರೆ ಇವತ್ತು ಶ್ಯಾಮ್ಲೀಲಾ ಮಾತಾಜಿಯವರ ಪ್ರವಚನ. ಅಂಡ್ ಮಾತಾಜಿ ನಮ್ಮ ಗೋಪಿ ಸೇನೆಗೆ ತುಂಬಾ ಚಿರಪರಿಚಿತರು. ಚಿತ್ರದುರ್ಗ ಸೆಂಟ್ರಲ್ಲಿ, ಆಮೇಲೆ ನಮ್ಮ ಇಸ್ಕಾನ್ ಶಿವಮೊಗ್ಗ ಆಗ್ಲಿ, ನಮ್ಮ ಮೈಸೂರು ಗೋವರ್ಧನ ಪ್ರೀಚಿಂಗ್ ಸೆಂಟರ್, ಎಲ್ಲರಿಗೂ ಒಂದು ಬೇಕಾದವರು. ತುಂಬಾ ಹೇಗಂದ್ರೆ ಒಂದು ಸಮಸ್ಯೆ ಬಂದ್ರೆ ಮಗು ತಾಯಿ ಹತ್ರ ಹೋಗುತ್ತಲ್ವಾ, ಹಾಗೆ ನಾವು ಏನ ಬಂದ್ರು ಮಾತಾಜಿ ಅಂತ ಹೋದ್ರೆ ಅದಕ್ಕೊಂದು ಸೊಲ್ಯೂಷನ್ ಇರುತ್ತೆ ಶ್ಯಾಮ್ಲೀಲಾ ಮಾತಾಜಿಯವ್ರ ಹತ್ರ. ಸೊ ಆದರಣೀಯ ಶ್ಯಾಮ್ಲೀಲಾ ಮಾತಾಜಿಯವರು ಕಳೆದ ಒಂದು 10-15 ವರ್ಷದಿಂದ ಮೈಸೂರಲ್ಲಿ ವಾಸ ಆಗಿದ್ದಾರೆ. ಮತ್ತೆ ಅವರು ಮೊದಲು ಮೀರಾ ರೋಡ್ ಇಸ್ಕಾನ್ ಅಲ್ಲಿ ಮುಂಬೈಯಲ್ಲಿ ತಮ್ಮ ಸೇವೆಯನ್ನ ಮಾಡ್ತಾ ಇದ್ರು. ಒಂದು 20-25 ವರ್ಷಗಳಿಂದ ಅಲ್ಲಿ ಅವರು ತಮ್ಮ ಸೇವೆಯನ್ನ ಅವರು ಮಾಡಿದ್ದಾರೆ. ಮಾತಾಜಿಯವರು ತುಂಬಾ ಚೆನ್ನಾಗಿ ಪ್ರವಚನವನ್ನು ಕೊಡೋದು ಅಲ್ಲದೆ ತುಂಬಾ ಚೆನ್ನಾಗಿ ಕೀರ್ತನೆಯನ್ನು ಸಹ ಮಾಡ್ತಾರೆ. ಅವ್ರಿಗೆ ಭಕ್ತಿ ಸೇವೆ ಮಾಡ್ಬೇಕನ್ನೋ ಒಂದು ಎಷ್ಟು ಇಚ್ಛೆ ಅಂದ್ರೆ ಅವ್ರಿಗೆ ಆರೋಗ್ಯ ಅಷ್ಟು ಸರಿ ಇಲ್ಲದಿದ್ದರೂನು, ತುಂಬಾ ಹೊತ್ತು ಅವ್ರಿಗೆ ಕೂತ್ಕೊಳ್ಳಿಕ್ಕೆ ಸಮಸ್ಯೆ ಇದ್ರುನು ಇಲ್ಲಮ್ಮ ಮಾಡೋಣ ಇವತ್ತು ಅಂತ ಹೇಳ್ತಾರೆ. ಮಾತಾಜಿಯವರು ಅಷ್ಟು ವಿನಮ್ರರು, ಸ್ನೇಹಮಯಿ, ಯಾರ ಫ್ರೆಂಡ್ ಇಲ್ಲ ಅಂತ ಹೇಳಿ ಮಾತಾಜಿ, ಎಲ್ಲರಿಗೂ ಅವರು ಬೇಕಾದವರು. ಸೊ ತುಂಬಾ ಇವತ್ತು ಸಮಯವನ್ನು ವ್ಯರ್ಥ ಮಾಡದೆ ನಾನು ಇವತ್ತು ಮಾತಾಜಿಯವ್ರನ್ನ ಇನ್ವೈಟ್ ಮಾಡ್ತೇನೆ. ಒಂದು ಹರೇ ಕೃಷ್ಣ ಮಹಾಮಂತ್ರ ಹೇಳೋದೊಂದಿಗೆ ಮಾತಾಜಿಯವರನ್ನ ಸ್ವಾಗತಿಸೋಣ. ಹರೇ ಕೃಷ್ಣ 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 ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಮಾತಾಜಿ ಶ್ಯಾಮ್ಲೀಲಾ ಮಾತಾಜಿ, ಹರೇ ಕೃಷ್ಣ, ರಾಧೆ ರಾಧೆ, ದಂಡವತ್ ಪ್ರಣಾಮ್ ಎಲ್ಲ ವೈಷ್ಣವ ಭಕ್ತರಿಗೆ. ಐ ಥಿಂಕ್ ವೈಷ್ಣವರು ಇದಾರೆ ಅನ್ಸುತ್ತೆ, ವೈಷ್ಣವಿಯರು. ಐ ಹರ್ಡ್ ಸಮ್ ಒನ್ ಪ್ರಭುಸ್ ವಾಯ್ಸ್. ಐ ಥಿಂಕ್ ಪ್ರಭುಸ್ ಆರ್ ಆಲ್ಸೋ ದೇರ್. ಸೊ ಎಲ್ಲರ ಪಾದ ಪದ್ಮಗಳಲ್ಲಿ ನನ್ನ ಅನಂತ ಕೋಟಿ ನಮಸ್ಕಾರಗಳು. ನನ್ಗೆ ಯಾವ ಯೋಗ್ಯತೆ ಇಲ್ಲ, ಮಾತಾಜಿ ನನ್ ಮಗಳು, ಅದಕ್ಕೆ ಹಾಗೆ ಹೊಗಳ್ತಾಳೆ. ಸೊ ಓಕೆ ಮಾ, ಐ ವಿಲ್ ಸ್ಟಾರ್ಟ್. ಓಕೆ, ನಾನು ಯಾಕಂದ್ರೆ 1 ಸೆಷನ್ ಮಾಡಿದ್ದೀನಿ ಭಗವದ್ಗೀತೆ ಬಗ್ಗೆ. ದಿಸ್ ದ 2nd ಸೆಷನ್. 2ನೇ ಸೆಷನ್ ಭಗವದ್ಗೀತೆ ಸಮರಿ. ಏನು ಭಗವಂತ ಏನೇನ್ ಹೇಳ್ತಾ ಇದೀನಿ, ನಾವ್ ಏನು ಭಗವಂತ ಹೇಳಿದ ಬಗ್ಗೆ ನಾವು ನಡ್ಕೋಬೇಕು, ಅದೆಲ್ಲ ಇವತ್ತಿಂದು ಕ್ಲಾಸ್ ಅಲ್ಲಿ ಕೊಡ್ತೇವೆ. ಕ್ಯಾಮ್ರಾ ಆನ್ ಆಗಿಲ್ಲ. ಓ ಐ ಸಿ, 1 ಸೆಕೆಂಡ್. ಐ ಡೋಂಟ್ ನೋ ಹೌ ಟು ಡು. ಓಕೆ, ಆಯ್ತಾಯ್ತು ಆಯ್ತಮ್ಮ. ಸಾರಿ, ವೆರಿ 20 ಎಲ್ಲ ಹೊಟ್ಟೋಯ್ತಲ್ಲಪ್ಪ. ಓಕೆ. ಹರೇ ಕೃಷ್ಣ ಹರೇ ಕೃಷ್ಣ, ದಂಡವತ್ ಪ್ರಣಾಮ್. ಇವತ್ತು 18 ಅಧ್ಯಾಯಗಳ ಸಾರಾಂಶ. ಅದನ್ನ ಆಕ್ಚುಲಿ ಇಂಗ್ಲಿಷ್ ಇಸ್ ವೆರಿ ಈಸಿ, ಬಟ್ ಟ್ರೈ ಟು ಗಿವ್ ಇನ್ ಕನ್ನಡ. ಇದು ನಾನು 30th ಡಿಸೆಂಬರೇ ಕೊಡ್ಬೇಕಿತ್ತು, ಆದ್ರೆ ಹುಷಾರಿಲ್ದೇ ಇರೋ ಕಾರಣ ಮತ್ತೆ ಎಲ್ಲಾ ಮಾತಾಜಿಯರು ಕೊಡ್ತಾ ಇರೋ ಕಾರಣ ಮೂವ್ ಆಗೋಯ್ತು ಇಷ್ಟು ತಿಂಗಳು. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನನ್ನ ಸರ್ವಾಪರಾಧವನ್ನು ನೀವೆಲ್ಲ ಒಪ್ಪಿಸ್ಕೋಬೇಕು. ಇವತ್ತು 2nd ಸೆಷನ್ ಆನ್ ಭಗವದ್ಗೀತಾ. ಲೈಫ್ ಕಮ್ಸ್ ಫ್ರಮ್ ಲೈಫ್ ಅಂತ ನೀವು ಓದಿರ್ಬೋದು. ಪ್ರಭುಪಾದರ ಬುಕ್ಕು, ಅದರಲ್ಲಿ 43ನೇ ಪೇಜ್ನಲ್ಲಿ ಪ್ರಭುಪಾದರು ಹೇಳ್ತಾರೆ, ಜೀವಿಗಳು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಪ್ರಯಾಣ ಮಾಡತ್ವೆ. ಯಾಕಂದ್ರೆ ನಾವು ಆತ್ಮ ಯಾವಾಗ್ಲೂ ಚಿರಾಯು ಇದ್ದೇ ಇರತ್ತೆ, ಆದ್ರೆ ನಾವು ದೇಹಧಾರಿಗಳಾಗಿ ಬದಲಾಗ್ತೇವೆ. ಓಕೆ, ನಾವು ಹೇಗೆ ಇವಾಗ ಒಂದು ಮನೇಲಿ ಇರ್ತೀನಿ ನಾನು, ನನಗೆ ಬೇರೆ ಮನೆ ಕೊಂಡ್ಕೋಬೇಕು ಅಂತ ಆಸೆ ಆಯ್ತು. ನಾನು ಸೇಮೆ, ಸೊ ಮನೆ ಚೇಂಜ್ ಬದಲಾಗ್ತಾ ಇರುತ್ತೆ. ಹಾಗೆ ನಾವು ದೇಹಗಳನ್ನ ಬದಲ್ ಮಾಡ್ತೇವೆ. ಓಕೆ, ನಾವು ಎಷ್ಟು ಒಳ್ಳೆ ದೇಹಗಳಲ್ಲಿ ಅಂದ್ರೆ ಫಸ್ಟ್ ಕ್ಲಾಸ್ ಅಪಾರ್ಟ್ಮೆಂಟು, 2nd ಕ್ಲಾಸ್ ಅಪಾರ್ಟ್ಮೆಂಟು, 3rd ಕ್ಲಾಸ್ ಅಪಾರ್ಟ್ಮೆಂಟು ಅಂತ ಅಪಾರ್ಟ್ಮೆಂಟ್ಗಳಿರುತ್ತಲ್ಲ, ನಾವು ಎಷ್ಟೇ ಒಳ್ಳೆ ಅಪಾರ್ಟ್ಮೆಂಟ್ ಹೋದ್ರೂ ಸಹ ನಾವು ದೇಹ ಹ್ಯಾಸ್ ಟು ಪೆರಿಶ್, ಅಂದ್ರೆ ದೇಹವನ್ನು ನಾವು ತ್ಯಾಗ ಮಾಡ್ಬೇಕಾಗತ್ತೆ. ಆತ್ಮ ಮಾತ್ರ ಚಿರಾಯು. ಆತ್ಮಕ್ಕೆ ಯಾವುದೇ ದುಃಖ ಇಲ್ಲ, ನೋವಿಲ್ಲ, ಏನೂ ಇಲ್ಲ. ಓಕೆ,
ಅದಕ್ಕೆ ಕರ್ಮ ಸಹ ಇಲ್ಲ, ಬಟ್ ದೇಹಕ್ಕೆ ಕರ್ಮಗಳುಂಟು. ನಾವು ಯಾತಕ್ಕೆ ಮತ್ತೆ ಮತ್ತೆ ದೇಹ ತಗೋತೀವಿ ಅಂದ್ರೆ ವಿ ಆರ್ ಕರ್ಮಗಳನ್ನ ವಿ ಆರ್ ಅಂದ್ರೆ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ ಎಲ್ಲ ಕರ್ಮಗಳಿದೆಯಲ್ಲ, ಅದನ್ನ ನಾವು ಹೊಂದಿಸ್ಕೊಂಡು ಅಂದ್ರೆ ವಿ ಹ್ಯಾವ್ ಅಟೈನ್ ದಟ್, ಅಕ್ಯುಮುಲೇಟ್ ಮಾಡ್ಕೊಂಡಿದೀವಿ, ಆ ಕರ್ಮಗಳನ್ನ ಪಡೆದಿದ್ದೀವಿ. ಸೊ ಆದ್ದರಿಂದ ಮತ್ತೆ ಮತ್ತೆ ದೇಹಧಾರಿಗಳಾಗಿ ಬರ್ತಾ ಇದ್ದೀವಿ. ಯಾವಾಗ ನಾವು ಭಗವಂತನಿಗೆ ಶರಣಾಗತರಾಗ್ತೀವೋ, ಯಾವಾಗ ಪೂರ್ಣ ಪುರುಷೋತ್ತಮನಾದ ಶ್ರೀಕೃಷ್ಣನ ಸೇವೆಯಲ್ಲಿ ತೊಡಗ್ತೀವೋ, ಆಗ ಈ ಜನ್ಮ ಮೃತ್ಯು ಜರ ವ್ಯಾಧಿ ಎಂಡ್ ಆಗತ್ತೆ. ಅದು ಗುರುಗಳ ಪ್ರಾಮಾಣಿಕ ಗುರು ಪರಂಪರೆಯಿಂದ ಗುರುಗಳ ಆಶ್ರಯ ಪಡೆದರೆ, ಆಮೇಲೆ ಭಗವಂತನ ಪ್ರೀತಿಯನ್ನು ಪಡೆದು, ಭಕ್ತರ ಪ್ರೀತಿಯನ್ನು ಪಡೆದು, 3 ಜನದ್ದು ಪ್ರೀತಿ ಪಡಿಬೇಕು. ಆವಾಗ ನಮಗೆ ಮುಕ್ತಿ ಸಿಗತ್ತೆ. ಮುಕ್ತಿ ಅಂದ್ರೆ ನಾಟ್ ಲಿಬರೇಷನ್. ನಾವು ಭಗವಂತನ ದಿವ್ಯ ಸೇವೆಯಲ್ಲಿ ತೊಡಗ್ತೀವಿ ನಾವು. ಓಕೆ. ಚೈತನ್ಯ ಚರಿತಾಮೃತದಲ್ಲಿ ಮಧ್ಯಲೀಲೆಯಿಂದ ಐ ಟೇಕನ್ ಸೆವರಲ್ ಶ್ಲೋಕಾಸ್. ಮಧ್ಯಲೀಲೆಯಲ್ಲಿ 9ನೇ ಅಧ್ಯಾಯದಲ್ಲಿ 138ನೇ ಶ್ಲೋಕದಲ್ಲಿ ಹೇಳ್ತಾರೆ ಚೈತನ್ಯ ಮಹಾಪ್ರಭು, ಏತ ಬ್ರಹ್ಮಾಂಡ ಬರಿ ಅನಂತ ಜೀವಗಣ 84 ಲಕ್ಷ ಯೋನಿತೆ ಕರೆಯೇ ಭ್ರಮಣ. ನಾವು ಈ ಏನದರ ಅರ್ಥ ಅಂದ್ರೆ, ಈ ಬ್ರಹ್ಮಾಂಡಗಳಲ್ಲಿ 84 ಲಕ್ಷ ಯೋನಿಗಳು ಇವೆ. ಅದರಲ್ಲಿ ನಾವುಗಳು ಒಂದೊಂದರಿಂದ ಒಂದರಲ್ಲಿ ಟ್ರಾವೆಲ್ ಮಾಡ್ತೀವಿ. ಅಂದ್ರೆ ಏನು, ಒಂದು ದೇಹಧಾರಿಯಿಂದ ಇನ್ನೊಂದು ದೇಹಕ್ಕೆ ನಾವು ಅಷ್ಟೊಂದು 80 ಲಕ್ಷ ಯೋನಿ ಕ್ರಾಸ್ ಮಾಡಿ ಬಂದಿದ್ದೀವಿ. ಆ 80 ಲಕ್ಷ ಯೋನಿಗಳು ಏನು ಅಂದ್ರೆ, ಜಲಜಾನವ ಲಕ್ಷಾಣಿ ಸ್ಥಾವರ 1,20,000 ಕ್ರಮಯೋ ರುದ್ರ ಸಂಖ್ಯಾಕಃ ಪಕ್ಷೀನಾಂ 10 ಲಕ್ಷಣಂ. ನೋಡಿ ಎಷ್ಟು ಯೋನಿಗಳಿದೆ. 30 ಲಕ್ಷಾನಿ ಪಶವಃ 4 ಲಕ್ಷಾಣಿ ಮಾನುಷಃ. ಮಾನುಷ ಯೋನಿಗಳು ಎಷ್ಟಿದೆ? 4 ಲಕ್ಷ ಯೋನಿಗಳಿದೆ. ಮಿಕ್ಕಿದ್ದೆಲ್ಲ 9 ಲಕ್ಷ ಯೋನಿಗಳು ಜಲಜ ನವಲಕ್ಷಾಣಿ ಅಂದ್ರೆ ನೀರಿನಲ್ಲಿ ಇರುವ ಪ್ರಾಣಿಗಳು. ಆಮೇಲೆ 2 ಲಕ್ಷ ಪ್ರಾಣಿಗಳು, 20 lakh ಪ್ರಾಣಿಗಳು, ನಾನ್ ಮೂವಿಂಗ್ ಲಿವಿಂಗ್ ಎಂಟಿಟೀಸ್ ಅಂದ್ರೆ ಸ್ಥಾವರ ಜೀವಿಗಳು, ಮರಗಳು, ಗಿಡಗಳು, ಆಮೇಲೆ ಬಂಡೆಗಳು, ಕಲ್ಲುಗಳು, ಇವೆಲ್ಲವೂ ಸ್ಥಾವರ. ಆಮೇಲೆ 11 ಲಕ್ಷ ಯೋನಿಗಳು ಕ್ರಿಮಿಕೀಟಕಗಳು. ಆಮೇಲೆ 10 ಲಕ್ಷ ಯೋನಿಗಳು ಇದು ಏನಪ್ಪಾ ಪಕ್ಷಿಗಳು, ಬರ್ಡ್ಸ್. ದೆನ್ 4 ಲಕ್ಷ ಯೋನಿಗಳು ಮನುಷ್ಯ ಯೋನಿಗಳು. ಆಮೇಲೆ 30 ಲಕ್ಷ ಯೋನಿಗಳು ಇದು ಏನಪ್ಪಾ ಇದರಲ್ಲಿ ಹರೇ ಕೃಷ್ಣ ಕ್ವಾಡ್ರೂಪೆಡ್ಸ್ ಅಂತಿದೆ ಇಂಗ್ಲಿಷ್ ಅಲ್ಲಿ, ಐ ಡೋಂಟ್ ನೋ ಇನ್ ಕನ್ನಡ. ಸೊ ಜಲರಾಶಿಗಳು, ಪಕ್ಷಿಗಳು, ಆಮೇಲೆ ಸ್ಥಾವರಗಳು, ಆಮೇಲೆ ಇದು ಏನು ಗಾಳಿಯಲ್ಲಿ ತೇಡ್ತಾ ಇರೋಂತ ಇದು ಪ್ರಾಣಿಗಳು. ಓಕೆ. ಇದೆಲ್ಲವೂ ವಿಧ ವಿಧವಾದ ಪ್ರಾಣಿಗಳಿದೆ, ಅಂದ್ರೆ ಜೀವಿಗಳಿದೆ. ಅದರಲ್ಲಿ 4 ಲಕ್ಷ ಯೋನಿಗಳು ಬಂದ್ಬಿಟ್ಟು ಮನುಷ್ಯ ಯೋನಿ. ಭಗವದ್ಗೀತೆಯಲ್ಲಿ ಭಗವಂತ ಏನ್ ಹೇಳ್ತಾನೆ? ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತ ತ್ವನ್ಯಯೋಸ್ತತ್ವದರ್ಶಿಭಿಃ. ಅಂದ್ರೆ ಯಾರು ಸತ್ಯವನ್ನು ನೋಡಿದ್ದಾರೋ ಅವರು ಅವ್ರಿಗೆ ಗೊತ್ತಿದೆ. ಅಂದ್ರೆ ಆತ್ಮ ಒಂದೇ ದೇಹದಲ್ಲಿರೋದಿಲ್ಲ. ಕರ್ಮಕ್ಕೆ ಅನುಗುಣವಾಗಿ ಅದು ದೇಹಗಳನ್ನು ಬದಲ್ ಮಾಡ್ತಾ ಇರತ್ತೆ. ಇಟ್ ವಿಲ್ ಬಿ ಶಿಫ್ಟಿಂಗ್ ಓವರ್. ಆಮೇಲೆ ಯಾರು ಭಗವಂತ ಕೃಷ್ಣನನ್ನ ಪೂರ್ಣ ಪುರುಷೋತ್ತಮ ಅಂತ ಆಕ್ಸೆಪ್ಟ್ ಮಾಡ್ಕೊಂಡಿರ್ತಾರೋ ಅವರು ವೈಕುಂಠ ಪ್ರಿಯರಾಗಿರ್ತಾರೆ. ಅವರು ಇದೇ ಜನ್ಮ ಅವರಿಗೆ ಕೊನೆ ಆಗಿರತ್ತೆ. ಇದನ್ನ ನಿಮಿ ಮಹಾರಾಜ ಭಾಗವತದಲ್ಲಿ ಹೇಳ್ತಾನೆ. ನಾವು ಅಂದ್ರೆ ಭಗವಂತನ ಶುದ್ಧ ಭಕ್ತರ ಅಸೋಸಿಯೇಷನ್ ಸಂಘವನ್ನು ಪಡಿಬೇಕು. ಯಾರು? ನಿಮಿ ಮಹಾರಾಜ್ ಅಸೋಸಿಯೇಟೆಡ್ ವಿತ್ ನವಯೋಗೇಂದ್ರಸ್. ಅವರು ನವಯೋಗೇಂದ್ರರ ಸಾನ್ನಿಧ್ಯವನ್ನು ಪಡೆದ್ರು. ಕವಿ, ಹವೀರ್, ಅಂತರಿಕ್ಷ, ಆಮೇಲೆ ಪ್ರಬುದ್ಧ, ಪಿಪ್ಪಲಾಯನ,
ಆಮೇಲೆ ಆವಿಹೋತ್ರ, ದೆನ್ ದುರ್ಮೀಲ, ಚಮಸ್ಸ, ಆಮೇಲೆ ಕರಭಾಜನ. ಹೀಗೆ ಅವರು ಇವರೆಲ್ಲರ ಸಂಘದಲ್ಲಿ ಅವರ ಲೈಫ್ ಅನ್ನು ಪರ್ಫೆಕ್ಟ್ ಮಾಡ್ಕೊಂಡ್ರು. ಯಾರು? ನಿಮಿ ಮಹಾರಾಜ. ಸೊ ಇದರ ಪರವಾಗಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು, ನಮ್ಮ ಪ್ರಭುಪಾದರ ಗುರುಗಳಾದ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು ಭಾಗವತದ ಶ್ಲೋಕದ ಮೇಲೆ ವ್ಯಾಖ್ಯಾನ ಮಾಡ್ತಾರೆ. ಹಿ ಗಿವ್ಸ್ ದ ಕಮೆಂಟ್ರಿ. ನೃದೇಹ ಮಾಧ್ಯಂ ಸುಲಭಂ ಸುದುರ್ಲಭಂ ಪ್ಲವಂ ಸುಕಲ್ಪಂ ಗುರುಕರ್ಣಧಾರಂ ಮಯಾನುಕೂಲೇ ನಭಸ್ವತೇರಿತಂ ಪುಮಾನ್ ಭವಾಬ್ಧಿಂ ನ ತರೇತ್ ಸಾತ್ಮಃ. ಸೊ ಭಗವಂತ ಹೇಳ್ತಾನೆ ಇಲ್ಲಿ, ಅಂದ್ರೆ ಭಗವಂತ ಹೇಳಿದ್ದನ್ನ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ತಗೊಂಡಿದ್ದಾರೆ. ಯಾವುದು ಎಲ್ಲಾ ಯೋನಿಗಳಲ್ಲಿ ಪ್ರಶಂಸವಾದದ್ದಂದ್ರೆ ದ ಮೋಸ್ಟ್ ಪರ್ಫೆಕ್ಟೆಡ್ ಲಿವಿಂಗ್ ಬೀಯಿಂಗ್ ಯಾವುದು, ಜೀವರಾಶಿ ಯಾವುದು ಅಂದ್ರೆ ಮನುಷ್ಯ ಜನ್ಮ. ಮನುಷ್ಯ ಜನ್ಮ ತುಂಬಾ ಏನೋ ಕಷ್ಟಕರ. ಅಂದ್ರೆ ಅದನ್ನ ಪಡೆಯೋದು ನಾವು 80 ಲಕ್ಷ ಯೋನಿಗಳಲ್ಲಿ ಪ್ರಯಾಣ ಮಾಡಿ ಆಮೇಲೆ ಮನುಷ್ಯ ಯೋನಿಗೆ ಬಂದಿದ್ದೇವೆ. ಓಕೆ. ಸೊ ಇವರು ಒಂದು ಅನಾಲಜಿ ಕೊಡ್ತಾರೆ ಪ್ರಭುಪಾದರು, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು. ಇವರು ಕ್ಯಾಪ್ಟನ್ ಆಗಿರ್ತಾರೆ. ಯಾರು? ಗುರುಗಳು ಈ ಬೋಟಿಂದು ಕ್ಯಾಪ್ಟನ್ ಆಗಿರ್ತಾರೆ. ಅದರಲ್ಲಿ ಎಷ್ಟು ಅಲೆಗಳು ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ. ಓಕೆ. ಅಂದ್ರೆ ವೇದಗಳು. ಸೊ ನಾನು ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಈ ಇದನ್ನ ಏನು ಭವಸಾಗರವನ್ನು ದಾಟಿ ಅಂದ್ರೆ ಇಲ್ಲಿ ಸಮುದ್ರಕ್ಕೆ ಭವಸಾಗರ ಅಂತ ನಾಲೆಜ್ ತಗೊಂಡಿದ್ದಾರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು. ಅದನ್ನ ದಾಟಿ ಹೋಗೋದಕ್ಕೆ ನಾನು ನಿನಗೆ ಇಂಟೆಲಿಜೆನ್ಸ್ ಕೊಟ್ಟಿದ್ದೀನಿ. ಯಾರಿಗೆ? ಮನುಷ್ಯವನಿಗೆ ಇರುವಷ್ಟು ಬುದ್ಧಿ ಇನ್ಯಾವ ಜೀವಕೋಟಿ ರಾಶಿಗೂ ಇಲ್ಲ. ಸೊ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಗಾಟ್ ವೆರಿ ಗುಡ್ ಇಂಟೆಲಿಜೆನ್ಸ್, ತುಂಬಾ ಬುದ್ಧಿ ಇದೆ. ಸೊ ಅದನ್ನ ನಾವು ಬಳಸ್ಕೋಬೇಕು, ಇಲ್ಲ ಅಂದ್ರೆ ನಾವು ನಮ್ಮನ್ನ ನಾವೇ ಸೂಸೈಡ್ ಮಾಡ್ಕೊಂಡಂಗೆ ಅಂತ ಹೇಳ್ತಾರೆ ಇದ್ರೆಲ್ಲರು. ದ ಕಿಲ್ಲರ್ ಆಫ್ ಈಸ್ ಓನ್ ಸೆಲ್ಫ್ ಅಂತ 11ನೇ ಸ್ಕಂದದಲ್ಲಿ ಬರುತ್ತೆ ಇದು, ಭಾಗವತದಲ್ಲಿ 20ನೇ ಅಧ್ಯಾಯ 17ನೇ ಶ್ಲೋಕ. ಓಕೆ. ಅದರದ್ದು ತಗೊಂಡಿದ್ದೀನಿ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳ್ತಾರೆ, ಭಗವಂತನ ಭಕ್ತರಿರ್ತಾರಲ್ಲ ಅವರು ಭಗವಂತನ ಕೃಪೆಗೆ ಪಾತ್ರರಾದವರು. ಅವರು ನಿತ್ಯ ಸಿದ್ಧರು ಅಂತ ಹೇಳ್ತಾರೆ ಭಗವತ್ ಶುದ್ಧ ಭಕ್ತರಿಗೆ. ಅವರು ಈ ಲೋಕಕ್ಕೆ ಇಳಿದು ಬರುತ್ತಾರೆ. ಶುದ್ಧ ವೈಷ್ಣವರು, ಅವ್ರಿಗೆ ವೈಷ್ಣವರು ಅಂತ ಹೇಳ್ತಾರೆ. ಅವರು ನಮ್ಮಂತ ಪಾಪ ಜೀವಿಗಳಿಗೆ, ಬಿಕಾಸ್ ವಿ ಆರ್ ಆಲ್ ನಿತ್ಯ ಬದ್ಧಾಸ್, ನಾವು ನಿತ್ಯ ಬದ್ಧರು, ನಾವುಗಳೆಲ್ಲ ನಮ್ಮನ್ನೆಲ್ಲ ಕರೆಕ್ಟ್ ಮಾಡಕ್ಕೆ, ನಮ್ಮನ್ನ ವೈಕುಂಠ ಲೋಕಗಳಿಗೆ ತೆರಳೋದಿಕ್ಕೋಸ್ಕರ ಆಚಾರ್ಯರು ಬರ್ತಾರೆ. ಎಲ್ಲಿಂದ? ಗೋಲೋಕದಿಂದ, ವೈಕುಂಠ ಲೋಕಗಳಿಂದ ಬರ್ತಾರೆ. ಕೃಷ್ಣ ಕಳಿಸ್ತಾನೆ, ಹೋಗಪ್ಪ ಈ ಜೀವಿಗಳನ್ನ ನೀನು ಉದ್ಧಾರ ಮಾಡು. ರಾಘವೇಂದ್ರ ಸ್ವಾಮಿಗಳು ಬಂದ್ರು, ಶಂಕರಾಚಾರ್ಯರು ಬಂದ್ರು, ರಾಮಾನುಜಾಚಾರ್ಯರು ಬಂದ್ರು, ನಿಂಬಾದಿತ್ಯರು ಬಂದ್ರು. ಸೋ ಮೆನಿ ಆಚಾರ್ಯಸ್ ಕೇಮ್. ನಮ್ಮ ಶ್ರೀ ವೈಷ್ಣವದಲ್ಲಿ, ಬಿಕಾಸ್ ಐ ಬಿಲಾಂಗ್ ಟು ದಟ್ ಶ್ರೀ ವೈಷ್ಣವ ಪರಂಪರಾ, 12 ಆಳ್ವಾರುಗಳು, ಅಂದ್ರೆ ಆಳ್ವಾರ್ಸ್ ಅಂದ್ರೆ ಆಚಾರ್ಯರು, 12 ಆಳ್ವಾರುಗಳು ಬಂದ್ರು. ಶಂಖಚಕ್ರ ಗದಾ ಪದ್ಮ ದೇವರ ಆ ಶಂಖಚಕ್ರ ಗದಾ ಪದ್ಮನು ಅವರಿಗೂ ಒಂದೊಂದು ಫಾರ್ಮ್ ಇದೆ, ಅಂದ್ರೆ ನಮ್ ತರನೇ ಅವ್ರಿಗೂ ಸ್ವರೂಪಗಳಿದೆ. ಸೊ ಅವರು ಪ್ರಚಾರ ಮಾಡಕ್ಕೋಸ್ಕರ ಈ ಭೂಮಿಗೆ ಬರ್ತಾರೆ. ಸಾವಿರಾರು ವರ್ಷಗಳಿಂದ ಬರ್ತಾನೆ ಇದ್ದಾರೆ. ಯಾವಾಗ ದ್ವಾಪರ ಯುಗ ಮುಗಿದು ಕಲಿಯುಗ ಸ್ಟಾರ್ಟ್ ಆಯ್ತು, ಆವಾಗಿಂದಾನೇ ಕೃಷ್ಣ ಕಳ್ಸಕ್ಕೆ ಶುರು ಮಾಡ್ಬಿಟ್ಟ ಎಲ್ಲಾ ಆಚಾರ್ಯರನ್ನು. ಹೋಗಪ್ಪ ಪ್ರಚಾರ ಮಾಡ್ಬಿಟ್ ಬಾ, ನಾನೇ ಪೂರ್ಣ ಪುರುಷೋತ್ತಮ ಅಂತ ಪ್ರಚಾರ ಮಾಡು, ನನಗೆ ಎಲ್ಲರೂ ಶರಣಾಗತರಾಗ್ಬೇಕು ಅಂತ ಪ್ರಚಾರ ಮಾಡಿ ಅಂತ ಎಲ್ಲಾ ಆಚಾರ್ಯರನ್ನು ಕಳಿಸಿದ್ರು. 4,000 ವೇದಗಳನ್ನು ವಿಸ್ತಾರ ಮಾಡಿದ್ರು ವೇದವ್ಯಾಸರು. ಬ್ರಹ್ಮನಿಗೆ ಭಗವಂತ ಪೂರ್ಣ ಪುರುಷೋತ್ತಮ ಕೃಷ್ಣ 4 ಶ್ಲೋಕಗಳನ್ನು ಕೊಟ್ಟಿದ್ದು, ವೇದದ ಶ್ಲೋಕಗಳು. ಆದರೆ ಬ್ರಹ್ಮನಿಗೆ ಕೊಟ್ಟಿದ್ದು ಅದನ್ನ ವೇದವ್ಯಾಸರೇ ಕೊಟ್ರು. ವೇದವ್ಯಾಸರು ಅದನ್ನ ವ್ಯಾಸ ಅಂದ್ರೆ ವಿಸ್ತಾರ. ಸೊ ವೇದವ್ಯಾಸರು 4 ಶ್ಲೋಕಗಳನ್ನ 4,000 ಶ್ಲೋಕಗಳನ್ನಾಗಿ ಡಿಸ್ಟ್ರಿಬ್ಯೂಟ್ ಅಂದ್ರೆ ವಿಸ್ತಾರ ಮಾಡಿದ್ರು. ಅದನ್ನ ಎಲ್ಲಾ ಆಚಾರ್ಯರು ಅದನ್ನ ಅಂದ್ರೆ ಕೃಷ್ಣನ ಗುಣಗಾನ, ವಿಷ್ಣುವಿನ ಗುಣಗಾನ ಇದೆ ಅದರಲ್ಲಿ. ಕೃಷ್ಣ ಅಥವಾ ವಿಷ್ಣು ಬೋತ್ ಆರ್ ಒನ್ ಅಂಡ್ ದ ಸೇಮ್.
ಸೊ ಅದನ್ನ ಎಕ್ಸ್ಪ್ಲೈನ್ ಅಂದ್ರೆ ನಮಗೆಲ್ಲಾರ್ಗು ಜ್ಞಾನ ಕೊಡೋದಕ್ಕೋಸ್ಕರ ಆಚಾರ್ಯ ರೂಪದಲ್ಲಿ ಬರ್ತಾರೆ. ನಾರದ ಮುನಿಗಳು ನಾರದ ಮುನಿ ಕೊಟ್ರು, ನಾರದ ಮುನಿ ವ್ಯಾಸರ ಕೊಟ್ರು. ಆಯ್ತಾ, ಸಾರಿ ಐ ಫಾರ್ಗಾಟ್ ನಾರದ ಮುನಿ. ಸೊ ಇದಾದ ಮೇಲೆ ಯಾರೋ ಸಾರಿ ಸಂಬಡಿ ಇಸ್ ಚಾಟಿಂಗ್. ಯಾರು ಮಾತಾಡ್ತಿದ್ದಾರೆ? ರಾಧೆ, ಹರಿ ಕೃಷ್ಣ. ಪ್ಲೀಸ್ ಮ್ಯೂಟ್ ಮಾಡ್ಕೋತೀರಮ್ಮ ದಯವಿಟ್ಟು, ಬಿಕಾಸ್ ಇಟ್ ಡಿಸ್ಟ್ರಾಕ್ಟ್ಸ್ ಮೈ ಮೈಂಡ್. ಯಾಕಂದ್ರೆ ಇಂಪಾರ್ಟೆಂಟ್ ಟಾಪಿಕ್ ಇದು. ಐ ಹ್ಯಾವ್ ರಿಯಲಿ ವರ್ಕ್ ಫಾರ್ 15 days ಫಾರ್ ದಿಸ್. ನಾನು ಹಾಗೆ ಸಿಂಪಲ್ ಆಗೆಲ್ಲ ಕೊಡಲ್ಲ ಕ್ಲಾಸು, ಚೆನ್ನಾಗಿ ಪ್ರಿಪೇರ್ ಮಾಡ್ಕೋತೀನಿ. ಗುರುಗಳದ್ದು, ಪ್ರಭುಪಾದ್ಜಿದು, ಎಲ್ಲ ಆಚಾರ್ಯರದ್ದು ಕ್ಲಾಸಸ್ ಕೇಳಿಸ್ಕೋತೀನಿ, ಆಮೇಲೆ ಕೊಡ್ತೀನಿ. ಸೊ ದಿಸ್ ಇಸ್ ಮೈ ರೆಗ್ಯುಲರ್ ರೊಟೀನ್. ನಾರದ ಮುನಿಗಳು, ನನ್ನ ಕ್ಲಾಸ್ ಕೊಡ್ಬೇಕಾದ್ರೂ 10-15 ಜನ ಇರ್ತಾರೆ ಮಾತಾಜಿರು. ಸ್ಟಿಲ್ ಐ ಪ್ರಿಪೇರ್ ಫಾರ್ ದ್ಯಾಟ್. ಸೊ ಇಲ್ಲಿ ಏನು ಜನಗಳೆಲ್ಲ ಇಂಪರ್ಸನಲ್ ಬ್ರಹ್ಮನೇ ಅಂದ್ರೆ ನಿರಾಕಾರ ಬ್ರಹ್ಮನೇ ಸರ್ವಸ್ವ ಅಂತ ಅನ್ಕೊಂಡ್ಬಿಟ್ಟಿದ್ರು. ಆದರೆ ಭಗವಂತ ಈ ಆಚಾರ್ಯರನ್ನೆಲ್ಲ ಕಳಿಸಿ ಅವರಿಂದ ನಮಗೆ ಜ್ಞಾನೋದಯವನ್ನು ಉಂಟು ಮಾಡುತ್ತಾರೆ. ಇಲ್ಲ, ನಾನು ಸಾಕಾರ ಬ್ರಹ್ಮ, ನನಗೆ ಸ್ವರೂಪ ಇಲ್ದೋದ್ರೆ ನಿಮ್ಗೆಲ್ಲ ಸ್ವರೂಪ ಹೇಗ್ ಬಂತು ಅಂತ ಅದ್ರಲ್ಲೆಲ್ಲ ಎಕ್ಸ್ಪ್ಲನೇಷನ್ ಇದೆ. 4000 ವೇದಗಳಲ್ಲಿ ಎಕ್ಸ್ಪ್ಲನೇಷನ್ ಇದೆ. ಸೊ ಇದಾದ್ಮೇಲೆ ನಾರಾಯಣೀಯಂ ಬಂತು, ನಾರಾಯಣೀಯಂ ಆದ್ಮೇಲೆ ಶ್ರೀಮದ್ ಭಾಗವತ ಬಂತು. ಅದು ಪುರಾಣಗಳಿಂದ ಭಾಗವತ ಬಂತು, 18 ಪುರಾಣಗಳಿಂದ. ಇಲ್ಲಿ ಹೇಳ್ತಾರೆ, ನೈಷ್ಕರ್ಮ್ಯಂ ಅಪಿ ಅಚ್ಯುತ ಭಾವವರ್ಜಿತಂ. ಅಚ್ಯುತನೇ ಇಲ್ಲ ಅಂತಂದ್ರೆ ಏನು? ವಾಟ್ ವಿ ಹ್ಯಾವ್ ಅಂದ್ರೆ ಯಾರ ಕನೆಕ್ಟ್ ಮಾಡ್ಕೋತೀವಿ ನಮ್ಮನ್ನ ನಾವೇ ಅಲ್ವಾ? ನಾವು ದಾಸರು ಅಂದ್ರೆ ಯಾರ ಕನೆಕ್ಟ್ ಮಾಡ್ಕೋತೀವಿ? ಭಕ್ತರು ಅಂದ್ರೆ ಭಗವಂತನಿಗೆ ಸೇವೆಯನ್ನು ಸಲ್ಲಿಸುವವರು ಭಕ್ತರು. ಸೊ ಇದು ಭಗವದ್ಗೀತೆಯಿಂದ ನಮಗೆ ಜ್ಞಾನ, ಭಗವದ್ಗೀತೆಯಲ್ಲಿ ಜ್ಞಾನ ಸಿಗತ್ತೆ ಇದರ ಬಗ್ಗೆ. 2ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ಭಗವಂತ ಕೃಷ್ಣ ಜ್ಞಾನ ಕೊಡ್ತಾ ಹೋದ ಅರ್ಜುನನ್ಗೆ. ಬಿಕಾಸ್ ಅರ್ಜುನ ಗಾಟ್ ಬಿವಿಲ್ಡರ್ಡ್, ಅವನಿಗೆ ಕನ್ಫ್ಯೂಸ್ ಆದ, ಅದಕ್ಕೆ ಕೊಟ್ರು. ಸೊ 2ನೇ ಅಧ್ಯಾಯ 18ನೇ ಶ್ಲೋಕದಲ್ಲಿ ಅಂತವಂತೈ ಮೇ ದೇಹ ನಿತ್ಯಾಸ್ಯೋಕ್ತ ಶರೀರಿಣ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಸೊ ಕೃಷ್ಣ ಹೇಳ್ತಾನೆ, ಈ ಭೌತಿಕ ದೇಹ ನಾಶ ಆಗುವಂತದ್ದಪ್ಪ. ದಿಸ್ ಇಸ್ ಪೆರಿಷಬಲ್. ಓಕೆ, ಮೆಟೀರಿಯಲ್ ಬಾಡಿ ಇಸ್ ಪೆರಿಷಬಲ್ ಬೈ ನೇಚರ್. ಪ್ರಕೃತಿಗೆ ಅನುಗುಣವಾಗಿದ್ದು ಸಾಯಲೇಬೇಕು. ದೇಹ ಸಾಯತ್ತೆ. ಒಂದು 10 ದಿವಸಕ್ಕೆ ಸಾಯತ್ತೆ, ಅಥವಾ 10 ತಿಂಗಳಿಗೆ 10 ತಿಂಗಳು, ಅಥವಾ 10 ವರ್ಷ, ಅಥವಾ 100 ವರ್ಷಕ್ಕೆ ದೇಹ ಸಾಯಲೇಬೇಕು. ದೇಹ ಸಾಯತ್ತೆ ಅಂತ ಕೃಷ್ಣ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ. ದಿಸ್ ಈಸ್ ಎ ವೆರಿ ವೆಲ್ ಎಕ್ಸ್ಪ್ಲೇನ್ ಬೈ ಶ್ರೀಲ ಪ್ರಭುಪಾದ್ ಇನ್ ಶ್ರೀಮದ್ ಭಾಗವತಂ. ಓಕೆ, ಮತ್ತೆ ಈ ದೇಹನ ಆತ್ಮಕ್ಕೆ ನಾವು ಆತ್ಮಕ್ಕೆ ಭಾಗವತ, ಭಗವದ್ಗೀತೆ, ಚೈತನ್ಯ ಚರಿತಾಮೃತ, ಅದರ ಸೋ ಮೆನಿ ಬುಕ್ಸ್, ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ, ಈ ಎಲ್ಲ ಬುಕ್ಕುಗಳನ್ನ ಪ್ರಭುಪಾದರು ನಮಗೆ ಅಷ್ಟೆಲ್ಲ ನಾಲೆಡ್ಜ್ ಕೊಟ್ಟಿದ್ದಾರೆ. ಅದರಿಂದ ಆತ್ಮವನ್ನು ನಾವು ಕಾಪಾಡ್ಕೋಬಹುದು. ಆದ್ರೆ ದೇಹಕ್ಕೆ ಊಟ ಕೊಡ್ಬೇಕು, ಆತ್ಮಕ್ಕೆ ಜ್ಞಾನ ಕೊಡ್ಬೇಕು. ಓಕೆ, ಆತ್ಮದ ಸೈಜ್ ಎಷ್ಟು ನಿಮ್ಗೆಲ್ಲರಿಗೂ ಜ್ಞಾನ, ಇಲ್ಲಿರೋರಿಗೆಲ್ಲ ಮೋಸ್ಟ್ಲಿ ಗೊತ್ತಿರುತ್ತೆ. 1/10,000 ಪಾರ್ಟ್ ಆಫ್ ದ ಟಿಪ್ ಆಫ್ ದ ಹೇರ್. ಅಂದ್ರೆ ನಮ್ಮ ತಲೆ ಕೂದಲಿನ ಒಂದು ಕೂದಲು ಎಳೆ ತೆಗೆದ್ರೆ ಅದನ್ನ 10,000 ಭಾಗ ಅದನ್ನ ಕಟ್ ಮಾಡಿದ್ರೆ ಬಂದಿರತ್ತಲ್ಲ, ಆ ಸೈಜೇ ಆತ್ಮದ ಭಾಗ, ಆತ್ಮದ ಸೈಜು, ಸಾರಿ ಆತ್ಮದ ಸೈಜು. ದಿಸ್ ಇಸ್ ಟೋಲ್ಡ್ ಇನ್ ಇದು ಶಾಸ್ತ್ರಾಸ್. ಓಕೆ, ಅದಕ್ಕೆ ಆತ್ಮದ ಸೈಜ್ ಅನ್ನು ನಾವು ಯಾರು ನೋಡಕ್ಕಾಗೋದಿಲ್ಲ. ಇಟ್ಸ್ ಸೋ ಮೈನ್ಯೂಟ್ ದಟ್ ಇಟ್ ಕೆನಾಟ್ ಬಿ ಈವನ್ ಸೀನ್ ಬೈ ಅನ್ ಎನಿಮಿ. ಓಕೆ, ಇನ್ನು ನಮ್ಗೆ ಯಾರಾದ್ರೂ ಶತ್ರುಗಳಿದ್ರೆ ಅವ್ರಿಗೂ ಸಹ ಆತ್ಮ ಸೈಜು ನೋಡಕ್ಕಾಗಲ್ಲ ಅಂತ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ, ಈ ಶ್ಲೋಕದ ಭಾವಾರ್ಥದಲ್ಲಿ. ಆದ್ರೆ ಸಾಮಾನ್ಯ ಮನುಷ್ಯರಿಗೆ ಈ ಆತ್ಮದ ಸೈಜ್ ಬಗ್ಗೆ ಜ್ಞಾನ ಇಲ್ಲ. ಫಸ್ಟ್ ಆಫ್ ಆಲ್ ಅವರು ಆತ್ಮ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ನಾವೆಲ್ಲರೂ ದೇಹ 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 ಅನ್ಕೊಂಡಿರ್ತೀವಿ ಅಲ್ವಾ? ಯಾರಾದ್ರೂ ದೇಹ ಬಿಟ್ಟಾಗ ನಾವೇನ್ ಅನ್ಕೋತೀವಿ, ಅಯ್ಯೋ ಅವ್ರು ಹೋಗ್ಬಿಟ್ರು ಅಂತ. ಯಾರು ಹೋಗ್ಬಿಟ್ರು? ನಾವು ಅಷ್ಟು ವರ್ಷಗಳಿಂದ ಪ್ರೀತಿಸ್ತಾ ಇರುವಂತ ದೇಹ ಅಲ್ಲೇ ಬಿದ್ದಿದೆ. ಆದ್ರೆ ಅದನ್ನ ಇನ್ನು ಯಾವಾಗ ಆತ್ಮ ಬಿಟ್ಟು ಹೊರಟೋಗತ್ತೋ ಆ ದೇಹವನ್ನ ಯಾರು ಪ್ರೀತಿಸೋದಿಲ್ಲ. ಅದು ಸ್ಮಶಾನಕ್ಕೆ ಹೋಗೋ ತನಕ ಅದರ ಹೆಸರು ಜ್ಞಾಪಕ ಇರುತ್ತೆ, ಆಮೇಲೆ ಹೆಸರು ಇರೋದಿಲ್ಲ.
ಅದಕ್ಕೆ ಹೆಸರೇನ್ ಬರುತ್ತೆ? ಶವ ಅನ್ನುವ ಹೆಸರು ಬರುತ್ತೆ. ಓಕೆ, ಶವ ಅಂತ ಹೆಸರು ಬರುತ್ತೆ. ಹೆಸರು ನಾವೆಲ್ಲ ದಿನ ಕಳೆದಂತೆ ಭಗವಂತ ನಮಗೆ ಮರು ಅನ್ನೋದು ಕೊಟ್ಟಿದ್ದಾನೆ. ಸೊ ನಾವು ಹೆಸರು ಸಹ ಮರ್ತ್ ಬಿಡ್ತೀವಿ. ಸೋ ಡಿವೋಟಿ ಅಂತ ಏನೋ ಭಕ್ತಿಗೆ ಬಂದ್ಮೇಲೆ ಒಂಚೂರು ಜ್ಞಾಪಕ ಇಟ್ಕೋತೀವಿ, ಆದ್ರೆ ನಮಗೆ ದೈನಂದಿಕ ಜೀವನದಲ್ಲಿ ಇದನ್ನ ಮರ್ತ್ ಹೋಗ್ತೀವಿ. ಸೊ ಕೃಷ್ಣ ಹ್ಯಾಸ್ ಗಿವನ್ ಅಸ್ ಮರು. ವೇದಾಂತ ಸೂತ್ರದಲ್ಲಿ ಜೀವಿಗೆ ಸ್ಪಿರಿಟ್ ಸೋಲ್ ಅಂತ ಹೇಳಿದ್ದಾರೆ. ಅಂದ್ರೆ ದೀಪ ಅಂತ, ಆಸ್ ಲೈಟ್. ಯಾಕಂದ್ರೆ ನಾವು ಭಗವಂತ ಒಂದು ಕ್ಯಾಂಡಲ್ ಆದ್ರೆ ನಮ್ಮನ್ನ ಆ ಕ್ಯಾಂಡಲಿಂದ ಎಲ್ಲಾ ಕ್ಯಾಂಡಲನ್ನು ನಾವು ಒಂದು ಕ್ಯಾಂಡಲಿಂದ ಇನ್ನೊಂದು ಕ್ಯಾಂಡಲ್ನ ನಾವು ಹಚ್ತೀವಲ್ವಾ, ಹಾಗೇನೆ ಭಗವಂತನಿಂದ ನಾವೆಲ್ಲ ಬಂದವರು. ಅದಕ್ಕೆ ನಾವು ಅಣುಗಳು, ಪಾರ್ಟ್ ಅಂಡ್ ಪಾರ್ಸಲ್ ಅಂತ ಕರೀತಾರೆ. ಓಕೆ, ಭಗವಂತ ಪೂರ್ಣ ಅಂದ್ರೆ ನಾವು ಅಣು. ಸೊ ವಿ ಆರ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಸುಪ್ರೀಂ. ಓಕೆ, ದೆನ್ ಹೇಗೆ ಸೂರ್ಯ ಕಿರಣಗಳಿರುತ್ತಲ್ಲ, ಸೂರ್ಯ ಭಗವಂತ ಆದ್ರೆ ಅದರ ಕಿರಣಗಳು ನಾವು. ಇದೆಲ್ಲ ಅನಾಲಜಿ ಅಂದ್ರೆ ಎಕ್ಸಾಂಪಲ್ಸ್ ಕೊಡ್ಬೋದು. ಪ್ರಭುಪಾದರು ಬೇಕಾದಷ್ಟು ಕೊಟ್ಟಿದ್ದಾರೆ ಭಗವದ್ಗೀತೆಯಲ್ಲಿ ನಮಗೆ ಅರ್ಥ ಮಾಡ್ಕೊಳಕ್ಕೆ. ಈವನ್ ಶ್ರೀಮದ್ ಭಾಗವತದಲ್ಲಿ ಎಲ್ಲಾ ಲೆಕ್ಚರ್ಸ್ ಅಲ್ಲೂ, ಭಾಗವತದ ಎಲ್ಲಾ ಲೆಕ್ಚರ್ಸ್ ಅಲ್ಲೂ ಭಗವದ್ಗೀತೆ ತಗೊಂಡಿದ್ದಾರೆ ಪ್ರಭುಪಾದರು. ಯಾಕಂದ್ರೆ ನಾವು ದೇಹ ಅಲ್ಲ ಆತ್ಮ, ದೇಹ ಅಲ್ಲ ಆತ್ಮ ಅನ್ನೋದು ಒಂದು ಸಾವಿರಾರು ಸತಿ ಹೇಳಿದ್ದಾರೆ ಪ್ರಭುಪಾದರು. ಈವನ್ ಇನ್ ಚೈತನ್ಯ ಚರಿತಾಮೃತ ಹಿ ಹ್ಯಾಸ್ ಟೇಕನ್. ಸೊ ಇದು ತುಂಬಾ ಸೂಕ್ಷ್ಮವಾದ ವಿಚಾರ. ಏನು, ನಾವು ದೇಹ ಅಲ್ಲ ಆತ್ಮ ಅನ್ನೋದು. ದಿಸ್ ಎ ಕಾನ್ಫಿಡೆನ್ಷಿಯಲ್ ಪಾರ್ಟ್ ಆಫ್ ನಾಲೆಡ್ಜ್. ತುಂಬಾ ಗುಪ್ತವಾದದ್ದು, ದಿವ್ಯವಾದದ್ದು, ಗುಪ್ತವಾದದ್ದು. ನಾವು ಈ ದೇಹ ಅಲ್ಲ ಆತ್ಮ ಅಂತ ತಿಳ್ಕೊಂಡ್ಬಿಟ್ರೆ ಸಾಲದು. ನೈನಂ ಚಿಂದಂತೆ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಇದನ್ನ ಕತ್ತಿಯಿಂದ ಸಾಯ್ಸಕ್ಕಾಗಲ್ಲ, ಆಮೇಲೆ ಅಗ್ನಿಯಿಂದ ಸುಡಕ್ಕಾಗಲ್ಲ, ನೀರಿನಿಂದ ಸಾಯ್ಸಕ್ಕಾಗಲ್ಲ. ಸೊ ದೇರ್ ಆರ್ ಸೋ ಮೆನಿ ವೇಸ್. ನಾವು ಯಾವ್ದ್ರಿಂದಾನು ಅದೇ ಆ ಶ್ಲೋಕದಲ್ಲಿ ಕೃಷ್ಣ ತೋರಿಸ್ಕೊಟ್ಟಿದ್ದಾನೆ, ಆತ್ಮಕ್ಕೆ ಸಾವಿಲ್ಲ ಅಂತ. ಬಟ್ ದೇಹಕ್ಕೆ ಸಾವಿದೆ. ನಾವು ಎಷ್ಟೇ ಚೆನ್ನಾಗಿಟ್ಕೊಂಡ್ರು ದೇಹಕ್ಕೆ ಸಾವಿದೆ. ಭಗವಂತ ಯಾರೇ ಇದಕ್ಕೆ ಜಿಮ್ಗೋಗಿ ಯೋಗ ಮಾಡಿ ಏನಾದ್ರೂ ಮಾಡಿ, ಬಟ್ ವೆನ್ ದ ಟೈಮ್ ಕಮ್ಸ್ ವಿ ಹ್ಯಾವ್ ಟು ಗಿವ್ ಅಪ್. ಇಮ್ಮಿಡಿಯೇಟ್ಲಿ ವಿ ಹ್ಯಾವ್ ಟು ಲೀವ್ ಅಂಡ್ ಗೋ ಎವ್ರಿಥಿಂಗ್. ಎಲ್ಲವನ್ನು ಬಿಟ್ಟು ಹೋಗಕ್ಕೆ ತಯಾರಿರ್ಬೇಕು. ವಿ ಹ್ಯಾವ್ ಟು ಪ್ರಿಪೇರ್ ಅವರ್ ಸೆಲ್ವ್ಸ್. ನಮ್ಮ ಜೀವನದಲ್ಲಿ ನಮ್ಮನ್ನ ನಾವು ತಯಾರಿ ಮಾಡ್ಕೋಬೇಕು. ನಾವೀ ದೇಹ ಅಲ್ಲ ಆತ್ಮ. ನಾನು ಭಗವಂತ ಹೇಳಿದಂಗೆ ಭಗವದ್ಗೀತೆಯಲ್ಲಿ ಜ್ಞಾನ ಕೊಟ್ಟಂಗೆ ನಾನು ಜೀವನ ನಡ್ಸ್ಕೊಂಡು ಹೋಗ್ಬೇಕು. ನಾನು ಪ್ರತಿಯೊಂದು ಜೀವಿಯಲ್ಲೂ ಭಗವಂತನ ನೋಡ್ಬೇಕು. ನಾವು ಯಾವ ಜೀವಿಯನ್ನು ನಾವು ಹೇಟ್ ಮಾಡಬಾರ್ದು, ಯಾವ ಜೀವಿ ಮೇಲೂ ಅಸೂಯೆ ಪಡಬಾರ್ದು, ಯಾವ ಜೀವಿ ಮೇಲೂ ಚಾಡಿ ಹೇಳ್ಬಾರ್ದು, ಯಾವ ಜೀವಿಗೂ ನಾವು ನೋವು ಕೊಡಬಾರ್ದು. ಯಾಕಂದ್ರೆ ಪರಮಾತ್ಮ ಇದ್ದಾನೆ ಎಲ್ಲರ ಹೃದಯದಲ್ಲೂ. ಹೀಗೆ ನಮ್ಮ ದೇಹದಲ್ಲಿರುವ ಪರಮಾತ್ಮನೇ ಅವರ ದೇಹದಲ್ಲಿ ಇರೋದು. ಸೊ ಪ್ರತಿಯೊಂದು ಜೀವಿಗೂ ನೋವಾಗತ್ತೆ. ಸೊ ವಿ ಶುಡ್ ನಾಟ್ ಹರ್ಟ್ ಎನಿಬಡಿ. ಯಾಕಂದ್ರೆ ನಾವು ಆತ್ಮಶಾಶ್ವತ, ಮತ್ತೆ ವಿ ಹ್ಯಾವ್ ಪರ್ಮನೆಂಟ್ ಕನೆಕ್ಷನ್ ವಿತ್ ಕೃಷ್ಣ. ಶಾಶ್ವತ ಸಂಬಂಧ ಇದೆ ಭಗವಂತ ಶ್ರೀ ಕೃಷ್ಣನ ಜೊತೆ. ಓಕೆ, ಸೊ ಇದು ಈ ಜ್ಞಾನ ಇದೆಯಲ್ಲ, ನಾನ್ ದೇಹ ಅಲ್ಲ ಆತ್ಮ ಅನ್ನೋದು, ದಿಸ್ ನಾಲೆಡ್ಜ್ ಇಸ್ ದ ಪ್ಯೂರೆಸ್ಟ್. ಅಂದ್ರೆ ಇದು ಪರಿಶುದ್ಧವಾದದ್ದು. ಯಾಕಂದ್ರೆ ವೇದಗಳು ಅದನ್ನೇ ಸಾರತ್ವೆ. ಪದ್ಮಪುರಾಣದಲ್ಲಿ ಮನುಷ್ಯ ಮಾಡುವ ಎಲ್ಲಾ ಕೆಟ್ಟ ಕಾರ್ಯಗಳಂದ್ರೆ ಅಪರಾಧಗಳನ್ನ, ಸಿನ್ಫುಲ್ ಆಕ್ಟಿವಿಟೀಸ್, ಅದನ್ನ ಪದ್ಮಪುರಾಣದಲ್ಲಿ ಎತ್ತಿ ಎತ್ತಿ ತೋರಿಸಿದ್ದಾರೆ. ನಮಗೆ ಇದರಿಂದ ಸಿನ್ನು ಪಾಪ ಮಾಡಿದ್ಯಾ, ಅದಕ್ಕೋಸ್ಕರ ನಾವು ಆ ಯೋನಿಗಳಲ್ಲಿ ಹೋಗ್ಬೇಕಾಗತ್ತೆ, ನಾವು ನರಕಕ್ಕೆ ಹೋಗ್ಬೇಕಾಗತ್ತೆ. ಪಾಪ ಮಾಡಿದ್ರೆ, ಚಾಡಿ ಹೇಳಿದ್ರೆ, ಅಸೂಯೆ ಪಟ್ರೆ, ಈರ್ಷ್ಯೆ ಪಟ್ರೆ, ಇದೆಲ್ಲವೂ ಮಾಡಿದ್ರೆ ಏನಾಗತ್ತೆ? ವಿ ಹ್ಯಾವ್ ಟು ಗೋ ಟು ನರಕ ಇನ್ ಸ್ಪೈಟ್ ಆಫ್ ಚಾಂಟಿಂಗ್, ಬಿಕಾಸ್ ವಿ ಆರ್ ಡೂಯಿಂಗ್ ಅಪರಾಧ. ಜಪ ಈಸ್ ಆಕ್ಚುಲಿ ಗೋಲೋಕ್ ವೃಂದಾವನದ ನಾಮ ಜಪ. ಆದ್ರೆ ನಾವು ಅಪರಾಧ ಎಸೆದ್ರೆ ಏನಾಗತ್ತೆ? ಕೃಷ್ಣನಿಗೆ, ಶ್ರೀಮತಿ ರಾಧಾರಾಣಿಗೆ, ಗುರುಗಳಿಗೆ, ಪ್ರಭುಪಾದರಿಗೆ ಇದು ಇಷ್ಟ ಆಗೋದಿಲ್ಲ. ಸೊ ವಿ ಹ್ಯಾವ್ ಟು ಕಮ್ ಬ್ಯಾಕ್ ಟು ದಿಸ್ ಮೆಟೀರಿಯಲ್ ವರ್ಲ್ಡ್ ಟೈಮ್ ಅಂಡ್ ಅಗೇನ್. ನಾವು ಮತ್ತೆ ಈ ಭೂಮಿಗೆ ಬರ್ಬೇಕಾಗತ್ತೆ. ನಾವು ಮಾಡಿರುವ ಪಾಪ ಕರ್ಮಗಳಿಗೆ ನಾವು ಇಲ್ಲಿ ಅನುಭವಿಸ್ಲೇಬೇಕು. ಆದ್ರೆ ಭಗವಂತ ಶ್ರೀಕೃಷ್ಣನಿಗೆ ಶರಣಾಗತರಾದವರಿಗೆ ಇವಾಗ ಒಂದು ದೊಡ್ಡ ಆಕ್ಸಿಡೆಂಟ್ ಆಗ್ಬೇಕು ಅಂತ ಇರೋದು, ನಾವು ಒಂದು ಚಿಕ್ಕ ಇರುವೇನೋ ಇಲ್ಲ ಇನ್ನೇನೋ ಕಚ್ಚತ್ತೆ, ಇಲ್ಲ ಅಂದ್ರೆ ಎಲ್ಲೋ ತರ್ಚ್ಕೊಳತ್ತೆ, ಅಷ್ಟ್ರಲ್ಲಿ ಮುಗಿಸ್ಬಿಡ್ತಾನೆ ಕೃಷ್ಣ. ದೊಡ್ಡದಾಗಿ ನಾವು ಅನುಭವಿಸೋದು
ಬೇಕಿಲ್ಲ. ಸೊ ದಿಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ ಡಿವೋಟಿ ಅಂಡ್ ಎ ನಾನ್ ಡಿವೋಟಿ. ಅಭಕ್ತರಿಗೆ ಏನಾಗತ್ತೆ, ದೊಡ್ಡದಾಗಿ ಇದಾಗತ್ತೆ, ಏನೋ ಒಂಥರ ಕೈಯೇ ಕಟ್ಟಾಗೋಗುತ್ತೆ, ಕಾಲ್ ಕಟ್ಟಾಗೋಗುತ್ತೆ, ಆಕ್ಸಿಡೆಂಟ್ ಆದಾಗ, ಇಲ್ಲ ಜೀವನೇ ಹೊಟ್ಟೋಗುತ್ತೆ. ಅಂದ್ರೆ ದೇ ಹ್ಯಾವ್ ಟು ಗಿವ್ ಅಪ್ ದ ಬಾಡಿ, ದೇಹವನ್ನೇ ಬಿಟ್ಟು ಜೀವ ಹೊಟ್ಟೋಗುತ್ತೆ. ಸೊ ಅದನ್ನ ಕಂಪೇರ್ ಮಾಡಿದ್ರೆ ಭಕ್ತರಿಗೆ ಎಷ್ಟೋ ಜನಕ್ಕೆ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ಈವನ್ ಬೈ ಲಾರ್ಡ್ಸ್ ಗ್ರೇಸ್ ನನಗೂ ಆಗಿದೆ. ಅದನ್ನ ಒಂದು ಬುಕ್ ಬರುತ್ತೆ, ವೆರಿ ಸೂನ್ ಒಂದು ಬುಕ್ ರಿಲೀಸ್ ಮಾಡ್ತಾ ಇದ್ದೀನಿ. ಗುರು ಮಹಾರಾಜ್ ನಂಗೆ ಹೇಳಿದ್ರು ಬರೀ ಅಂತ. ಐ ವಿಲ್ ರಿಲೀಸ್ ಇಟ್. ಸೊ ಅದನ್ನ ಗೊತ್ತಿಲ್ಲ, ಒಬ್ಬರಿಗೆ ನಾನು ನೇಮಿಸಿದ್ದೀನಿ, ಅವ್ರು ಮಾಡ್ತಾರೆ. ನಾನು ದೇಹದ ಬಿಟ್ಟ ಮೇಲೆ ಅವ್ರಿಗೆ ರಿಲೀಸ್ ಆಗತ್ತದು. ಅದು ಏನು ಅಂದ್ರೆ, ಗುರುಗಳು, ಪ್ರಭುಪಾದರು, ಡಿಟಿಸ್, ರಾಧಾಕೃಷ್ಣರೇ ಆಗಿರ್ಲಿ, ಜಗನ್ನಾಥ್ ಬಲದೇವ್ ಸುಭದ್ರ ಸುದರ್ಶನರೇ ಆಗ್ಲಿ, ಇಲ್ಲ ಗೌರ್ನಿತ ಆಗಿರ್ಲಿ, ಇಲ್ಲ ಪಂಚತತ್ವ ಆಗಿರ್ಲಿ, 101% ದೇ ಆರ್ ವರ್ಕಿಂಗ್ ಇನ್ ಅವರ್ ಲೈಫ್. ನಮ್ಮ ಜೀವನದಲ್ಲಿ ಅವರು ದೇ ಆರ್ ವರ್ಕಿಂಗ್. ನಮ್ಮ ಅಂದ್ರೆ ನಮ್ಮ ಲೈಫಲ್ಲಿ ಅವ್ರು ಆಕ್ಟ್ ಮಾಡ್ತಾ ಇದ್ದಾರೆ. ನಾವ್ ಎಷ್ಟು ಮಟ್ಟಿಗೆ ಅಂದ್ರೆ ಎಷ್ಟು ನಾವು ಪ್ರೋಗ್ರೆಸ್ ಆಗ್ತೀವಲ್ಲ ಭಕ್ತಿಯಲ್ಲಿ, ಅಷ್ಟು ನಮಗೆ ಇದೆಲ್ಲವೂ ಗೋಚರವಾಗತ್ತೆ. ಓಹೋ, ನಾನು ಇಲ್ಲಿ ತಪ್ಪು ಮಾಡಿದೀನಿ, ಅದಕ್ಕೆ ನಾನು ಅನುಭವಿಸ್ತಾ ಇದ್ದೀನಿ, ನಾನು ಈ ಮಾತಾಜಿ ಬಗ್ಗೆ ಮಾತಾಡ್ಬಾರ್ದು, ಆ ಪ್ರಭು ಬಗ್ಗೆ ಮಾತಾಡ್ಬಾರ್ದು, ಈ ಮಾತಾಜಿಗೆ ನೋವು ಕೊಡ್ಬಾರ್ದು. ವಿಲ್ ರಿಯಲೈಸ್ ದ್ಯಾಟ್ ಬಿಕಾಸ್ ಗುರುಗಳು ಯಾಕೆ ಗುರುಗಳು ಅಂತಿರೋದು, ಗುರುಗಳು ಹರಿನಾಮ ಕೊಟ್ಟಾಗ ದೇರ್ ವಿಲ್ ಬಿ ಹಂಡ್ರೆಡ್ಸ್ ಆಫ್ ಟ್ರಾನ್ಸ್ಫಾರ್ಮೇಶನ್ಸ್ ಇನ್ ಅವರ್ ಬಾಡಿ. ನಮ್ಮ ಜೀವನದಲ್ಲಿ ಅಂದ್ರೆ ದೇಹದಲ್ಲಿಯೂ ಚೇಂಜಸ್ ಆಗತ್ತೆ, ಆತ್ಮ ಶುದ್ಧಿ ಆಗ್ತಾ ಹೋಗತ್ತೆ. ಮತ್ತೆ ನಾವು ಹುಟ್ಟು ಬರೋದಿಲ್ಲ. ನಾವ್ ಎಷ್ಟೇ ಅಪರಾಧ ಮಾಡಿದ್ರು ಕೃಷ್ಣನ ಕೃಪೆಯಿಂದ, ಪ್ರಭುಪಾದರು ಗುರುಗಳ ಕೃಪೆಯಿಂದ ನಾವು ಎಚ್ಚೆತ್ಕೋತೀವಿ. ನಾವು ಮಿಸ್ಟೇಕ್ ಇಂದ ಹೊರಗೆ ಬರ್ತೀವಿ, ನಾವು ವಿಲ್ ಕಮ್ ಔಟ್. ಸೊ ಅದೆಲ್ಲದ್ರಿಂದ ನಮಗೆ ಎಲ್ಲಿದ್ರಿಂದ ಹೊರಗೆ ಬಂದಾಗ ಗುರುಗಳು, ಆಮೇಲೆ ಕೃಷ್ಣ ನೋಡ್ತಾ ಇದ್ದಾನಲ್ಲ, ಪ್ರಭುಪಾದರು ನೋಡ್ತಾ ಇದ್ದಾರೆ, ಓ ಜೀವಿ ಕರೆಕ್ಟ್ ಮಾಡ್ಕೊಳಕ್ ನೋಡ್ತಾ ಇದೆ, ತನ್ನಂತಾನೆ ಚೇಂಜಸ್ ಮಾಡ್ಕೊಳಕ್ ನೋಡ್ತಾ ಇದೆ, ಐ ಹ್ಯಾವ್ ಟು ಹೆಲ್ಪ್ ದಿಸ್ ಜೀವ ಅಂತ 3 ಜನನು ದೇ ಸ್ಟಾರ್ಟ್ ವರ್ಕಿಂಗ್ ಇನ್ ಅವರ್ ಲೈಫ್. Even I have not been to temple for the last 2 years. Nearly, I think so, 1.5 years ಮೇಲೆ ಆಯ್ತು. ಆದ್ರೆ me and my Prabhuji is there, of course, he is doing the seva. ವೇಸ್ಟ್ ಮಾಡ್ತಾ ಇಲ್ಲ ನಾವು ಟೈಮು. ಭಗವಂತ ಗುರುಗಳ ಕೃಪೆಯಿಂದ, ಪ್ರಭುಪಾದರ ಕೃಪೆಯಿಂದ ನಾವು ಯಾವ್ದಾದ್ರೂ ಒಂದ್ರಲ್ಲಿ ತೊಡಗೇ ಇರ್ತೀವಿ ಫುಲ್ ಡೇ. ಸೊ ವಿ ಶುಡ್ ನಾಟ್ ವೇಸ್ಟ್ ಅವರ್ ಟೈಮ್. ಯಾಕಂದ್ರೆ ಯಾವಾಗ ಕರೆ ಬರುತ್ತೋ ಗೊತ್ತಿಲ್ಲ, ಯಾವಾಗ ದೇಹ ಬಿಡಬೇಕೋ ಗೊತ್ತಿಲ್ಲ. ಸೊ ವಿ ಶುಡ್ ಬಿ ಆಲ್ವೇಸ್ ಅಲರ್ಟ್. ಓಕೆ. ಆಮೇಲೆ ಭಗವದ್ಗೀತೆಯಲ್ಲಿ ನ ಜಾಯತೆ ಮ್ರಿಯತೇವ ಕದಾಚಿನ್ ನಾಯಂ ಭೂತ್ವಾ ಭವಿತಾ ನ ಭೂಯ ಅಜೋ ನಿತ್ಯಂ ಶಾಶ್ವತೋ ಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ ಅಂತ ಭಗವಂತ ಹೇಳ್ತಾನೆ. ಏನ್ ಹೇಳ್ತಾ ಇದ್ದಾನೆ? ಆತ್ಮಕ್ಕೆ ಸಾವಿಲ್ಲ, ಹುಟ್ಟು ಇಲ್ಲ. ನ ಜಾಯತೆ ಮ್ರಿಯತೇವ ಕದಾಚಿನ್, ಸಾವು ಇಲ್ಲ, ಹುಟ್ಟು ಇಲ್ಲ. ಆಮೇಲೆ ನಾಯಂ ಭೂತ್ವಾ ಭವಿತಾನ ಭೂಯ. ಸೊ ಆದ್ರೆ ಅದನ್ನ ಕಾಣಲ್ಲ, ವಿ ಕಾಂಟ್ ಸಿ ಆತ್ಮ. ಅದು ಸಾಯೋದು ಇಲ್ಲ, ಹುಟ್ಟೋದು ಇಲ್ಲ, ಅದನ್ನ ನಾವು ಕಾಣಕ್ಕ ಆಗೋದಿಲ್ಲ, ವಿ ಕಾಂಟ್ ಸಿ. ಮತ್ತೆ ಅದು ಹುಟ್ಟು ಸಾವುಗಳಿಲ್ಲ, ಅದಕ್ಕೆ ಯಾವಾಗ್ಲೂ ಶಾಶ್ವತ ಆತ್ಮ, ಶಾಶ್ವತ ಯಾವಾಗ್ಲೂ ಇರುತ್ತೆ. ಯಾಕೆ ಚಿರಂಜೀವಿ? ಅವ್ರುಗಳೇ ಚಿರಂಜೀವಿ ಅಲ್ಲ, ನಾವುಗಳು ಚಿರಂಜೀವಿಗಳೇ. ಪ್ರತಿಯೊಂದು ಜೀವನೂ ಚಿರಂಜೀವಿನೇ. ನಾವು ಸಾಯೋದಿಲ್ಲ. ಆದ್ರೆ ನಮಗೆ ಕರ್ಮಕ್ಕೆ ಅನುಗುಣವಾಗಿ ದೇಹಧಾರಿಗಳಾಗಿ ಈ ಭೂಮಿಗೆ, ಅಂದ್ರೆ ಈ ಬ್ರಹ್ಮಾಂಡದಲ್ಲಿ, ಯಾವ ಬ್ರಹ್ಮಾಂಡದಲ್ಲಾದ್ರೂ ಕೃಷ್ಣ ಹುಟ್ಟಿಸ್ಬೋದು ನಮ್ಮನ್ನ. ನಾಟ್ ಓನ್ಲಿ ದಿಸ್ ಈ ಭೂಮಂಡಲ, ಎನಿವೇರ್ ಹಿ ಕ್ಯಾನ್ ಮೇಕ್ ಅಸ್ ಬಿ ಬಾರ್ನ್ ಅಕಾರ್ಡಿಂಗ್ ಟು ಅವರ್ ವಿಶ್. ನಮ್ಮ ಇಚ್ಛೆಗೆ ಅನುಗುಣವಾಗಿ ಒಬ್ಬೊಬ್ಬರಿಗೆ ತುಂಬಾ ಅಲಂಕಾರ ಮಾಡ್ಕೋಬೇಕಿಲ್ಲ, ಒಬ್ಬೊಬ್ರಿಗೆ ಡ್ಯಾನ್ಸ್ ಮಾಡ್ಬೇಕು, ಒಬ್ಬೊಬ್ರಿಗೆ ಅಂದ್ರೆ ಸಾಮಾನ್ಯ ಜೀವಿಗಳಿಗೆ ಅದೆಲ್ಲ ಮಾಡ್ಬೇಕು ಅಂತ ಆಸೆ ಇರುತ್ತೆ, ಇಲ್ಲ ತಿನ್ನೋರಿಗೆ ತಿನ್ನಕ್ ಆಸೆ ಇರುತ್ತೆ, ಇಲ್ಲ ಅಂದ್ರೆ ದುಡ್ಡು ಅರ್ಜನೆ ಗಳಿಸೋದು ಆಸೆ ಇರುತ್ತೆ. They'll have different kinds of varieties of liking. ಆದ್ರಿಂದ ಒಬ್ಬೊಬ್ಬರಿಗೆ, ಆಮೇಲೆ ಒಬ್ಬೊಬ್ಬರಿಗೆ ಬಟ್ಟೆ ಕಡಿಮೆ ಹಾಕೊಂಡು ಓಡಾಡ್ತಾ ಇರ್ತಾರೆ, ಅವರು ವೃಕ್ಷಗಳಾಗಿ, ಮರಗಳಾಗಿ, ಗಿಡಗಳಾಗಿ ಹುಟ್ಟುತ್ತಾರೆ. ಇಟ್ಸ್ ಆಲ್ರೆಡಿ ಎವ್ರಿಥಿಂಗ್ ಇಸ್ ರಿಟರ್ನ್. ಶಾಸ್ತ್ರಗಳಲ್ಲಿ ಪ್ರತಿಯೊಂದು ಇದೆ. ಓಕೆ. ಇದೆಲ್ಲವೂ ನಮ್ಗೆ ಬೇಡ. ಅಂದ್ರೆ ಭಗವಂತನಿಗೆ ಶರಣಾಗತರಾಗ್ಬೇಕು. ನಮ್ಗೆ ಸಾವಿಲ್ಲ ಅಂತ ನಮ್ಗೆ ಜ್ಞಾನೋದಯ ಆಗತ್ತೆ. ನಾವು ದೇಹ ಅಲ್ಲ, ಆತ್ಮ ಅನ್ನೋ ಜ್ಞಾನೋದಯ ಆಗತ್ತೆ. ಆಮೇಲೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ನಾವು ವರ್ಗಾಯಿಸುವುದಿಲ್ಲ. ದಿಸ್ ದ ಬ್ಯೂಟಿ ಆಫ್ ಬೀಯಿಂಗ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್. ನಾವು ಕೃಷ್ಣ ಭಾವನಾಮೃತದಲ್ಲಿ ಬಂದಾಗ ಇದೊಂದು ಒಳ್ಳೆಯ ಜ್ಞಾನ ಸಿಗತ್ತೆ ನಮಗೆ. ಆಮೇಲೆ ನಾವು ನಮ್ಮ ಕೆಟ್ಟ ಎಲ್ಲ ಕೆಲಸಗಳನ್ನು, ಕೆಟ್ಟ ಭಾವನೆಗಳನ್ನು, ಕೆಟ್ಟ ಯೋಚನೆಗಳನ್ನು ಬಿಟ್ಬಿಡ್ತೀವಿ, ಒಳ್ಳೆಯ ಮಾರ್ಗದಲ್ಲಿ ಹೋಗ್ತೀವಿ. ನಾವು ಒಳ್ಳೇದ್ ಮಾಡ್ಕೊಂಡೋದ್ರೆ ಕೃಷ್ಣ ನಮಗೆ ಸಪೋರ್ಟ್ ಮಾಡೇ ಮಾಡ್ತಾನೆ. ಬೇರೆಯವ್ರಿಗೆ ಎಷ್ಟಾದ್ರೂ ನಮ್ಮ ಕೆಳಕ್ ತಳ್ಳಕ್ ಹೋಗ್ಲಿ, ನಮ್ಗೆ ಅಂದ್ರೆ ಇನ್ ಜನರಲ್ ಐ ಆಮ್ ಟೆಲಿಂಗ್,
ಎಷ್ಟೋ ಜನಕ್ಕೆ ಪಾಪ ದೇ ಆರ್ ಸಫರಿಂಗ್, ಸಮ್ ಸೋಲ್ಸ್ ಆರ್ ಸಫರಿಂಗ್ ಬಿಕಾಸ್ ದೇ ಆರ್ ನಾಟ್ ಗೆಟಿಂಗ್ ರೆಕಗ್ನೈಸ್ಡ್, ಅಥವಾ ಇವನ್ ದೋ ದೇ ಆರ್ ರೆಕಗ್ನೈಸ್ ಸಂಬಡಿ ಇಸ್ ಪುಷಿಂಗ್ ದೆಮ್ ಡೌನ್. ಬಟ್ ನೋ, ಕೃಷ್ಣ ಇಸ್ ವಾಚಿಂಗ್, ಒನ್ ಡೇ ಆರ್ ದ ಅದರ್ ಯು ವಿಲ್ ರೈಸ್ ಅಪ್. ಓಕೆ, ಬಿಕಾಸ್ ಅವ್ರವ್ರ ಪ್ರಜ್ಞೆ ಬೇರೆ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಭಕ್ತಿಗೆ ಬಂದ್ಮೇಲೆನು ಕೃಷ್ಣ ಒಬ್ಬೊಬ್ರಿಗೆ ಒಂದೊಂದು ಪ್ರಜ್ಞೆಯಲ್ಲಿ ಇಟ್ಟಿರ್ತಾನೆ. ಲೆವೆಲ್ ಆಫ್ ಕಾನ್ಶಿಯಸ್ನೆಸ್ ಇದೆಯಲ್ಲ, ಆ ಪ್ರಜ್ಞೆ ಮೇಲೆ ಇರುತ್ತೆ, ಕೆಳಗಿರುತ್ತೆ. ಅಕಾರ್ಡಿಂಗ್ ಟು ಅವರ್ ಭಕ್ತಿ ದ ಪ್ರಜ್ಞೆ ವಿಲ್ ಡಿಫರ್. ದಿಸ್ ಮೈ ಗುರು ಮಹಾರಾಜ್ ಟೋಲ್ಡ್ ಇನ್ ಒನ್ ಕ್ಲಾಸ್. ಸೊ ಆ ಪಾಯಿಂಟ್ ಬರ್ಕೊಂಡಿದ್ದೆ, ಅದನ್ನ ಆಡ್ ಮಾಡಿದ್ದೀನಿ. ಅಂಡ್ ಈವನ್ ಐ ಹರ್ಡ್ ಫ್ರಮ್ ಹಿಸ್ ಹೋಲಿನೆಸ್ ರಾಧಾನಾಥ್ ಸ್ವಾಮಿ ಮಹಾರಾಜ್ ಆಲ್ಸೋ. ದೆನ್ ಇದು ನೋಡಿ, ಒಂದು ನಾಯಿಗಿರುವ ಪ್ರಜ್ಞೆಗೂ ಪ್ರಭುಪಾದರ ಅನಾಲಜಿ ಕೊಡ್ತಾ ಇರೋದಮ್ಮ, ನಾ ಹೇಳ್ತೀರಾ. ಅ ಡಾಗ್ಸ್ ಕಾನ್ಶಿಯಸ್ನೆಸ್ ಇಸ್ ಡಿಫರೆಂಟ್ ಫ್ರಮ್ ಎ ಮ್ಯಾನ್ಸ್. ಪ್ರಭುಪಾದರು ಹೇಳ್ತಾ ಇದಾರೆ, ಒಂದು ನಾಯಿಗಿರುವ ಪ್ರಜ್ಞೆ ಮತ್ತು ಒಂದು ಮನುಷ್ಯನಿಗಿರುವ ಪ್ರಜ್ಞೆ ವ್ಯತ್ಯಾಸ ಇದೆ. ಓಕೆ, ಸೊ ಇಬ್ಬರಿಗೂ ವ್ಯತ್ಯಾಸ ಇದೆ. ಮತ್ತೆ ಜೀವ ಅಂದ್ರೆ ಜೀವಗಳಿದೆಯಲ್ಲ, ಒಂದು ಜೀವಿಯಿಂದ ಇನ್ನೊಂದು ಜೀವಿಗೂ ಅಷ್ಟೇ ದ ಲೆವೆಲ್ ಆಫ್ ಕಾನ್ಶಿಯಸ್ನೆಸ್ ಪ್ರಜ್ಞೆ ಬೇರೆ ಬೇರೆ ಇರುತ್ತೆ. ಮೀನಿಗೆ ಬೇರೆ ತರ ಪ್ರಜ್ಞೆ ಇರುತ್ತೆ, ಹುಲಿಗೆ ಬೇರೆ ತರ ಪ್ರಜ್ಞೆ ಇರುತ್ತಲ್ವಾ, ಜಿಂಕೆಗೆ ಬೇರೆ ತರ ಪ್ರಜ್ಞೆ ಇರುತ್ತೆ, ಆಮೇಲೆ ಆನೆಗೆ ಬೇರೆ ತರ ಪ್ರಜ್ಞೆ ಇರುತ್ತೆ. ಸೊ ದೇರ್ ವಿಲ್ ಬಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಾನ್ಶಿಯಸ್ನೆಸ್. ಒಬ್ಬೊಬ್ಬರಿಗೆ ಒಂದೊಂದ್ ತರ ಇರುತ್ತೆ. ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ಇರ್ತೀವಿ ನಾವೆಲ್ಲಾನು. ವೆದರ್ ದೇ ಆರ್ ಆನಿಮಲ್ಸ್ ಆರ್ ಹ್ಯೂಮನ್ ಬೀಯಿಂಗ್ಸ್ ವಿಲ್ ಬಿ ಇನ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಕಾನ್ಶಿಯಸ್ನೆಸ್ ಅಂತ ಪ್ರಭುಪಾದರು ಇದಕ್ಕೆ ಅನಾಲಜಿ ಕೊಟ್ಟಿದ್ದಾರೆ ಭಾಗವತ ಶ್ಲೋಕಕ್ಕೆ. ಆಮೇಲೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, 8ನೇ ಅಧ್ಯಾಯ ನಾವೆಲ್ಲ ಬೈ ಹಾರ್ಟ್ ಮಾಡ್ಬೇಕು. ಆಕ್ಚುಲಿ 8th ಚಾಪ್ಟರ್, 12th ಚಾಪ್ಟರ್ ಅಂಡ್ 15th ಚಾಪ್ಟರ್, ಇದು ಮೂರೂನು ಪ್ರಭುಪಾದರು ಅಂದ್ರೆ ಹೇಳಿಸ್ತಾ ಇದ್ರು. 8ನೇ ಅಧ್ಯಾಯ, 12ನೇ ಅಧ್ಯಾಯ ಮತ್ತೆ 15 ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ರಿಯಲೈಸೇಷನ್ಸ್ ಬರುತ್ತೆ. ಎಲ್ಲಾನು ಇಂಪಾರ್ಟೆಂಟೇ, ಬಟ್ ಅದರಲ್ಲಿ ಇದು ಇಂಪಾರ್ಟೆಂಟ್. 10ನೇದು ಇಂಪಾರ್ಟೆಂಟ್, 9ನೇದು ಇಂಪಾರ್ಟೆಂಟ್, 4ನೇದು ಇಂಪಾರ್ಟೆಂಟ್ ಆಗಿ ನೋಡ್ಕೋದ್ರೆ. ಬಟ್ 8th ಇಟ್ ವಿಲ್ ಲೀಡ್ ಅಸ್ ಟು ಗೋಲೋಕ ವೃಂದಾವನ. ಅದ್ರಲ್ಲಿ ಏನ್ ಹೇಳ್ತಾನೆ ಭಗವಂತ, ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೆವರಂ ತಂ ತಮೇ ವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ಅಂತಾನೆ. ನಾವು ದೇಹ ಬಿಡುವ ಕಾಲದಲ್ಲಿ ಯಾವ ಪ್ರಜ್ಞೆಯಲ್ಲಿ ನಾವು ದೇಹ ಬಿಡ್ತೇವೋ, ನಾವು ನಮ್ಮ ಮನೆಯಲ್ಲಿ, ಅದಕ್ಕೆ ಪ್ರಭುಪಾದರು ನಾಯಿ ಸಾಕ್ಬೇಡಿ, ಬಿಕ್ಕು ಸಾಕ್ಬೇಡಿ ಯಾಕೆ ಹೇಳೋದು? ಯಾಕೆಂದ್ರೆ ಅದನ್ನ ಸಾಕ್ತಾ 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 ಅದರ ಪ್ರಜ್ಞೆ ಬಂದ್ಬಿಡುತ್ತೆ. ಲೈಕ್ ಭರತ್ ಮಹಾರಾಜ ವೆರಿ ಗುಡ್ ಎಕ್ಸಾಂಪಲ್ ಇಸ್ ದೇರ್ ಇನ್ ಶ್ರೀಮದ್ ಭಾಗವತಂ. ಅವರು ಏನು ಒಂದು ಜಿಂಕೆ ಮರಿನ ಕಾಪಾಡಕ್ ಹೋಗಿ ಅವರು ಜಿಂಕೆಯಾಗಿ ಹುಟ್ಟಿದ್ರು. ಆದ್ರೆ ಅವರಿಗೆ ಹೈಯರ್ ಕಾನ್ಶಿಯಸ್ನೆಸ್ ಇತ್ತು. ಜಿಂಕೆಯ ದೇಹಧಾರಿ ಆಗಿದ್ರು ಸಹ ಅವರಿಗೆ ಕೃಷ್ಣ ಭಾವನಾಮೃತದಲ್ಲೇ ಇದ್ರು ಅವರು. ಸೊ ಅದಕ್ಕೆ ನೆಕ್ಸ್ಟ್ ಕಾನ್ಶಿಯಸ್ನೆಸ್ ಅವರು ಸತ್ಸಂಗವನ್ನು ಪಡೆದು ಅವರು ಜಡಭರ್ತನಾಗಿ ಬಂದ್ರು. ಜಡಭರ್ತ ಯಾಕಾದ್ರು ಅಂದ್ರೆ he didn't want to get attached to anybody for that matter. ಅಂದ್ರೆ ಮನೆಯವರಿಗೂ ಸಹ ಅವರು ಅಟ್ಯಾಚ್ ಆಗ್ಲಿಲ್ಲ. ಅವರೆಲ್ಲ ಹೋಯ್ತಾ ಇದ್ರು, ಬಡಿತಾ ಇದ್ರು. ಅವ್ರಿಗೆ ಬೆನ್ನು ಅಂದ್ರೆ ಬಗ್ಬಿಟ್ಟಿತ್ತು ಅವ್ರಿಗೆ. ಎಲ್ಲರೂ ಹೊಡೆದು ಇದಾಗೋಯ್ತು. ಬಟ್ he never cared because he knew that he is not the body. ಅವ್ರಿಗೆ ಗೊತ್ತಿತ್ತು ನಾನ್ ದೇಹ ಅಲ್ಲ ಅಂತ. ಅದಕ್ಕೆ ಅವರು ಉತ್ತಮ ಗತಿನ್ ಪಡೆದ್ರು. he went back home, back to Godhead, ದೇಹ ಬಿಟ್ಟ ಮೇಲೆ. ಅದೇ ಲಾಸ್ಟ್ 3rd ಜನ್ಮಕ್ಕೆ ಅವರು ಗೋಲೋಕಕ್ಕೆ ಹೊರಟೋದ್ರು, ವೈಕುಂಠ ಲೋಕಗಳಿಗೆ. ಬಿಕಾಸ್ he was praying Lord Vishnu. ದೆನ್ ಇಲ್ಲಿ ಪ್ರಭುಪಾದರು ಹೇಳ್ತಾರೆ ದುರ್ಲಭ ಮಾನುಷ ಜನ್ಮ. ಓಕೆ, ಯಾಕಂದ್ರೆ ನಮಗೆ ಮನುಷ್ಯ ಜನ್ಮ ತುಂಬಾ ತುಂಬಾ ವಿರಳ. ಇಷ್ಟೋ ಜನ ಸೂಸೈಡ್ ಮಾಡ್ಕೋತಾರೆ. ಅಲ್ಲ, ಭಕ್ತಿಗೆ ಬಂದವರು ಸೂಸೈಡ್ ಮಾಡ್ಕೊಂಡಿದ್ನ ಕೇಳಿದೀನಿ, ವಿಚಿತ್ರ ಅನ್ಸುತ್ತೆ. ಬಿಕಾಸ್ ಹಿಯರಿಂಗ್ ನಮ್ಮ ನವದಾ ಭಕ್ತಿಯಲ್ಲಿ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ. ಫಸ್ಟ್ ಒನ್ ಏನು? ಶ್ರವಣ, ಕೇಳಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಫಸ್ಟ್ 20 years you have to hear. ಅಲ್ಲ, ಟಿಲ್ ದ ಲಾಸ್ಟ್ ಬ್ರೆತ್ ವಿ ಹ್ಯಾವ್ ಟು ಹಿಯರ್. ಆದರೆ ಫಸ್ಟ್ 20 ವರ್ಷಗಳ ಕಾಲ ನಾವೆಲ್ಲವನ್ನು ಕೇಳ್ಬೇಕು. ಭಗವದ್ಗೀತೆಯನ್ನು ಒಂದಷ್ಟು ವರ್ಷಗಳ ಕಾಲ ಕೇಳ್ಬೇಕು, ಭಾಗವತ ಕೇಳ್ಬೇಕು, ಟೆಂಪಲ್ ಅಲ್ಲಿ ಚೇತನ ಚರಿತಾಮೃತ ಕೇಳ್ಬೇಕು, ಎಲ್ಲಾ ಬೇರೆ ಪ್ರಭುಪಾದರ ಚಿಕ್ಕ ಬುಕ್ಸ್ ಇಂದು ಕ್ಲಾಸ್ ಇರುತ್ತೆ, ಎಕ್ಸಾಮ್ಸ್ ಇರುತ್ತೆ. ನಮ್ಗೆ ಅದೆಲ್ಲ ಏನೋ ಹಿಸ್ ಗ್ರೇಸ್ ಕಮಲೋಚನ್ ಪ್ರಭುಜಿ ಇವಾಗಿನ ಭಕ್ತಿ ಪದ್ಮ ಪ್ರಚಾರಕ್ ಸೌರಭ್ ಮಹಾರಾಜರ ಕೃಪೆಯಿಂದ, ಆಮೇಲೆ ಹಿಸ್ ಹೋಲಿನೆಸ್ ವನಮಾಲಿ ಪ್ರಭು ಅವ್ರಿಗೆ ಅದೇ ಹೆಸರು ಕೊಟ್ಟಿದ್ದಾರೆ ಗುರು ಮಹಾರಾಜರು ಸನ್ಯಾಸ ತಗೊಂಡ್ಮೇಲೆ. ಅವರಿಬ್ಬರಿಂದ ನಮ್ಗೆ ಬೇಕಾದಷ್ಟು ಜ್ಞಾನ ಸಿಕ್ತು. ಅವ್ರು ನಮ್ಗೆ ಅವಾಗ ಟೆಸ್ಟ್ಗಳು ಇಡ್ತಾ ಇದ್ರು, ಕ್ಲಾಸಸ್ ಇರ್ತಾ ಇತ್ತು. ವಿ ಹ್ಯಾಡ್ ಆಲ್ ಭಕ್ತಿ ಶಾಸ್ತ್ರಿ, ಭಕ್ತಿ ವೈಭವ, ಎವ್ರಿಥಿಂಗ್.
ಸೊ ಇಟ್ಸ್ ಬರೀ ಕ್ಲಾಸಸ್ ಅಟೆಂಡ್ ಮಾಡಿದ್ರೆ ಸಾಲದು. ನಾವು ಏನ್ ಒಂದ್ ಡಿಗ್ರಿ ಅಂದ್ರೆ ಇದು ಸರ್ಟಿಫಿಕೇಟ್ ಕಳ್ಸಿದ್ರೆ ಸಾಲದು. ವಿ ಹ್ಯಾವ್ ಟು ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ದಟ್. ಪ್ರಾಕ್ಟಿಕಲಿ ನಾವು ಕೇಳಿಸ್ಕೋಬೇಕು, ನಾವು ಅದರಂತೆ ನಡ್ಕೋಬೇಕು. ನಾವ್ ಜೀವಿನೇ ಏನೇ ನಮ್ಗೆ ಏನಾದ್ರು ಮಾಡ್ಲಿ, ಏನಾದ್ರು ಅನ್ಲಿ, ಶುಡ್ ಫಾರ್ ಲೆಟ್ ಗೋ, ಬಿಕಾಸ್ ವಿ ಆರ್ ನಾಟ್ ದ ಬಾಡಿ. ನಾವು ದೇಹ ಅಲ್ಲ, ಆತ್ಮ. ಎರಡನೇದು ನಮ್ಗೆ ಶಾಶ್ವತ ಸಂಬಂಧ ಯಾರ ಜೊತೆ ಇರೋದು? ಆ ಜೀವಿ ಜೊತೆ ಅಲ್ಲ. ನಮ್ಗೆ ಶಾಶ್ವತ ಸಂಬಂಧ ಇರೋದು ಭಗವಂತನ ಜೊತೆ, ಪ್ರಭುಪಾದರ ಜೊತೆ, ಗುರು ಮಹಾರಾಜರ ಜೊತೆ ಶಾಶ್ವತ ಸಂಬಂಧ ಇರೋದು. ಆ ಜೀವಿ ಇವತ್ತಿರ್ತಾರೆ, ನಾಳೆ ಇರಲ್ಲ. ಬಿಕಾಸ್ ವಿ ಹ್ಯಾವ್ ಟು ಗಿವ್ ಅಪ್ ಅವರ್ ಬಾಡಿ. ದೇಹ ಇರೋದಿಲ್ಲ, ದೇಹ ಸಾಯತ್ತೆ. ದೇಹವನ್ನ ನಾವು ಹೊಗಳೂಬಾರ್ದು, ತೆಗೊಳ್ಳೂಬಾರ್ದು, ನ್ಯೂಟ್ರಲ್ಲು ಇರಬಾರ್ದು, ಏನು ಇಲ್ಲ. ವಿ ಶುಡ್ ಜಸ್ಟ್ ಡೂ ಸೇವಾ ಅಂಡ್ ಗೆಟ್ ಔಟ್ ಆಫ್ ದ ಟೆಂಪಲ್ ಅಷ್ಟೇ. ಸೇವೆ ಮಾಡ್ಬೇಕು, ಏನ್ ನಮ್ ಕೈಲಾಗತ್ತೋ ಆ ಸೇವೆ ಮಾಡ್ಬೇಕು. ಪ್ರಜಲ್ಪ ಮಾಡಬಾರ್ದು. ಯಾರಾದ್ರೂ ಮಾತಾಡ್ತಾ ಇದ್ರೆ ಆ ಜಾಗದಿಂದ ಕಳ್ಚ್ಕೋಬೇಕಷ್ಟೇ. ಇಲ್ಲಾಂದ್ರೆ ನಮ್ ಭಕ್ತಿಲಿ ನಾವು ಬಿದ್ದೋಗ್ತೀವಿ. ವಿ ವಿಲ್ ನಾಟ್ ಪ್ರೋಗ್ರೆಸ್ ಇನ್ ಭಕ್ತಿ. ನಾವ್ ಏನೇ ಕ್ಲಾಸ್ ಕೊಟ್ರು ಅದು ಯಾಕೆ ಅದರಲ್ಲಿ ಪವರ್ ಅಂದ್ರೆ ವೈ ಇಟ್ ಇಸ್ ನಾಟ್ ಸೂದಿಂಗ್ ಟು ದ ಹಾರ್ಟ್ಸ್? ಯಾಕೆ ಅದು ನಮಗೆ ಹೃದಯಕ್ಕೆ ನಾಟ್ತಾ ಇಲ್ಲ ಅಂದ್ರೆ ಬಿಕಾಸ್ ನಾವು ಅಪರಾಧ ಮಾಡ್ತಾ ಇದ್ದೀವಿ. ಅಪರಾಧ ಮಾಡ್ತಾ ಇರೋದ್ರಿಂದ ನಾವ್ ಹೇಳೋ ಕ್ಲಾಸಸ್ ಯಾರಿಗೂ ಅರ್ಥ ಆಗಲ್ಲ. ಮತ್ತೆ ನಾವು ಕ್ಲಾಸ್ ಕೊಡಕ್ ಮುಂಚೆ ಎಲ್ಲಾ ದೇವತೆಯರಿಗೆ, ದೇವರಿಗೆ, ಗುರು ಮಹಾರಾಜರಿಗೆ, ಪ್ರಭುಪಾದ್ಜಿಗೆ, ಅನಂತ ಕೋಟಿ ಭಕ್ತರಿಗೆ, ಅಂದ್ರೆ ಇನ್ನ ಮುಂದೆ ಬರೋ ಭಕ್ತರಿಗೂ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ದಯವಿಟ್ಟು ನೀವೆಲ್ಲ ನನಗೆ ಆಶೀರ್ವಾದವನ್ನುಂಟು ಮಾಡಿ. ನನ್ಗೆ ಯೋಗ್ಯತೆ ಇಲ್ಲ, ಐ ಆಮ್ ಟ್ರೈಂಗ್ ಟು ಇಂಪ್ರೂವ್ ಮೈ ಸೆಲ್ಫ್. ನಾನು ಪ್ಯೂರಿಫೈ ಆಗಕ್ ಟ್ರೈ ಮಾಡ್ತಾ ಇದ್ದೀನಿ. ಆದ್ರೆ ಗುರುಗಳ ಕೃಪೆ ಇರ್ಬೇಕು ನಮ್ಮ ಮೇಲೆ. ಗುರುಗಳ ಕೃಪೆ ಇದ್ರೆ ನಮಗೆ ಖಂಡಿತ ವಿಲ್ ಪ್ರೋಗ್ರೆಸ್ ವೇರ್ ಎವರ್ ವಿ ಆರ್. ಯಾಕಂದ್ರೆ ನಮ್ ಗುರುಮಾನ ಶಿಷ್ಯರೊಬ್ರು, he had been to Dubai for 2 years. At that time there was no association. He used to hear, ಅಂದ್ರೆ ಅವಾಗ ಏನು ಮೊಬೈಲ್ಸ್ ಇರ್ಲಿಲ್ಲ, ಏನು ಆನ್ಲೈನ್ ಕ್ಲಾಸಸ್, ನೋ ಯೂಟ್ಯೂಬ್, ನಥಿಂಗ್ ವಾಸ್ ದೇರ್. ಸಿಂಪಲ್ ಮೊಬೈಲ್ ವಾಸ್ ದೇರ್. ಆದ್ರೆ ಇವರು ಹೇಳಿರೋ ಕ್ಲಾಸಸ್ನೆಲ್ಲ he has to point out the ಇದು ನೋಟ್ ಆನ್ ದ ಪಾಯಿಂಟ್ಸ್. ಅದನ್ನೆಲ್ಲ ಬರೀ ಅದನ್ನ ಓದ್ಕೊಂಡೇ he was actually he was existing in ಭಕ್ತಿ. ಬಂದ ತಕ್ಷಣ ಗುರುಮಹಾರಾಜರ ಪಾದಕ್ಕೆ ಬಿದ್ದು ಗೊಳೋ ಅಂತ ಹತ್ರು. ಗುರುಮಹಾರಾಜರು ಸಾರಿ ಬೇಡ ಅಂತ ಹೇಳಿದ್ರು ಅವ್ರಿಗೆ. ಹೋಗ್ಬೇಡಪ್ಪ, ನಿನ್ಗೆ ಭಕ್ತಿ ಮಿಸ್ ಆಗತ್ತೆ. ಒಂದು. ಎರಡನೇದು, ಆಫ್ಟರ್ ಆಲ್ ಸ್ವಲ್ಪ ಡಾಲರ್ಸ್ ಜಾಸ್ತಿ ಸಿಗ್ತಾ ಇದೆ ಅಂತ ಹೋಗ್ಬೇಡ, ಒದ್ದಾಡ್ತೀಯ ಅಲ್ಲಿ ಅಂದ್ರೆ. ಅವ್ರು ಹಾಗೆ ಸಫರ್ ಆಗಿ ಕಡ್ಡಿ ತರ ಆಗೋಗಿದ್ರು. ಬಂದು ಗುರುಮಹಾರಾಜರ ಪಾದದ ಮೇಲೆ ಬಿಟ್ಟು, ನೀವ್ ಹೇಗ್ ಹೇಳಿದ್ರೆ ಹಾಗೆ ಕೇಳ್ತೀನಿ ಅಂತ. ಅವಾಗ ಗುರುಮಹಾರಾಜರು ಅಂದ್ರು, ಯಾವ ಕಂಪನಿ ಬಿಟ್ಟು ಹೋಗಿದ್ಯೋ ಅಲ್ಲಿ ಹೋಗಿ ಕೇಳು, ನಿನಗೆ ಪ್ರಮೋಷನ್ ಸಿಗುತ್ತೆ, ಸ್ಯಾಲ್ರಿನೂ ಹೈಕ್ ಆಗತ್ತೆ ಅಂದ್ರು. ಅವ್ರು ಹಾಗೆ ಸಿಕ್ತು. ಐ ಹರ್ಡ್ ಫ್ರಮ್ ವೇರಿಯಸ್ ಡಿವೋಟೀಸ್ ಲೈಕ್ ದಿಸ್. ಇದೊಂದು ಎಕ್ಸಾಂಪಲ್ ಕೊಟ್ಟೆ. ಯಾಕೆ ಅಂದ್ರೆ ಗುರುಗಳಿಗೆ ನಮ್ ಬಗ್ಗೆ ಗೊತ್ತಿರತ್ತೆ. ಅವ್ರ ದೇಹ ಬಿಟ್ಟಿರ್ಲಿ, ಇಲ್ಲೇ ಇರ್ಲಿ, ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಹಿಮ್. ಸೊ ಅವ್ರು ನಮ್ ಜೊತೆ ಸದಾ ಸರ್ವದಾ ಇರ್ತಾರೆ, ಪ್ರೊವೈಡೆಡ್ ವೆನ್ ವಿ ಚಾಂಟ್ ಹರೇ ಕೃಷ್ಣ ಮಂತ್ರ ಸಿನ್ಸಿಯರ್ಲಿ. ನಾವ್ ಯಾವಾಗ ಹರಿನಾಮವನ್ನು ಭಗವಂತ ಕೃಷ್ಣನಿಗೆ ನಾವು ಟೈಮ್ ಕೊಡ್ತೀವಲ್ಲ, ನಾವು ಜಪ ಮಾಡ್ತೀವಲ್ಲ, ಅಥವಾ ಬೆಳಗ್ಗೆ ರಾತ್ರಿ ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಲ್ಲ, ಆಗ ಗುರುಗಳು ನಮ್ ಕೈ ಬಿಡೋದಿಲ್ಲ. ಸದಾ ಸರ್ವದ ಗುರುಗಳು ನಮ್ ಜೊತೆ ಇರ್ತಾರೆ. ಪ್ರಭುಪಾದ್ಜಿನೂ ನಮ್ ಜೊತೆ ಇರ್ತಾರೆ. ಜಯಪತಾಕ್ ಮಹಾರಾಜರು ನನಗಿಬ್ರು ಇಷ್ಟ, ನಮ್ ಗುರು ಮಹಾರಾಜರು ಮತ್ತೆ ಜಯಪತಾಕ್ ಮಹಾರಾಜರು, ಬಿಕಾಸ್ he has given me several names and he has blessed me. ಸೊ ಅವರೇ ಎಲ್ಲ ರಾಧಾನಾಥ್ ಮಹಾರಾಜರು ಬ್ಲೆಸ್ ಮಾಡಿದ್ದಾರೆ. ಎನಿವೆ, ಸೊ ಈ ತರ ಪ್ರಭುಪಾದ್ರೆ ಎಲ್ಲಾ ಶಿಷ್ಯರು ಸೇಮೇನ್. ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ನೋಡಪ್ಪ ಅರ್ಜುನ, ಈ ಲೋಕದಲ್ಲಿ ಇರೋದು ಬರೀ ಲಸ್ಟ್ ಮಾತ್ರ, ಕಾಮ ಇರೋದು. ಈ ಭೌತಿಕ ಗುಣಗಳಿದೆಯಲ್ಲ, ಯಾವುದು ಆಧ್ಯಾತ್ಮಿಕ, ಆದಿದೈವಿಕ, ಭೌತಿಕ, ಅವು ಮತ್ತೆ ಸತ್ವ, ರಜೋ, ತಮ ಗುಣಗಳು, ಇವುಗಳಿಂದ ನಾವು ವಿ ಗೆಟ್ ಬೌಂಡೆಡ್. ಇದರಿಂದ ನಾವು ಆವೃತರಾಗ್ತೀವಿ. ಬೌಂಡ್ ಅಂದ್ರೆ ಆವೃತ್ತರ ಇರ್ಬೇಕು, ಗೊತ್ತಿಲ್ಲ. ಸೊ ವಿ ಗೆಟ್ ಬೌಂಡೆಡ್. ಅದರಿಂದ ಏನಾಗುತ್ತೆ, ನಾವು ಅಪರಾಧಗಳನ್ನು ಮಾಡಕ್ ಶುರು ಮಾಡ್ತೀವಿ, ತಪ್ಪುಗಳು ಮಾಡ್ತೀವಿ, ಕೆಟ್ಟ ಕಾರ್ಯಗಳನ್ನು ಮಾಡ್ತೀವಿ. ಸೊ ಹಾಗೆ ನಾವು ಎಂಟ್ಯಾಂಗಲ್ ಆಗ್ತೀವಿ. ಇದರಲ್ಲೇ ಸುತ್ತಿ ಮತ್ತೆ ಬರ್ತು ಡೆತ್, ಓಲ್ಡ್ ಏಜು, ಡಿಸೀಸು, ಜನ್ಮ, ಮೃತ್ಯು, ಜರ, ವ್ಯಾಧಿಯಲ್ಲಿ ಬರ್ತೀವಿ. ಓಕೆ, ಇದು ವೇದಾಂತ ಸೂತ್ರದಲ್ಲಿ ಏನ್ ಹೇಳಿದ್ದಾರೆ, ಅಥಾತೋ ಬ್ರಹ್ಮ ಜಿಜ್ಞಾಸ. ವೇದಾಂತ ಸೂತ್ರ ಎಷ್ಟೋ 1000 ವರ್ಷಗಳ ಹಿಂದೆನೆ ಇಟ್ ಹಸ್ ಕಮ್. ನಾವು ಭಗವಂತನ ಬಗ್ಗೆ ಕೇಳಿ ತಿಳ್ಕೋಬೇಕು. ಏನು ಭಾಗವತದಲ್ಲಿ ಫಸ್ಟ್ ಶ್ಲೋಕ ಏನು, ಜನ್ಮಾದ್ಯಸ್ಯ ಯತಃ ಅನ್ವಯಾದಿತರಸ್ ಅಂತ ಬರುತ್ತಲ್ಲ. ಸೊ ಏನು ಸತ್ಯಂ ಪರಂ ಧೀಮಹಿ ಅಂದ್ರೆ ಭಗವಂತ. ಸತ್ಯಂ ಪರಂ ಧೀಮಹಿ ಅಂದ್ರೆ ಯಾರು? ಪೂರ್ಣ ಪುರುಷೋತ್ತಮ ಕೃಷ್ಣ. ಸೊ ಅವನ ಬಗ್ಗೆ ನಾವು ತಿಳ್ಕೋಬೇಕು.
ಯಾರು ಮೂಲ ಎಲ್ಲದಕ್ಕೂ? ದ ಒರಿಜಿನ್ ಆಫ್ ಎವ್ರಿಥಿಂಗ್ ಯಾರು? ಸುಪ್ರೀಂ ಲಾರ್ಡ್ ಶ್ರೀ ಕೃಷ್ಣ, ಸುಪ್ರೀಂ ಬ್ರಹ್ಮನ್. ಸೊ ಆದರೆ ಕಾಮ ಕೂಡ ಕೃಷ್ಣ ಕೊಟ್ಟಿರೋದೆ. ಭಗವದ್ಗೀತೆಯಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಕಾಮ ಕೂಡ ಕೃಷ್ಣನೇ ಕೊಟ್ಟಿರೋದು. ಆದರೆ ನಾವು ಕಾಮವನ್ನ ಪ್ರೀತಿಯನ್ನಾಗಿ ಪರಿವರ್ತಿಸಬೇಕು ಕೃಷ್ಣ ಭಾವನಾಮೃತದಲ್ಲಿ ಅಂತ ಅದು ಕೂಡ ಬರೀತಾರೆ. ಯಾಕಂದ್ರೆ ಕಾಮ ರಾತ್, ಇನ್ ದ ಸೆನ್ಸ್ ಇಟ್ಸ್ ಆಫ್ ನೋ ಯೂಸ್. ಸ್ಪಿರಿಚುವಲ್ ಲೈಫ್ಗೆ ನಮ್ಗದು ಉಪಯೋಗಕ್ಕೆ ಬರೋದಿಲ್ಲ. ಅದು ಕಾಮ ಬಂದ್ಬಿಟ್ಟು ಪಾಪ ಆಗತ್ತೆ. ಓಕೆ, ಇವರು ಹನುಮಾನು ಕೋಪ ಆಂಗರ್, ಲಸ್ಟ್ ಆಯ್ತು, ಆಂಗರ್ನ ಉಪಯೋಗಿಸಿ ಅವರು ಎಲ್ಲ ಲಂಕವನ್ನು ದಹನ ಮಾಡಿದ್ರು. ಯಾವ್ದಕ್ಕೋಸ್ಕರ? ಪೂರ್ಣ ಪುರುಷೋತ್ತಮ ಶ್ರೀರಾಮನನ್ನ ಪ್ರೀತಿ ಗಳಿಸೋಕ್ಕೋಸ್ಕರ. ಬಿಕಾಸ್ ಫಾರ್ ದ ಪ್ಲೆಜರ್ ಆಫ್ ಶ್ರೀರಾಮ ಅದನ್ನ ಅವ್ರು ಮಾಡಿದ್ರು. ಓಕೆ, ಸೊ ಹಾಗೆ ಮಾಡಿ ಅವರು ಉತ್ತಮೋನ್ನತ ಭಕ್ತರಾದರು ಹನುಮಂತ. ಓಕೆ, ಅರ್ಜುನ ಶ್ರೀಕೃಷ್ಣನ ಪಾದ ಪದ್ಮಗಳನ್ನ ಆಶ್ರಯ ಪಡೆದು ಕೃಷ್ಣ ಹೇಳ್ದಂಗೆ ಶಿಷ್ಯ ಸ್ನೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ ಅಂತ ಹೇಳ್ತಾನೆ 2ನೇ ಅಧ್ಯಾಯ 7ನೇ ಶ್ಲೋಕದಲ್ಲಿ ಭಗವದ್ಗೀತೆಯಲ್ಲಿ. ಸೊ ಭಗವಂತ ನೀನ್ ಹೇಳ್ದಂಗ್ ನಾ ಕೇಳ್ತೀನಿ. ನಾನು ಮೊದ್ಲವ್ನ ಏನಂದಾಗ ಗಾಂಡಿವಾ ಬಿದ್ದೋಗ್ತಾ ಇದೆ, ಐ ಆಮ್ ಗೆಟಿಂಗ್ ಬಿವಿಲ್ಡರ್ಡ್, ಅಯ್ಯೋ ನನ್ ಕಸಿನ್ಸ್ ಅವನ್ ಎಲ್ಲಾರನ್ನೂ ದೇಹದಾರಿಗಳಾಗಿ ನೋಡ್ತಾ ಇದ್ದ. ಅದಕ್ಕೆ ಕೃಷ್ಣ ಜ್ಞಾನ ಕೊಡ್ಬೇಕಾಯ್ತು. ನಾಟ್ ಓನ್ಲಿ ಟು ಅರ್ಜುನ ಇಸ್ ಆಕ್ಚುಲಿ ನರನಾರಾಯಣರು ಅವರಿಬ್ರು, ಬಟ್ ಅರ್ಜುನನ ಮಾಧ್ಯಮವಾಗಿ ಇಟ್ಕೊಂಡು ನಮಗೆ ಜ್ಞಾನ ಕೊಟ್ರು ಯಾರು? ಭಗವಂತ. ಓಕೆ, ಸೊ ದೆನ್ 6ನೇ ಅಧ್ಯಾಯದಲ್ಲಿ ಭಗವಂತ ಹೇಗೆ ನಾವು ಮೈಂಡ್ ಅನ್ನ ಕಂಟ್ರೋಲ್ ಇಟ್ಕೋಬಹುದು ಅಂತ ಹೇಳ್ತಾನೆ. ಚಂಚಲಂ ಹಿಮನ ಕೃಷ್ಣ. ಅರ್ಜುನ ಕೇಳ್ತಾನೆ, ಅಯ್ಯೋ ದಿಸ್ ಇಸ್ ಬಿನೋ, ಏನ್ ನನಗೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೆ, ಯಾವುದು? ಮೈಂಡ್. ಸೊ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯುರೇವ ಸುದುಷ್ಕರಂ. ಅವನಂತಾನೆ, ಯಬಾ ನನ್ ಮನ್ಸಿದೆಯಲ್ಲ, ಇಟ್ ಇಸ್ ರೆಸ್ಟ್ಲೆಸ್ ಅಪ್ಪ, ಅದು ದಟ್ ಈಸ್ ನನ್ಗೆ ತುಂಬಾ ತೊಂದರೆ ಕೊಡ್ತಾ ಇದೆ, ತುಂಬಾ ಸ್ಟ್ರಾಂಗ್ ಇದೆ. ನನಗೆ ಹರೇ ಕೃಷ್ಣ ಮಂತ್ರ ಜಪ ಮಾಡಕ್ ಕೂತ್ಕೊಂಡ್ರೆ 108 ಥಾಟ್ಸ್ ನನ್ನ ಮೈಂಡಿಗೆ ಬರುತ್ತೆ. ಕೃಷ್ಣ ನನಗ್ ದಯವಿಟ್ಟು ಸಹಾಯ ಮಾಡು, ಸದಾ ಸರ್ವದಾ ನಿನ್ನನ್ನೇ ಮತ್ತೆ ಮತ್ತೆ ಕರೆಯೋಂಗೆ ಮಾಡು. ನಿಮ್ಮಿಬ್ಬರ ಪಾದ ಪದ್ಮಗಳ ಸೇವೆಯನ್ನು ಪ್ರಭುಪಾದರು ಏನ್ ಹೇಳ್ಕೊಟ್ಟಿದ್ದಾರೆ? ಓ ಎನರ್ಜಿ ಆಫ್ ದ ಲಾರ್ಡ್ ಶ್ರೀಮತಿ ರಾಧಾರಾಣಿ ಅಂದ್ರೆ ಹರೇ ಕೃಷ್ಣ ಮಂತ್ರದ ಅರ್ಥ ಇದು. ಓ ಸುಪ್ರೀಂ ಲಾರ್ಡ್ ಶ್ರೀ ಕೃಷ್ಣ, ಓ ರಿಸರ್ವಾಯರ್ ಆಫ್ ಆಲ್ ಪ್ಲೆಜರ್ಸ್, ಕೈಂಡ್ಲಿ ಆಲ್ವೇಸ್ ಎಂಗೇಜ್ ಮೀ ಇನ್ ಯುವರ್ ಲವಿಂಗ್ ಡಿವೋಷನಲ್ ಸರ್ವಿಸ್. ನಿನ್ನ ಪ್ರೀತಿ ಪಾತ್ರವಾದ ದಿವ್ಯ ಸೇವೆಯಲ್ಲಿ ನನ್ನನ್ನು ತೊಡಗಿಸು. ಟ್ರಾನ್ಸೆಂಡೆಂಟಲ್ ಲವಿಂಗ್ ಡಿವೋಷನಲ್ ಸರ್ವಿಸ್. ಸೊ ಅದು ಇಟ್ಸ್ ನಾಟ್ ಮೆಟೀರಿಯಲ್, ಅದು ಭೌತಿಕದ್ದಲ್ಲ, ಅದು ಆಧ್ಯಾತ್ಮಿಕದ್ದು. ಸೊ ಭಗವಂತನ ಸೇವೆ ಆಧ್ಯಾತ್ಮಿಕದ್ದು. ನೇಚರ್ ಅಂದ್ರೆ ನಾವು ಭೌತಿಕದ ಸೇವೆ ಮಾಡೋದು ಏನದು? ಅದು ಭೌತಿಕದ್ದು. ಸೊ ದಟ್ ಇಸ್ ಅ ಡಿಫ್ರೆನ್ಸ್. ಸೊ ಮೈಂಡ್ ಅನ್ನ ಕಂಟ್ರೋಲ್ ಇಟ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ಭಗವಂತನಿಗೆ ಶರಣಾಗತರಾಗ್ಬೇಕು, ಭಗವಂತನ ನಾಮವನ್ನು ಜಪ ಮಾಡ್ಬೇಕು, 4 ನಿಯಮಗಳನ್ನು ಪಾಲನೆ ಮಾಡ್ಬೇಕು. ನೋ ಇಲಿಸಿಟ್ ಸೆಕ್ಸ್, ನೋ ಇಂಟಾಕ್ಸಿಕೇಶನ್, ನೋ ಮೀಟ್ ಈಟಿಂಗ್, ನೋ ಗ್ಯಾಂಬ್ಲಿಂಗ್. ಇದ್ 4 ವರ್ಜಿಸಬೇಕು. ನಾವು 16 ಮಾಲೆ ಪ್ರತಿ ದಿವಸ ಜಪ ಮಾಡ್ಬೇಕು. ಏಕಾದಶಿ ದಿವಸ 25 ಮಾಲೆ ಜಪ ಮಾಡ್ಬೇಕು. ಸೀನಿಯರ್ ವೈಷ್ಣವಿಯರಿಗೆ ನಾವು ಮರ್ಯಾದೆ ಕೊಡ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು. ಅವ್ರೇನ್ ಅದನ್ನ ಬಯಸೋದಿಲ್ಲ, ಆದರೆ ನೀವು ರೆಸ್ಪೆಕ್ಟ್ ಕೊಟ್ರೆ ನಿಮಗೆ ತುಂಬಾ ನಾಲೆಡ್ಜ್ ಸಿಗತ್ತೆ ಅವರಿಂದ. ಸಿ ಹರ್ ಗ್ರೇಸ್ ಸುಭಾಷಿಣಿ ಮಾತಾಜಿ ಇನ್ ಅವರ್ ಟೆಂಪಲ್. ಐ ಆಲ್ವೇಸ್ ಕೀಪ್ ಟೆಲಿಂಗ್ ಅಬೌಟ್ 2 people, ಸುಭಾಷಿಣಿ ಮಾತಾಜಿ ಅಂಡ್ ವೇಣುಕೃಷ್ಣ ಪ್ರಭು, ಹಿಸ್ ಗ್ರೇಸ್ ವೇಣುಕೃಷ್ಣ ಪ್ರಭು. ದೇ ಆರ್ ಡೌನ್ ಟು ಅರ್ತ್. ಇಬ್ರುನು ಎಂಥ ಗುಣಗಳಿದೆ, ಮಹಾಗುಣಗಳಿದೆ ಅವರಿಬ್ರಲ್ಲಿ ಅಂದ್ರೆ ಬೇಕಾದಷ್ಟು ಕಲಿಬಹುದು ನಾವು ಅವರಿಬ್ರಿಂದ. ದೇ ಆರ್ ದ ಎಪಿಟೋಮ್ ಆಫ್ ಭಕ್ತಿ. ಸೊ ನೆಕ್ಸ್ಟ್ ಇದು ಏನು ಮತ್ತ ಪರತರಂ ನಾನ್ಯಾತ್ ಕಿಂಚಿದಸ್ತಿ ಧನಂಜಯ. ಕೃಷ್ಣ ಹೇಳ್ತಾನೆ, ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಅರ್ಜುನ ಎಲ್ಲ ಐಶ್ವರ್ಯವನ್ನು ಪಡೆದವನೇ ಅರ್ಜುನ, ನೋಡಪ್ಪ ನನಗಿಂತ ಮೇಲಿಂದು ಸತ್ಯ ಯಾವುದು ಇಲ್ಲ, ಎಲ್ಲವೂ ನನ್ನ ಮೇಲೆ ಇಟ್ಸ್ ಎವ್ರಿಥಿಂಗ್ ಇಸ್ ರೆಸ್ಟ್ ಅಪಾನ್ ಮೀ, ನನ್ನ ಮೇಲೆ ಇದೆ ಎಲ್ಲವೂ, ಪ್ರತಿಯೊಂದು ಬ್ರಹ್ಮಾಂಡಗಳು, ಪ್ರತಿಯೊಂದು ಲೋಕಗಳು, ಎವ್ರಿಥಿಂಗ್ ರೆಸ್ಟ್ ಅಪಾನ್ ಮೀ. ಅಂದ್ರೆ ಹೇಗೆ ಒಂದು ಮುತ್ತಿನ ಹಾರದಲ್ಲಿ ಆ ಸಾರ ಇದು ಒಳಗಡೆ ದಾರ ಕಾಣಲ್ಲ ನೋಡಿ, ಹಾಗೆ ನಾವೆಲ್ಲವೂ ಅಂದ್ರೆ ಎವ್ರಿಥಿಂಗ್ ಈಸ್ ಡಿಪೆಂಡೆಂಟ್ ಆನ್ ಕೃಷ್ಣ.
ಆಮೇಲೆ 7ನೇ ಅಧ್ಯಾಯದಲ್ಲಿ 28ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಏಷಾಂ ತ್ವಂತಕ ತಂಪಾಪಂ ಜನಾನಾಂ ಪುಣ್ಯ ಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢ ವ್ರತಾಹ. ಯಾರು ಅವರ ಪಾಪ ಕರ್ಮಗಳನ್ನೆಲ್ಲ ಮುಗಿಸಿರ್ತಾರೋ, ಯಾರು ಸ್ವಲ್ಪ ಅಂದ್ರೆ ಏನು ಪುಣ್ಯ ಕಾರ್ಯಗಳನ್ನು ಮಾಡಿರ್ತಾರೋ, ಪೈಸ್ ಆಕ್ಟಿವಿಟೀಸ್ ಅಂತ ಇದಾರೆ ಇಲ್ಲಿ, ಮಾಡಿರ್ತಾರೋ ಅವರು ಈ ಏನು ದ್ವಂದ್ವದಲ್ಲಿ ಇಲ್ಲವೋ ಈ ಭೌತಿಕ ಲೋಕದಲ್ಲಿ ಅವ್ರೇನ್ ಮಾಡ್ತಾರೆ, ಭಗವಂತನ ದಿವ್ಯ ಸೇವೆಯಲ್ಲಿ ದೇ ಎಂಗೇಜ್ ದೆಮ್ಸೆಲ್ಸ್ ಇನ್ ಮೈ ಡಿವೋಷನಲ್ ಸರ್ವಿಸ್ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ದೇರ್ ಇಸ್ ನೋ ಅದರ್ ಗೋಪ, ಇನ್ನು ಯಾವ್ದು ನಮಗ್ ಸಹಾಯ ಮಾಡಲ್ಲ, ಕೃಷ್ಣ ಭಕ್ತಿ ಮಾತ್ರ, ಅದೊಂದೇನೆ ನಮಗ್ ಸಹಾಯ ಆಗೋದು ಕೃಷ್ಣ ಲೋಕವನ್ನು ತಲುಪಕ್ಕೆ. ಎಷ್ಟು ಚೆನ್ನಾಗಿ ಪ್ರಭುಪಾದರು ತೋರ್ಸ್ಕೊಟ್ಟಿದ್ದಾರೆ. ನಾವೇನು ಮಾಡಲ್ಲ, ಮಂಗಳಾರತಿ, ಗುರು ಆರತಿ, ಗೌರಾರತಿ, ದಟ್ಸ್ ಆಲ್. ಅಂಡ್ ಮಧ್ಯಾಹ್ನ ಆರತಿ ಇಫ್ ವಿ ಆರ್ ಅಟ್ ಹೋಮ್ ಅಂದ್ರೆ ಮಾಡೋರು ಮಾಡ್ತಾರೆ. ಅಂಡ್ ಹರೇ ಕೃಷ್ಣ ಮಂತ್ರ ಜಪ ಮಾಡು, ಮಹಾಪ್ರಸಾದ ತಗೋ, ಎಲ್ಲ ಫೆಸ್ಟಿವಲ್ಸ್ ಅನ್ನ ಫಾಲೋ ಮಾಡು, ಏಕಾದಶಿ ದಿವಸ 25 ರೌಂಡ್ ಮಾಡು, ಬೇಕಾದ್ರೆ 64 ಮಾಡ್ಬೋದು ಟೈಮ್ ಇದ್ದವರು. ಬಟ್ ಮಿನಿಮಮ್ 25 ಹೇಳಿದ್ದಾರೆ ಪ್ರಭುಪಾದರು, ಮಿನಿಮಮ್ 16 ಹೇಳಿದ್ದಾರೆ. ಅಷ್ಟು ಮಾಡಕ್ ಆಗದೆ ಹೋದ್ರೆ ನಾವು ಗೋಲೋಕಕ್ಕೆ ಹೇಗೆ ಹೋಗ್ತೀವಿ? ಓಕೆ, ಅವ್ರು ತುಂಬಾ ಆಕ್ಚುಲಿ ಡೋವಿಟೈಲ್ಡ್ ಅಂದ್ರೆ ತುಂಬಾ ಸಾಮಾನ್ಯ ಇದಕ್ಕೆ ತಂದ್ಬಿಟ್ಟಿದ್ದಾರೆ ಪ್ರಭುಪಾದರು. ಯಾರು ಭಗವದ್ ಭಕ್ತಿಯಲ್ಲಿ ತೊಡಗಿರ್ತಾರೋ, ಪದ್ಮಪುರಾಣ ಹೇಳುತ್ತೆ, ಅಪ್ರಾರಬ್ಧ ಫಲಂ ಪಾಪಂ ಕೂಟಂ ಬೀಜಂ ಫಲೋನ್ಮುಖಂ ಕ್ರಮೇಣ ಇವ ಪ್ರಳೀಯೇತ ವಿಷ್ಣು ಭಕ್ತಿ ರತಾತ್ಮನಾಂ ಅಂತ. ಸೊ ಯಾರು ಭಗವದ್ ಭಕ್ತಿಯನ್ನು ಮಾಡ್ತಾ ಇರ್ತಾರೋ, ಪೂರ್ಣ ಪುರುಷೋತ್ತಮನಾದ ಕೃಷ್ಣನಿಗೆ, ಅವರ ಪಾಪ ಕರ್ಮಗಳೆಲ್ಲ ಹಾಗೆ ನಲ್ಲಿಫೈ ಆಗ್ತಾ ಹೋಗುತ್ತೆ. ಯಾವುದು ಸಂಚಿತ ಪಾಪ ಕರ್ಮಗಳೇ ಇರ್ಲಿ, ಪ್ರಾರಬ್ಧ ಕರ್ಮಗಳೇ ಇರ್ಲಿ, ಯಾವ ತರದ ಕರ್ಮಗಳೇ ಇರ್ಲಿ, ಎಲ್ಲವೂ ಅದು ಗ್ರಾಜುಯಲಿ ವ್ಯಾನಿಶ್ ಅಂತ ಇದರದು ಭಾವಾರ್ಥದಲ್ಲಿ, ಭಾಗವತದಲ್ಲಿ ಪ್ರಭುಪಾದರು ಪದ್ಮಪುರಾಣದ ಬಗ್ಗೆ ಕೋಟ್ ಮಾಡಿದ್ದಾರೆ. ಸೊ ಹೇಗೆ ನಾವು ಪ್ಯೂರಿಫೈ ಮಾಡ್ಕೋಬೇಕು, ಹೌ ವಿ ಹ್ಯಾವ್ ಟು ಡೆವಲಪ್ ದ ಪ್ಯೂರಿಫೈಂಗ್ ಪೊಟೆನ್ಸಿ, ಆ ಶಕ್ತಿಯನ್ನು ಹೇಗೆ ಪಡಿಬೇಕು ನಾವು? ಪವಿತ್ರವಾಗಿರ್ಬೇಕು, ಉತ್ತಮ ಕಾರ್ಯಗಳನ್ನು ಮಾಡಬೇಕು, ಅಂದ್ರೆ ದಿವ್ಯವಾದ ಕಾರ್ಯಗಳನ್ನು ಮಾಡ್ಬೇಕು. ಆಮೇಲೆ ಅಜ್ಞಾನ ತಿಮಿರಾಂಧಸ್ಯ, ನಾವು ಅಜ್ಞಾನದಿಂದ ಜ್ಞಾನದ ಕಡೆಗೆ ಸಾಗಬೇಕು, ಅಂದ್ರೆ ಡಾರ್ಕ್ನೆಸ್ ಇಂದ ಲೈಟ್ ಕಡೆಗೆ ಹೋಗ್ಬೇಕು. ದೆನ್ ಈ ಭೌತಿಕ ಎಲ್ಲಾ ಕಾರ್ಯಗಳಿಂದ ಮೇಲೆ ಅಂದ್ರೆ ನಾವ್ ಯಾವಾಗ್ಲೂ ಶುದ್ಧ ಸತ್ವದಲ್ಲಿ ಇರ್ಬೇಕು. ಸತ್ವಗುಣದಲ್ಲಿದ್ದವರು ಕೆಳಗೆ ಬಿದ್ದ್ಬಿಡ್ತಾರೆ, ಒಂದೊಂದ್ಸತಿ ತಮ್ಮ ಗುಣ ಇಳಿತಾರೆ, ಒಂದೊಂದ್ಸತಿ ರಜೋಗುಣದಲ್ಲಿ ಇರ್ತಾರೆ. ಸೊ ವಿ ಶುಡ್ ಗೋ ಟು ಶುದ್ಧ ಸತ್ವ. ಆಮೇಲೆ ಭಕ್ತರನ್ನ ಯಾವತ್ತೂ ನಾವು ಭೌತಿಕ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತ ಅನ್ಕೋಬಾರ್ದು. ಅವರು ನೋಡಕ್ ಆತರ ಅನ್ಸತ್ತೆ. When I was going to Cadbury's, for example, mine I'm giving and my Prabhu to Excite Batteries. ಇಬ್ರು ಭೌತಿಕ ಕೆಲಸಗಳಲ್ಲೇ ತೊಡಗಿದ್ವಿ. ಆದ್ರೆ ನಾನು ಹೋದ ತಕ್ಷಣನೇ ಎವ್ರಿ ಡೇ ಐ ಟು ಪ್ರೇ ಟು ಗುರು ಮಹಾರಾಜ್ ಅಟ್ ಹೋಮ್, ಇವನ್ ಮೈ ಪ್ರಭು, ಬೋತ್ ಆಫ್ ಅಸ್. ದಯವಿಟ್ಟು ನಾವ್ ಏನೇನ್ ಕೆಲಸ ಮಾಡ್ತಾ ಇದೀವೋ ಅದನ್ನ ನಿಮ್ಮ ಪಾದಕ್ಕೆ ಸಮರ್ಪಿಸ್ತಾ ಇದೀವಿ. ನಾವ್ ಯಾವ ಅಪರಾಧವನ್ನು ಮಾಡದೇ ಇರ್ಲಿ, ಯಾವುದು ವಿಚ್ ಇಸ್ ನಾಟ್ ರಿಲೇಟೆಡ್ ಟು ಕೃಷ್ಣ ಕಾನ್ಶಿಯಸ್ನೆಸ್, ಅದಕ್ಕೆ ಎಗೇನ್ಸ್ಟ್ ಆಗಿ ಏನು ಮಾಡದೇ ಇರಂಗೆ ನಮ್ಮನ್ನ ಕಾಪಾಡಿ ಅಂತ ಬೇಡ್ಕೋಬೇಕು ನಾವು. ಅವಾಗ ಭಕ್ತಿಯಿಂದ ಕೆಳಗ್ ಬೀಳಲ್ಲ. ಆಮೇಲೆ ಪ್ರಜಲ್ಪ ಮಾಡಬಾರ್ದು, ವೈಷ್ಣವ ಅಪರಾಧ ಮಾಡಬಾರ್ದು, ಇದಿಷ್ಟು ಬೇಡ್ಕೋಬೇಕು. ಎವ್ರಿ ಡೇ ವಿ ಹ್ಯಾವ್ ಟು ಪ್ರೇ. ನಾವು ಅವಾಗ ಎಲ್ಲವೂ ಆಧ್ಯಾತ್ಮಿಕ ಮತ್ತೆ ದಿವ್ಯವಾದ ಡಿವೋಷನಲ್ ಲೈಫ್ ಆಗೋಗುತ್ತೆ. ಭಕ್ತಿಯ ಜೀವನ ನಾವು ನಡ್ಸ್ಕೊಂಡ್ ಬರ್ತೀವಿ. ಯಾಕಂದ್ರೆ ಅದು ಕಂಟಾಮಿನೇಟೆಡ್ ಆಗಿರಲ್ಲ, ಸತ್ವ ರಜೋ ತಮ್ಮ ಗುಣಗಳಲ್ಲಿ ತೊಡಗಿರಲ್ಲ. ದೆನ್ ನಾವು ಭೌತಿಕ ಇದು ಏನಪ್ಪಾ ಭಕ್ತಿ ಯೋಗವನ್ನು ಮಾಡ್ತಾ ಬಂದಾಗ ಏನಾಗತ್ತೆ ಅಂದ್ರೆ ನಮಗೆ ಗೊತ್ತಾಗತ್ತೆ, ರಿಸಲ್ಟ್ಸ್ ಗೊತ್ತಾಗತ್ತೆ. ಏನು, ಪೀಪಲ್ ಸ್ಟಾರ್ಟ್ ರೆಕಗ್ನೈಸಿಂಗ್ ಯು. ಎಲ್ಲರೂ ಓಹೋ ಈ ಮಾತಾಜಿ ಯೋ ಎಷ್ಟು ಸೇವೆ ಮಾಡ್ತಾರೆ. ಸುಭಾಷಿಣಿ ಮಾತಾಜಿ, ಇವನ್ ಶ್ಯಾಮಕಾಂತ, ನವ್ ಐ ಆಮ್ ನಾಟ್ ವಿಸಿಟಿಂಗ್ ದ ಟೆಂಪಲ್, ಶ್ಯಾಮಕಾಂತ ಡಸ್, ಇವನ್ ಚೈತ್ರ ಅಂತಿದ್ರು, ಅವ್ರು ಮಾಡ್ತಾ ಇದ್ರು ನಮ್ ಟೆಂಪಲ್ ಅಲ್ಲಿ. ಆಮೇಲೆ ಇವಾಗ ಆಶಾ ಮಾತಾಜಿ ಇದ್ದಾರೆ, ಅವ್ರಿಗೆಲ್ಲರಿಗೂ ಇನಿಷಿಯೇಷನ್ ಆಗಿದೆ. ಸಾರಿ, ನಾಟ್ ಮೆನ್ಷನಿಂಗ್ ದರ್ ಇನಿಷಿಯೇಟೆಡ್ ನೇಮ್ಸ್. ಪದ್ಮ ಮಾತಾಜಿ, ಆಲ್ ಆಫ್ ದೆಮ್ ಆರ್ ವಂಡರ್ಫುಲ್ ಡಿವೋಟೀಸ್. ಯಾಕೆ ಅಂದ್ರೆ ಸೇವೆ ಮಾಡ್ತಾ 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 ನಾನು ಅನ್ನೋ ಅಹಂಕಾರ ಹೊರಟೋಗುತ್ತೆ. ನೀನೇ ಸರ್ವಸ್ವ ಅಂತ ಭಗವಂತನಿಗೆ ಶರಣಾಗತರಾಗ್ತೀವಿ ನಾವು.
ಅದಕ್ಕೆ ಯಾವಾಗ್ಲೂನು ಯಾರು ವಿನಮ್ರರಾಗಿರ್ತಾರೋ ಅವ್ರ ಬಾಯಲ್ಲಿ ಏನ್ ಬರುತ್ತೆ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ನಾವು ಹರಿನಾಮವನ್ನು ಸದಾ ಸರ್ವದಾ ನಾಲಿಗೆಯಲ್ಲಿ ಬರ್ತಾ ಇರತ್ತೆ. ಸೊ ಯಾವಾಗ ನಾವು ವೆನ್ ವಿ ಗೆಟ್ ಟ್ರಾನ್ಸ್ಫಾರ್ಮ್ ಆಗ್ತೀವೋ ಅವಾಗ ಏನಾಗತ್ತೆ ಅಂದ್ರೆ, ನಮ್ಮನ್ನ ನೋಡಿದ ತಕ್ಷಣನೇ ಭಕ್ತರ ಬಾಯಲ್ಲಿ ಏನ್ ಬರುತ್ತೆ? ಹರೇ ಕೃಷ್ಣ ಅಂತ ಬರುತ್ತೆ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಪ್ರಭುಜಿ ಅಂತ ವಿ ಸ್ಟಾರ್ಟ್ ಗ್ರೀಟಿಂಗ್ ಈಚ್ ಅದರ್. ನಾವು ಹಾಗೆ ಒಬ್ಬರನ್ನೊಬ್ರು ಇದ್ ಮಾಡ್ತೀವಿ. ಆಮೇಲೆ ಉತ್ತಮ ಭಕ್ತರು, ಮಧ್ಯಮ ಭಕ್ತರು, ಅದು ಅಂದ್ರೆ ಇದು ಏನಂತಾರೆ ಲೋಯೆಸ್ಟ್ ಅಂತ ಹೇಳ್ತಾರೆ, ಕನಿಷ್ಠ ಭಕ್ತರು ಅಂತ ಹೇಳ್ತಾರೆ. ಆತರ ಏನು ಇಲ್ಲ. ಬಟ್ ಆದ್ರೆ ಯಾತಕ್ಕೋಸ್ಕರ ಆತರ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೇಕು ಅಂದ್ರೆ, ಅಪರಾಧಗಳು ಮಾಡಬಾರ್ದು. ಕನಿಷ್ಠ ಭಕ್ತರು ಸೀನಿಯರ್ ಡಿವೋಟೀಸ್ನ ಬೈಬಾರ್ದು. ಅಂದ್ರೆ ನಮ್ಮ ಲೆವೆಲ್ಸ್ ಅನ್ನ ನಾವು ತಿಳ್ಕೊಂಡು, ಓಹೋ ನಾನಿನ್ನ ತುಂಬಾ ಕಲಿಯೋದಿದೆ, ನಾನಿನ್ನ ತುಂಬಾನೇ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ಬೇಕು. ಒಂದು ದಿವಸ ಜಪ ಮಾಡಿದವ್ರಿಗೂ ರೆಸ್ಪೆಕ್ಟ್ ಕೊಡ್ಬೇಕು. 50 ವರ್ಷ ಸೀನಿಯರ್ಗೂ ರೆಸ್ಪೆಕ್ಟ್ ಕೊಡ್ಬೇಕು. 50 ವರ್ಷ ಸೀನಿಯರು ಒಂದು ದಿವಸ ಜಪ ಮಾಡಿದವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಮರ್ಯಾದೆಯಿಂದ ನೋಡ್ಬೇಕು, ಪ್ರೀತಿಯಿಂದ ಅವ್ರನ್ನ ವಿ ಹ್ಯಾವ್ ಟು ಟ್ರೀಟ್ ಮಾಡ್ಬೇಕು. ಯಾಕಂದ್ರೆ ಪಾಪ ಹೊಸದಾಗಿ ದೇವಸ್ಥಾನಕ್ಕೆ ಬಂದಿರ್ತಾರೆ, ಅವ್ರಿಗೇನು ಎಟಿಕೇಟ್ ಗೊತ್ತಿರಲ್ಲ. ವೈಷ್ಣವ ಸದಾಚಾರ, ಎಟಿಕೇಟ್ ಅಂದ್ರೆ ಸದಾಚಾರ ಗೊತ್ತಿರಲ್ಲ ಅವ್ರಿಗೆ, ಹೇಗಿರ್ಬೇಕು, ಏನ್ ಮಾಡ್ಬೇಕು, ಹೇಗ್ ಬಿಹೇವ್ ಮಾಡ್ಬೇಕು, ದೇ ವುಡಂಟ್ ನೋ. ಸೊ ದಟ್ಸ್ ವೈ ನಾವೆಲ್ಲಾನು ಇನ್ ಆಲ್ ಇದು ಲೆವೆಲ್ಸ್ ವಿ ಹ್ಯಾವ್ ಟು ಪ್ಯೂರಿಫೈ ಅವರ್ ಸೆಲ್ಸ್. ನಮ್ಮನ್ನ ನಾವು ಶುದ್ಧ ಮಾಡ್ಕೋಬೇಕು. ಅವ್ರು ಏನೇ ಹೇಳಿದ್ರು ನಾವು ತಿಳ್ಕೋಬಾರ್ದು. ನಾವು ನನ್ನ ಒಳ್ಳೇದಕ್ಕೋಸ್ಕರ ಕೃಷ್ಣ ಅವ್ರ ಬಾಯಿಂದ ಹೇಳಿಸ್ತಾ ಇದ್ದಾನೆ, ನನ್ನನ್ನು ನಾನು ಪ್ಯೂರಿಫೈ ಮಾಡ್ಕೋಬೇಕು. ಹೌದು, ನನ್ಗಿಷ್ಟೇ ಆಗೋದು, ಅಷ್ಟೇ ಯೋಗ್ಯತೆ ಇರೋದು, ಏನ್ ಮಾಡ್ಲಿ ಕೃಷ್ಣ ಗುರು ಮಹಾರಾಜ್ ನನಗೆ ಸಹಾಯ ಮಾಡಿ ಅಲ್ಲ ಟು ಪ್ರೋಗ್ರೆಸ್ ಇನ್ ಭಕ್ತಿ. ಬಿಕಾಸ್ ಯಾರೇನೇ ಹೇಳಿ, we will progress in bhakti and they will be recognized by only 3 people: Krishna, Radha Krishna, Prabhupada, Guru Maharaj. Devotees we need to progress in bhakti. ಯಾಕೆ ಭಕ್ತರ ಸಂಘ ಬೇಕು ಅಂದ್ರೆ, ನಾವು ಮುಂದಕ್ಕೆ ಹೆಜ್ಜೆ ಇಡಕ್ಕೆ, ಭಕ್ತಿ ಯೋಗದಲ್ಲಿ ಹೆಜ್ಜೆ ಇಡಕ್ಕೆ ಭಕ್ತರು ಬೇಕು. ಓಕೆ, ದೆನ್ ಐ ಥಿಂಕ್ ಐ ವಿಲ್ ಕನ್ಕ್ಲೂಡ್ ಇನ್ ಸ್ವಲ್ಪ ಹೇಳ್ಬಿಟ್ಟು. ಎಷ್ಟಿದೆ ಟೈಮ್? ಇನ್ನ ಇದೆಯಾ? ಓಕೆ. ದೆನ್ ವೇದಾಂತ ಸೂತ್ರದಲ್ಲಿ ಏನು ಅಂದ್ರೆ, 3ನೇ ಸ್ಕಂದದಲ್ಲಿ 2ನೇ ಅಧ್ಯಾಯ 26ನೇ ಶ್ಲೋಕದಲ್ಲಿ ಪ್ರಕಾಶಶ್ಚ ಕರ್ಮಣಿ ಅಭ್ಯಾಸಾತ್ ಅಂದ್ರೆ, ಭಕ್ತಿಯೋಗದಲ್ಲಿ ಮಾಡ್ತಾ ಇದ್ದಾಗ ಒಂಥರ ಕಳೆ ಬರುತ್ತೆ. ಮತ್ತೆ ನಾವು ಇನ್ನೂ ಮಾಡ್ಬೇಕು ಸೇವೆ, ಇನ್ನೂ ಮಾಡ್ಬೇಕು ಅಂತ ನಮಗೆ ಆಸೆ ಬರುತ್ತೆ. ವಾಟ್ ಎವರ್ ಸೇವಾ ಯು ಆರ್ ಡೂಯಿಂಗ್, ಇಫ್ ಯು ಆರ್ ಗುಡ್ ಅಟ್ ಚಾಂಟಿಂಗ್ ಹರೇ ಕೃಷ್ಣ ಮಂತ್ರ, ಚಾಂಟ್ 64 ರೌಂಡ್ಸ್, ಚಾಂಟ್ 128 ರೌಂಡ್ಸ್, ಎಷ್ಟಾಗತ್ತೋ ಅಷ್ಟು ಜಪ ಮಾಡಿ. ಇಫ್ ಯು ಆರ್ ಡೂಯಿಂಗ್ ಸ್ಟಿಚಿಂಗ್ ಡಿಟಿ ಇದು ಡ್ರೆಸ್ಸಿಂಗ್, ಯಾರಾದ್ರೂ ಹೊಲಿಬೇಕು ಅಂತ ಆಸೆ ಇದ್ರೆ ಅದನ್ನೇ ಮಾಡಿ. ಎಲ್ಲಾ ಸೇವೆನೂ ಒಂದೇನೆ. ಗುಡ್ಸಿರಾ ದೇವಸ್ಥಾನದಲ್ಲಿ ಅದು ಒಂದೇನೆ, ಯಾವ್ದು ಹೆಚ್ಚು ಯಾವ್ದು ಕಡಿಮೆ ಇಲ್ಲ. ಅಡ್ಗೆ ಮಾಡ್ತೀರಾ ಅದು ಒಂದೇನೆ. ಪ್ರಜಲ್ಪ ಮಾತ್ರ ಮಾಡಬಾರ್ದು. ಬಿಕಾಸ್ ನಾವ್ ಯಾರು ದೇಹ ಅಲ್ಲ, ನಾವ್ ಆತ್ಮ. ಅದೊಂದು ನಾವು ಗಮನದಲ್ಲಿ ಇಟ್ಕೋಬೇಕು. ನಾವು ದೇಹ ಅಲ್ಲ, ಆತ್ಮ. ಇನ್ನೊಬ್ಬರ ಬಗ್ಗೆ ಮಾತಾಡಬಾರ್ದು. ವಿ ಶುಡ್ ನಾಟ್ ವೇಸ್ಟ್ ಅವರ್ ಟೈಮ್, ಬಿಕಾಸ್ ಟೈಮ್ ಇಸ್ ರನ್ನಿಂಗ್ ಔಟ್. ಹೀಗೆ ಪ್ರಭುಪಾದರ ಅಂತಾರ, ಚಿಟಿಕೆ ಹೊಡೆಯೋಷ್ಟರಲ್ಲಿ ನಾವು ಗೋಲೋಕಕ್ಕೆ ಹೋಗ್ಬೇಕು. ಅದಕ್ಕೆ ಚಾನ್ಸ್ ಇದೆ. ಪ್ರಭುಪಾದರು ಹೇಳ್ತಾರೆ 1 minute ಅಂತ ಹೇಳ್ತಾರೆ ಒಂದ್ ಲೆಕ್ಚರ್ ಅಲ್ಲಿ. ಸೊ 1 ನಿಮಿಷದಲ್ಲಿ ನಾವು ಭಗವದ್ಧಾಮಕ್ಕೆ ತೆರಳಬಹುದು. ಓಕೆ, ನಾರದರ ಜೀವನದಲ್ಲಿ ನೋಡಿ, ಅವರು ಸಹ 3 ಜನ್ಮ ತಗೊಂಡ್ರು. ಗಂಧರ್ವರಾಗಿದ್ರು, ಆಮೇಲೆ ಶೂದ್ರರ ಮಗನಾಗಿ ಹುಟ್ಟಿದ್ರು, ಮತ್ತೆ ವೈಕುಂಠಕ್ಕೆ ಹೋದ್ರು. he took 3 births. ಸೊ ನಾರದರು ಅಷ್ಟೇ ಕಷ್ಟ ಪಡ್ಲಿಲ್ವಾ? ಪಟ್ರು. ಆಮೇಲೆ ಅವ್ರಿಗೆ ಪಟ್ಟ ಕೊಟ್ರು. ಯಾರು? ಲಾರ್ಡ್ ವಿಷ್ಣು, ಲಾರ್ಡ್ ಕೃಷ್ಣ. ಸೊ he is allowed to go to any planet. ಅವ್ರಿಗೆ ಆ ಶಕ್ತಿ ಕೊಟ್ರು ಭಗವಂತ ಕೃಷ್ಣ. ನೀನ್ ಯಾವ ಬ್ರಹ್ಮಾಂಡದಲ್ಲಿ ಅಂದ್ರೆ ಎಲ್ಲಾ ಲೋಕಗಳಿಗೂ ಹೋಗ್ಬೋದು. ನಾಟ್ ಓನ್ಲಿ ಕೆಳಗಿನ ಲೋಕಗಳು ಅಥವಾ ಮೇಲಿನ ಲೋಕಗಳು, ಈವನ್ ಬಿಯಾಂಡ್ ವಿರಜಾ ನದಿ, ಇನ್ ಆಲ್ ದ ಪ್ಲಾನೆಟರಿ ಸಿಸ್ಟಮ್ಸ್ ಯು ಕ್ಯಾನ್ ಟ್ರಾವೆಲ್. ಎಲ್ಲಾ ಜಾಗಕ್ಕೂ ಅವರು ಓಡಾಡ್ಬೋದು. ಇಲ್ಲಿಯೂ ಸಹ ಈವನ್ ಹಿ ಈಸ್ ಹಿಯರ್ ಇನ್ ದ ಕ್ಲಾಸ್. whoever is giving sincerely, ಅಂದ್ರೆ ನಾವು ಭಗವಂತನ ಬಗ್ಗೆ ಯಾರೇ ಮಾತಾಡ್ಲಿ, ಸಿನ್ಸಿಯರ್ ಆರ್ ಇನ್ಸಿನ್ಸಿಯರ್, ಬಟ್ he will definitely be present. ಗುರುಗಳಿರ್ತಾರೆ, ಪ್ರಭುಪಾದರು ಇರ್ತಾರೆ, ನಾರದರು ಇರ್ತಾರೆ, ದೇವಿ ದೇವತೆಯರು ಪ್ರೆಸೆಂಟ್ ಇರ್ತಾರೆ ಕ್ಲಾಸಸ್ ಕೊಟ್ಟಾಗ. ಪ್ರಭುಪಾದರು ಒಂದ್ಸತಿ ಅಬ್ರಾಡ್ ಅಲ್ಲಿ ಕ್ಲಾಸ್ ಕೊಟ್ಟಾಗ, ಗೊತ್ತಲ್ಲ ನಿಮ್ಗೆಲ್ಲ ಗೊತ್ತಿರ್ಬೋದು,
ಕೊಡ್ತಾ ಇದ್ರು. ತಮಲ ಕೃಷ್ಣ ಮಹಾರಾಜರು, ನಮ್ಮ ಹಿಸ್ ಹೋಲಿನೆಸ್ ಜಯಪತಾಕ್ ಮಹಾರಾಜರು, ಆಮೇಲೆ ಯಾರೋ ಭಾಗವತ್ ಪ್ರಭು, ಭಗವಾನ್ ಪ್ರಭು, ಐ ಥಿಂಕ್ ಸೊ. ದೇರ್ ಆರ್ ಸಮ್ 6-7 ಡಿವೋಟೀಸ್ ವರ್ ದೇರ್. ಎಲ್ಲಾ ಆರ್ಗನೈಸ್ ಮಾಡಿದ್ರು. ದೊಡ್ಡ ಹಾಲು ರೆಂಟೆಗ್ ತಗೊಂಡಿದ್ರು, ಎಲ್ಲಾ ಮಾಡಿದ್ರು. ಸಾವಿರಾರು ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಹಾಲು, ಚೇರ್ಸ್ ಎಲ್ಲ ಹಾಕಿದ್ರು. ಬಟ್ ಬಂದಿದ್ದು 20-30 ಜನ ಅಟೆಂಡ್ ಮಾಡಿದ್ರು. ತುಂಬಾ ಪಬ್ಲಿಷ್ ಮಾಡಿದ್ರು. ಅಂದ್ರೆ ಇದೆಲ್ಲ ಮಾಡಿದ್ರು, ಏನಪ್ಪಾ, ಹೋರ್ಡಿಂಗ್ಸು, ಏನಂತಾರೆ ಅದಕ್ಕೆ, ಶೀಟ್ಸ್ ಹೊರಗಡೆ ಎಲ್ಲ ಹಾಕ್ತಾರಲ್ಲ ಎಲೆಕ್ಟ್ರಿಕ್ ಪೋಲ್ಸ್ಗೆ, ಅದಕ್ಕೆ ಹೋರ್ಡಿಂಗ್ಸ್ ಅಂತಾರೆ. ಅದನ್ನೆಲ್ಲ ಹಾಕಿದ್ರು. ಭಾಗವತ ಪ್ರವಚನ ಇರುತ್ತೆ, ಎ.ಸಿ. ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದ್ರಿಂದ ಅಂತ ಪ್ರಚಾರನೂ ಮಾಡಿದ್ರು. ಆದ್ರೆ ಜನ ಅಂದ್ರೆ ಸಾಮಾನ್ಯ ಜನ ಬಂದಿದ್ದು 20-30 ಮಿನಿಮಲ್ ಅಷ್ಟಿದ್ರು. ಅದಕ್ಕೆ ಇವರೆಲ್ಲ ಬೇಜಾರ್ ಮಾಡ್ಕೊಂಡು ಕ್ಲಾಸ್ ಆದ್ಮೇಲೆ ಪ್ರಭುಪಾದ್ರಿಗಂದ್ರು, ಪ್ರಭುಪಾದ್ only very few devotees came, we struggled, we tried so much hard. ಅಂದ್ರೆ ಯಾರು ಬರ್ಲಿಲ್ಲ. ಅಂದ್ರೆ Prabhupada said, why nobody came? Lord Narada was present, Ishvara was present, Brahma was present, everyone were present, all the demigods were present, all Gandharvas, Kinnaras, everyone was present, didn't you see them ಅಂತ ಕೇಳಿದ್ರು. ಅವಾಗ ಇವರೆಲ್ಲ ಸುಮ್ನೆ ಆದ್ರು. ಬಿಕಾಸ್ Prabhupada is from Golok Vrindavana, he is from the spiritual planet, so we should not bother. ಇವಾಗ ಕ್ಲಾಸ್ ಕೊಟ್ಟಾಗ್ಲೂ ಅಷ್ಟೇ, ನಾನ್ ನಮ್ ಕ್ಲಾಸ್ ಕೊಟ್ಟಾಗ್ಲೂ ಡೈಲಿ ಕೊಡ್ತೀನಲ್ಲ, 10 ಜನ ಇದ್ರು ಐ ಡೋಂಟ್ ಮೈಂಡ್, ಒಬ್ರಿದ್ರು ಐ ಡೋಂಟ್ ಮೈಂಡ್, ಐ ಗಿವ್ ಕ್ಲಾಸ್ ಬಿಕಾಸ್ ಅದರ್ಸ್ ಆರ್ ಹಿಯರಿಂಗ್. ಕೃಷ್ಣ ಸೀಸ್ ನಮ್ಗೆ ಎಷ್ಟು ಎಂಡೇವರ್ ಇದೆ ಅಂದ್ರೆ ನಾವೆಷ್ಟು ಅಂದ್ರೆ ಕ್ಲಾಸ್ ಕೊಡ್ಬೇಕು ಅಂತ ಒದ್ದಾಡ್ತಾ ಇದೀವಿ ಅನ್ನೋದನ್ನ ಕೃಷ್ಣ ನೋಡ್ತಾನೆ. ಬಿಕಾಸ್ ಈ ಸೀಟೆಡ್ ಆಸ್ ಪರಮಾತ್ಮ ಇನ್ ಅವರ್ ಹಾರ್ಟ್, ಅದನ್ನ ನೋಡ್ತಾನೆ. ಅವನ್ಗೆ ಗೊತ್ತಿದೆ ನಾವ್ ಎಷ್ಟು ಕಷ್ಟ ಪಡ್ತಾ ಇದೀವಿ, ಎಷ್ಟು ಕಲ್ತಿದೀವಿ, ಅಂದ್ರೆ ಎಷ್ಟು ಪ್ರಿಪೇರ್ ಮಾಡ್ಕೊಂಡಿದೀವಿ, ಎಷ್ಟು ಪ್ರಾರ್ಥನೆ ಮಾಡ್ಕೊಂಡಿದೀವಿ. ವಿ ಕಾಂಟ್ ಗಿವ್ ಕ್ಲಾಸ್ ಆನ್ ಅವರ್ ಓನ್. ನಾವುಗಳು ಕ್ಲಾಸ್ ಕೊಡೋಕೆ ನನಗಂತೂ ಯೋಗ್ಯತೆನೇ ಇಲ್ಲ. ಆದ್ರೆ ಪ್ರಾರ್ಥನೆ ಮಾಡಿದ್ರೆ ಏನಾಗತ್ತೆ ಅಂದ್ರೆ ದೇ ಕೀಪ್ ಗಿವಿಂಗ್ ಐಡಿಯಾಸ್, ದೇ ಕೀಪ್ ಗಿವಿಂಗ್ ಪಾಯಿಂಟ್ಸ್, ಎಲ್ಲವೂ ಕೊಡ್ತಾರೆ. ಇಲ್ಲಿಂದ ತಗೋ, ಅಲ್ಲಿಂದ ತಗೋ ಅಂತ. ಸೊ ಇಲ್ಲಿ ನಾರದ ಏನ್ ಮಾಡಿದ್ರು ಅವರು, ನಾರದರು ಹೇಗೆ ಉತ್ತಮ ಭಕ್ತರಾದ್ರು ಅಂದ್ರೆ, ಉಚ್ಚಿಷ್ಟ ಲೇಪಾನ್ ಅನುಮೋದಿತೋ ದ್ವಿಜೈಹಿ ಸಕೃತ್ಸ್ಮ ಭುಂಜೇತ್ ತದಾ ಪಾಪ್ಸಿತ ಕಿಲ್ಬಿಷೈಃ ಏವಂ ಪ್ರವೃತ್ತಸ್ಯ ವಿಶುದ್ಧ ಚೇತಸ ತದ್ಧರ್ಮ ಏವಾತ್ಮರುಚಿ ಪ್ರಜಾಯತೆ. ಕಣ್ ಸರಿಯಾಗಿ ಕಾಣಲ್ಲ, ಮಿಸ್ಟೇಕ್ ಆಗಿದ್ರೆ ಕ್ಷಮಿಸ್ಬಿಡಿ. ಇಲ್ಲಿ 1ನೇ ಸ್ಕಂದದಲ್ಲಿ 5ನೇ ಅಧ್ಯಾಯದಲ್ಲಿ 25ನೇ ಶ್ಲೋಕ ನಾರದರು ಹೇಳ್ತಾರೆ, ನಾನು ಹಿಂದಿನ ಜನ್ಮದಲ್ಲಿ ಇದು ವ್ಯಾಸರಾಯರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಹಿಂದಿನ ಜನ್ಮದಲ್ಲಿ ನಾನು ಗಂಧರ್ವನಾಗಿದ್ದೆ, ಆಮೇಲೆ ಅದಕ್ಕೆ ನೆಕ್ಸ್ಟ್ ಜನ್ಮದಲ್ಲಿ ನಾನು ಒಬ್ಬಳು ಶೂದ್ರಾಣಿಯ ಮಗನಾಗಿದ್ದೆ. ಆದ್ರೆ 4 ಚತುರ್ಮಾಸ ಇದೆಯಲ್ಲ, ಮಳೆಗಾಲದಲ್ಲಿ ಬ್ರಾಹ್ಮಣರು ಬಂದ್ರು, ಅವ್ರಿಗೆಲ್ಲ ನಮ್ಮ ತಾಯಿ ಅಂದ್ರೆ ಸೇವಕಿಯಾಗಿದ್ಲು ಬ್ರಾಹ್ಮಣರ ಮನೆಯಲ್ಲಿ. ಇವರೆಲ್ಲ ಬಂದಿದ್ರಲ್ಲ ವೈಷ್ಣವರು, ಅವರೇ ಎಲೆ ಎತ್ತೋ ಸೇವೆ ಮಾಡಿದ್ಲು ನಮ್ಮಮ್ಮ. ನಾನು ಅವ್ರ ಪರ್ಮಿಷನ್ ತಗೊಂಡು ಅವ್ರದ್ದು ಉಚ್ಚಿಷ್ಟ ರೆಮಿನೆಂಟ್ಸ್ ನಾನು ತಿಂದೆ. ಸೊ ಆದ್ದರಿಂದ ನನ್ನನ್ನ ಶುದ್ಧ ಮಾಡಿದ್ರು, ನನಗೆ ಶುದ್ಧ ಭಕ್ತ ಮಾಡ್ಬಿಟ್ರು ಅವರೆಲ್ಲ ಸೇರಿ. ಅದಕ್ಕೆ ನನಗೆ ನಾರಾಯಣನ ದಾಸನಾಗೆ ನಾನು ಇವಾಗ ಸೇವೆ ಸಲ್ಲಿಸ್ತಾ ಇದ್ದೀನಿ. ಎಲ್ಲ ಭಗವದ್ ಭಕ್ತರಿಗೆ ನಾನು ಒಳಿತನ್ನು ಉಂಟು ಮಾಡುತ್ತೇನೆ. ಬಿಕಾಸ್ ಐ ಹ್ಯಾಡ್ ದ ರೆಮಿನೆಂಟ್ಸ್ ಆಫ್ ಪ್ಯೂರ್ ಡಿವೋಟೀಸ್ ಅಂತ ಹೇಳಿದ್ರು ನಾರದ. ಐಮ್ ಗಿವಿಂಗ್ ಎ ಸ್ಮಾಲ್ ಜಿಸ್ಟ್ ಅಷ್ಟೇ, ಬಿಕಾಸ್ ದೇರ್ ಇಸ್ ನೋ ಟೈಮ್. ದೆನ್ ಆಮೇಲೆ ಅವ್ರು ಹೇಳ್ತಾರೆ, ನಾರದರು ಹೇಳ್ತಾರೆ, ನಾನು ಇವರಿಂದ ವೇದಾಂತಿಗಳು, ಭಕ್ತಿ ವೇದಾಂತಾಸ್, ಅವರಿಂದ ನಾನೇನ್ ಮಾಡಿದೆ, ತತ್ರಾನ್ವಹಂ ಕೃಷ್ಣ ಕಥಾ ಪ್ರಗಾಯತಾಂ ಅನುಗ್ರಹೇಣ ಶೃಣ್ವನ್ ಮನೋಹರಾಃ ತಾ ಶ್ರದ್ಧಯಾ ಮೇ ಅನುಪದಂ ವಿಶೃಣ್ವತಃ ಪ್ರಿಯಾಶ್ರವಸ್ಯಂಗ ಮಮಾಭವತ್ ರುಚಿಃ. ಅಂದ್ರೆ ಇದರ ಅರ್ಥ ಐ ಜಸ್ಟ್ ಟೆಲ್ ಯು ಬಿಕಾಸ್ ಐ ಡೋಂಟ್ ಹ್ಯಾವ್ ಬೈ ಹಾರ್ಟ್. ಆ ಸೇಜಸ್ ಅವರ ಭಕ್ತಿವೇದಾಂತರ ಜೊತೆ ಸೇರಿ ನಾನು ಭಗವಂತನ ಭಾಗವತವನ್ನು ಕೇಳಿಸ್ಕೊಂಡೆ. ನನಗೂ ಸಹ ಭಕ್ತಿ ಯೋಗವನ್ನು ಮಾಡಬೇಕು ಅಂತ ಆಸೆ ಆಯ್ತು. ಸೊ ಯಾರು ಭಗವದ್ ಭಕ್ತಿಯೋಗವನ್ನು ಮಾಡ್ತಾ ಹೋಗ್ತಾರೋ ಅವರಿಗೆ ಆಟೋಮ್ಯಾಟಿಕಲಿ ಭಕ್ತಿ ಯೋಗ ಹೇಗ್ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಭಗವಂತ ಕೃಷ್ಣ ಹೃದಯದಲ್ಲೇ ರಿವೀಲ್ ಮಾಡ್ಬಿಡ್ತಾನೆ. ಅವನು ಭಗವಂತನ ಬಗ್ಗೆ ಹಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ
ಇದಕ್ಕೆ ಪ್ರತ್ಯಕ್ಷ ಅವರಿಗೆ ಅನುಭವ ಆಯ್ತು. ಯಾರಿಗೆ? ನಾರದರಿಗೆ. ಸೊ ಅದನ್ನ ಅವರು ವ್ಯಾಸರಾಯರ ಹತ್ರ ಶೇರ್ ಮಾಡ್ಕೋತಾರೆ. ಭಾಗವತ ಬರೆಯಪ್ಪ ಅಂತ ಹೇಳಕ್ ಮುಂಚೆ ಇದೆಲ್ಲ ಶೇರ್ ಮಾಡ್ಕೋತಾರೆ. ಸೊ ಯಾವಾಗ್ಲೂ ನಾವು ಧರ್ಮ ಮಾರ್ಗದಲ್ಲಿ ನಡಿಬೇಕು. ನಾರದರಂದ್ರು ಧರ್ಮ ಮಾರ್ಗದಲ್ಲಿ ನಡೆಯೋದನ್ನ ಅವ್ರು ಕಲ್ಸ್ಕೊಟ್ರು ನನಗೆ. ನಾನು ಒಬ್ಬ ಶೂದ್ರಾಣಿಯ ಮಗ, ನನಗೇನ್ ಜ್ಞಾನ ಇತ್ತು? ನಾನು ಸ್ಕೂಲ್ಗೂ ಹೋಗಿರ್ಲಿಲ್ಲ, ಶಾಲೆಗೆ ಹೋಗಿರ್ಲಿಲ್ಲ. ನನಗೆ ಒಳ್ಳೆ ಜ್ಞಾನ ಎಲ್ಲಿಂದ ಬರ್ಬೇಕು? ಸ್ನಾನನೇ ಮಾಡ್ತಾ ಇರ್ಲಿಲ್ಲ, ಏನೂ ಗೊತ್ತಿರ್ಲಿಲ್ಲ ನನಗೆ. ಆದ್ರೆ ನಮ್ಮಮ್ಮನಿಗೆ ಅವರು ತೋರ್ಸ್ಕೊಟ್ರು. ಅಮ್ಮ ಸೇವೆ ಮಾಡ್ತಾ ಇದ್ಲು ಆ ಭಕ್ತಿ ವೇದಾಂತರದ್ದು. ಅವರಿಂದ ನಾನು ಸೇವೆ ಮಾಡಿ 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 ನನಗೂ ಅವರ ಉಚ್ಚಿಷ್ಟ ಮಹಾಪ್ರಸಾದ ತಿಂದು ಸೇವನೆ ಮಾಡಿ ನನಗೆ ಸಹ ನನ್ನ ಅಂಗಾಂಗಗಳು ಶುದ್ಧಿ ಆದವು. ನಾನು ಅಂದ್ರೆ ಭಕ್ತಿ ಯೋಗವನ್ನು ಪಡೆದೆ. ಹೀಗೆ ಸವೈ ಪುಂಸಾನ್ ಪರೋಧರ್ಮೋ ಯಥೋ ಭಕ್ತಿರ್ ಅಧೋಕ್ಷಜೆ ಭಾಗವತದಲ್ಲಿ ಬರತ್ತೆ. ಓಕೆ, ಹೇಗೆ ನಾವು ಸವೈ ಪುಂಸಾನ್ ಪರೋಧರ್ಮೋ, ಬೇರೆ ಜೀವಿಗಳಿಗೆ ನಾವು ಸೇವೆ ಮಾಡಿದಾಗ, ಅವರಿಗೆ ಸಹಾಯ ಮಾಡಿದಾಗ ಭಗವಂತ ನಮ್ಮ ಮೇಲೆ ಕರುಣೆ ತೋರಿಸ್ತಾನೆ. ಸೊ ಒಂದು ವಾರ ನಾನು ಇದು ಏನಪ್ಪಾ ಆಯುರ್ವೇದ ಹಾಸ್ಪಿಟಲ್ ಸೇರಿದ್ದೆ ಫಾರ್ ಪಂಚಕರ್ಮ. ಐ ಹ್ಯಾಡ್ ಟು ಅಂಡರ್ಗೋ ದ ಟ್ರೀಟ್ಮೆಂಟ್. ಸೊ ಅದಕ್ಕೆ ಹೋದಾಗ ಅಲ್ಲಿರುವ ಎಲ್ಲ ಮಾತಾಜಿಯರಿಗೆ ಅಂದ್ರೆ ಹೆಂಗಸರಿಗೆ, ಬಿಕಾಸ್ ಪರಮಾತ್ಮ ಇಸ್ ಸೀಟೆಡ್ ಇನ್ ದರ್ ಹಾರ್ಟ್, ಎಲ್ಲರಿಗೂ ಹರೇ ಕೃಷ್ಣ ಮಂತ್ರ ಹೇಳ್ಕೊಟ್ಟೆ. ಒಂದು 6-7 ದಿವಸ ಭಗವದ್ಗೀತೆ ಲಿಟಲ್ ಬಿಟ್ ಐ ಶೇರ್ಡ್ ವಿತ್ ದೆಮ್ ಎವ್ರಿ ಡೇ, 6 minutes, 7 minutes, 10 minutes, ಹೌ ಮಚ್ ಎವರ್ ಐ ಕುಡ್. ಅವ್ರು ಬಂದು ಕೂತ್ಕೊಂಡಾಗ ಗುರು ಮಹಾರಾಜರ ಕೃಪೆಯಿಂದ ಅಷ್ಟು ಸೇವೆ ಸಲ್ಸಕ್ಕಾಯ್ತು. ಏನು ಎಲ್ಲ ಗುರುಗಳ ಕೃಪೆ, ಪ್ರಭುಪಾದರ ಕೃಪೆ. ಅನ್ನಿಸ್ತು, ನಾನು ಒದ್ದಾಡ್ತಾ ಇದೀನಲ್ಲ, ಆ ಜೀವಿಗಳು ಯಾಕೆ ಆತರ ಒದ್ದಾಡ್ಬೇಕು? ಲೆಟ್ ದೆಮ್ ಕಮ್ ಔಟ್ ಆಫ್ ದ ಮೆಟೀರಿಯಲ್ ಪ್ಯಾಂಕ್ಸ್ ಅಂತ. ಸೊ ಅದಕ್ಕೆ ನಾವು ವೇದದಲ್ಲಿ ಏನ್ ಹೇಳಿದೆ ಅಂದ್ರೆ, ವೇದಶಾಸ್ತ್ರಗಳು ಏನ್ ಹೇಳುತ್ತೆ ಅಂದ್ರೆ ಆಚಾರ್ಯವಾನ್ ಪುರುಷೋ ವೇದ. ಸೊ ನಾವು ಗುರುಗಳಿಗೆ ಶರಣಾಗತರಾಗ್ಬೇಕು, ಪ್ರಾಮಾಣಿಕ ಗುರು ಪರಂಪರೆಗೆ ನಾವು ಸೇರ್ಕೋಬೇಕು. ಅವ್ರು ಹೇಳ್ದಂಗೆ ನಾವು ಕ್ಲಾಸಸ್ ಕೇಳಿಸ್ಕೋಬೇಕು. ಅದರಿಂದ ನಾವು ಉದ್ಧಾರ ಆಗ್ತೀವಿ. ಅದು ನಮಗೆ ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ ಆಗತ್ತೆ. ವಿಲ್ ಗೆಟ್ ಸೆಲ್ಫ್ ರಿಯಲೈಸೇಷನ್. ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ ಬುಕ್ ಇದೆ, ಪ್ರಭುಪಾದರು ಹೇಳಿದ್ದು, ಸೂಪರ್ ಆಗಿದೆ, ಓದಿ ಎಲ್ಲಾರು. ಭಗವಂತನ ಪ್ರಭುಪಾದರು ಗುರು ಮಹಾರಾಜರ ಕೃಪೆಯಿಂದ ಸಾವಿರಾರು ಬುಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡಂಗಾಯ್ತು. ಇನ್ನ ಮಾಡ್ಬೇಕು ಅನ್ನೋ ಆಸೆ. ಆ ಬುಕ್ ಮಾತ್ರ ಎಲ್ಲಾರು ಓದಿ ಭಕ್ತರಾಗ್ತೀರಾ, ಗ್ಯಾರಂಟಿ. ಭಗವದ್ಗೀತೆ ಓದಿದ್ರೆ ಆಗ್ತೀರಾ, ಆದ್ರೆ ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ ಓದಿದ್ರೆ ತಕ್ಷಣ ಆಗ್ತೀರಾ. ಓಕೆ, ಸೊ ನಾವು ಭಾಗವತದಲ್ಲಿ ಎಲ್ಲೇ ಭಾಗವತ ಕ್ಲಾಸ್ ಆಗ್ಲಿ ವಿ ಹ್ಯಾವ್ ಟು ಅಟೆಂಡ್. ಅಲ್ಲಿ ಕೂತ್ಕೊಂಡಾಗ ಏನಾಗತ್ತೆ, ನಮಗೆ ತಿಳುವಳಿಕೆ ಬರುತ್ತೆ, ಮತ್ತೆ ನಮ್ಮಲ್ಲಿ ಬದಲಾವಣೆಗಳಾಗತ್ತೆ. ನಾವು ಕೆಟ್ಟ ಕಾರ್ಯಗಳಂದ್ರೆ ಯಾರಾದ್ರೂ ನಾನ್ ವೆಜ್ ತಿಂತಾ ಇದ್ರೆ ಅದು ಬಿಟ್ಟೋಗುತ್ತೆ, ಕುಡಿತಾ ಇದ್ರೆ ಅದು ಬಿಟ್ಟೋಗುತ್ತೆ, ಆಮೇಲೆ ಯಾರಾದ್ರೂ ಅನೈತಿಕ ಸಂಬಂಧಗಳು ಇಟ್ಕೊಂಡಿದ್ರು ಸಹ ಅದು ಬಿಟ್ಟೋಗುತ್ತೆ, ಆಮೇಲೆ ಇದು ಜೂಜಾಡೋರ್ಗೆ ಅದು ಬಿಟ್ಟೋಗುತ್ತೆ. ಆಲ್ ಬ್ಯಾಡ್ ಹ್ಯಾಬಿಟ್ಸ್ ವಿಲ್ ಗೋ ಅವೇ. ಯಾಕಂದ್ರೆ ಮಹಾಪ್ರಸಾದ ಹೋಗ್ತಾ ಇದೆ ಹೊಟ್ಟೆಗೆ. ಮಹಾಪ್ರಸಾದವನ್ನು ತಿಂತೀವಲ್ಲ, ನಮ್ಮ ಮನೆಯಲ್ಲಿ ಯಾರೋ ಒಬ್ಬರು ಭಕ್ತರಾಗಿರ್ತಾರೆ, ಆ ಒಬ್ಬರು ಭಕ್ತರಿಂದ ಮನೆಯವ್ರಿಗೆಲ್ಲಾ ಮಹಾಪ್ರಸಾದ ಸಿಗ್ತಾ ಇದೆ, ಅವ್ರಿಗೆ ಅದು ಗೊತ್ತಾಗ್ತಾ ಇಲ್ಲ. ಆದ್ರಿಂದ ಅವರು ಅನ್ನೋಯಿಂಗ್ಲಿ ದೇ ಆರ್ ಗೆಟಿಂಗ್ ಚೇಂಜ್ಡ್. ಅವ್ರ ಅಂಗಾಂಗಗಳು ಚೇಂಜ್ ಆಗ್ತಾ ಇದೆ ಅವ್ರಿಗೂನು. ಒನ್ ಡೇ ಆರ್ ದ ಅದರ್ ದೇ ವಿಲ್ ಕಮ್ ಟು ಭಕ್ತಿ. ಓಕೆ, ಆಮೇಲೆ ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯ ಪ್ರಯಚ್ಛತಿ. ನನಗೆ ಅದಷ್ಟು ಕೊಟ್ರೆ ಸಾಕು. ಏನೇನು? ಪತ್ರಂ ಪುಷ್ಪಂ ಫಲಂ ತೋಯಂ, ಈ 4 ಕೊಡಿ, ನಿಮ್ ಕೈಲಾದಷ್ಟು ಕೊಡಿ. ಬರೀ ತುಳಸಿದೆಲ್ಲ ಕೊಡ್ತೀರಾ ಸಾಕು, ಇಲ್ಲ ಒಂದ್ ಯಾವ್ದೋ ಒಂದು ಹೂ ಕೊಡ್ತೀರಾ, ಓಕೆ, ಐ ವಿಲ್ ಆಕ್ಸೆಪ್ಟ್. ಹಣ್ಣು ಯಾವ್ದು ನಿಮ್ಗಾಗತ್ತೋ ಅದನ್ನ ಕೊಡಿ, ನಾನು ಆಕ್ಸೆಪ್ಟ್ ಮಾಡ್ಕೋತೀನಿ. ಯಾಕೆಂದ್ರೆ ನಮ್ಗೆ ಜನ್ಮಾಂತರದಿಂದ ಊಟ ಹಾಕ್ತಾ ಇದ್ದಾನೆ ಕೃಷ್ಣ. ಅವನೇನು ತಿನ್ನೋದಿಲ್ಲ, ನಾವು ತಟ್ಟೆಯಲ್ಲಿ ಅವನಿಗೆ ಆಫರ್ ಮಾಡ್ತೀವಿ, ಕಣ್ಣಿನಲ್ಲಿ ಅವನು ಆಗ್ರಹಿಸ್ತಾನೆ, ಕಣ್ಣಿನಿಂದ ತಗೋತಾನೆ, ಆಮೇಲೆ ನಮಗೆ ಬಿಟ್ಬಿಡ್ತಾನೆ ಆ ಪ್ರಸಾದವನ್ನು. ಅದು ಮಹಾಪ್ರಸಾದ ಆಗತ್ತೆ. ಭಗವಂತ ತಿಂದ್ಮೇಲೆ ಗುರು ಪರಂಪರಾ ತಗೋತಾರೆ, ಅವ್ರಾದ್ಮೇಲೆ ನಾವು ತಗೋತೀವಿ. ಸೊ ದೇವತೆಯರು ಅಂದ್ರೆ ಆಲ್ ಇನ್ ದ ಡಿಸಿಪ್ಲಿಕ್ ಸಕ್ಸೆಷನ್ ಎಲ್ಲಾರು ತಗೊಂಡ್ಮೇಲೆ ನಾವು ತಗೊಳ್ಳೋದ್ರಿಂದ ಅದಕ್ಕೆ ಅಪಾರ ರುಚಿ ಬರುತ್ತೆ. ಓಕೆ, ದೆನ್ ಕೃಷ್ಣ ಆದ್ರೆ ಮಾಯಾವಾದಿಗಳೇನಂತಾರೆ, ಅಯ್ಯೋ ಇಲ್ಲ, ನಿರಾಕಾರ ಬ್ರಹ್ಮನಿಗೆ ಆಕಾರವೇ ಇಲ್ಲ ಅಂತಾರೆ. ನೋ, ಇಟ್ ಈಸ್ ಟೋಲ್ಡ್ ಇನ್ ದ ವೇದ. ಕೃಷ್ಣ ಹಿಮ್ಸೆಲ್ಫ್ ಸೇಸ್ ಜನ್ಮ ಕರ್ಮ ಚ ಮೇ ದಿವ್ಯಂ. ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ 4ನೇ ಅಧ್ಯಾಯದಲ್ಲಿ, ಜನ್ಮ ಕರ್ಮ ಚ ಮೇ ದಿವ್ಯ 4.9.
ಸೊ ನಾನು ಜನ್ಮ ಕರ್ಮ ನನಗಿದೆ, ಅದನ್ನ ನೀವು ತಿಳ್ಕೊಂಡ್ರೆ, ದಿವ್ಯವಾದ ನಾನು ಅಂತ ತಿಳ್ಕೊಂಡ್ರೆ ಪುನಃ ನೀನು ಮತ್ತೆ ಈ ಭೂಮಿಗೆ ಬರೋದು ಅವಶ್ಯಕತೆ ಇಲ್ಲ ಅಂತಾನೆ. ಅದು ಯಾವಾಗ ಅಂದ್ರೆ ಶುದ್ಧ ಭಕ್ತಿ ಮಾಡ್ಬೇಕು, ಭಕ್ತರ ಸಂಘದಲ್ಲಿ ಭಗವದ್ಗೀತೆ, ಭಾಗವತ ಎಲ್ಲಾ ಶಾಸ್ತ್ರಗಳನ್ನು ತಿಳ್ಕೋಬೇಕು. ಅವಾಗ ನಮ್ಗೆ ಲಿಬರೇಷನ್ ನಾವೇನು ಮುಕ್ತಿ ಹತ್ರ ನಾವು ಹೋಗ್ಬೇಕಿಲ್ಲ. ಮುಕ್ತಿ ತಾನಾಗೆ ನಮಗೆ ನಮ್ಮ ಮನೆಗೆ ಬರ್ತಾಳೆ ತಾಯಿ, ಆಕೆ ಲಿಬರೇಷನ್ ಕೊಟ್ಬಿಡ್ತಾಳೆ. ಸೊ ನಾವ್ ಯಾವಾಗ ಬ್ರಹ್ಮನ್ ಅಂದ್ರೆ ನಾವ್ ಯಾವಾಗ ಈ ದೇಹ ಅಲ್ಲ ಆತ್ಮ ಅನ್ನುವ ಸ್ತರದಲ್ಲಿ ಇರ್ತೀವೋ ಆವಾಗ ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಸ್ಸರ್ವೇಶು ಭೂತೇಶು ಮದ್ಭಕ್ತಿ ಲಭತೆ ಪರಾಂ. ಯಾವಾಗ ನಾವು ದೇಹ ಅಲ್ಲ ಆತ್ಮ ಅನ್ನೋ ಜ್ಞಾನೋದಯ ಬರುತ್ತೋ ಅವಾಗ ಎಲ್ಲರಲ್ಲೂ ಒಂದನ್ನೇ ನೋಡ್ತೀವಿ. ಯಾವುದನ್ನ? ಆತ್ಮವನ್ನು ಮತ್ತೆ ಪರಮಾತ್ಮನನ್ನು ಎರಡನ್ನೂ ನೋಡ್ತೀವಿ. ಎಲ್ಲರನ್ನೂ ಒಂದೇ ತರ ಟ್ರೀಟ್ ಮಾಡ್ತೀವಿ. ಇದು ಸುಮಾರು ಸತಿ ನಾ ರಿಪೀಟ್ ಮಾಡಿದೆ, ಯಾಕೆಂದ್ರೆ ನಾವ್ ಇದನ್ನ ತಿಳ್ಕೋಬೇಕು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಆಯ್ತಾ? ಐ ಥಿಂಕ್ ಅನದರ್ 1 minute ಇನ್ನು ಏನಾದ್ರು ಬಿಟ್ಟೋಗಿದೆ, ನಾನು ನೋಡ್ತೀನಿ. ತುಂಬಾ ಇದೆ ಆಕ್ಚುಲಿ, ಬಟ್ ಐ ಡೋಂಟ್ ನೋ ವೆದರ್ ಐ ವಿಲ್ ಬಿ ಏಬಲ್ ಟು ಕಂಪ್ಲೀಟ್ ದಟ್. ಭಗವದ್ಗೀತೆಯಲ್ಲಿ ಭಗವಂತ ಒಂದು ಇಂಪಾರ್ಟೆಂಟ್ ಥಿಂಗ್ ನ ಹೇಳ್ತಾನೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಹಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ ಅಂತಾನೆ. ಯಾವುದು? ನಾನು ಈ ದೇಹ ಅಲ್ಲ ಆತ್ಮ, ಪೂರ್ಣ ಪುರುಷೋತ್ತಮ ಭಗವಂತ ಕೃಷ್ಣ, ಈ ಜ್ಞಾನ ಯಾರಿಗೆ ಸಿಕ್ಕಿದೆಯೋ ಮತ್ತೆ ನಾವು ಪುನರ್ಜನ್ಮ ಪಡೆಯೋದಿಲ್ಲ. ಮತ್ತೆ ಪುನರ್ಜನ್ಮ ಪಡೆಯೋದಿಲ್ಲ. ನಾವು ಭಗವದ್ಧಾಮಕ್ಕೆ ತೆರಳ್ತೀವಿ ಅನ್ನೋ ಜ್ಞಾನವನ್ನು 9ನೇ ಅಧ್ಯಾಯದಲ್ಲಿ ಕೊಡ್ತಾನೆ ಕೃಷ್ಣ. ದ ಮೋಸ್ಟ್ ಸೀಕ್ರೆಟ್ ಆಫ್ ಆಲ್ ಸೀಕ್ರೆಟ್ಸ್ ಅದನ್ನ ಕೊಡ್ತಾನೆ. ಸೊ ಇಟ್ ಇಸ್ ಅ ಪ್ಯೂರೆಸ್ಟ್ ನಾಲೆಡ್ಜ್. ಅದು ಶುದ್ಧವಾದ ಜ್ಞಾನ 4ನೇ ಅಧ್ಯಾಯದಲ್ಲೇ ಕೊಡ್ತಾನೆ ಮೊದ್ಲು. ಆದ್ರೆ ನಮ್ಗೆ ಯಾರಿಗೂ ಅಷ್ಟು ಅರ್ಥ ಆಗಲ್ಲ, ಅದಕ್ಕೆ 9ನೇ ಅಧ್ಯಾಯದಲ್ಲಿ ಮತ್ತೆ ಕೊಡ್ತಾನೆ. ದ ಪರ್ಫೆಕ್ಟ್ ನಾಲೆಡ್ಜು, ಪ್ಯೂರೆಸ್ಟ್ ನಾಲೆಡ್ಜ್ ಕೊಡ್ತಾನೆ. ಇದು ರಾಜವಿದ್ಯೆ, ರಾಜಗುಹ್ಯ, ಇದು ಗುಹ್ಯವಾದ ಜ್ಞಾನ. ನಾನೇ ಪೂರ್ಣ ಪುರುಷೋತ್ತಮ ಅನ್ನೋದು ಗುಹ್ಯವಾದ ಜ್ಞಾನ. ನೀವೆಲ್ಲರೂ ನನ್ನ ದಾಸಾನುದಾಸರು ಅನ್ನೋದೇ ಗುಹ್ಯವಾದ ಜ್ಞಾನ. ನಿಮ್ಗೆ ಮತ್ತೆ ಪುನರ್ಜನ್ಮ ಇಲ್ಲ, ನೀವ್ಯಾರು ಈ ದೇಹಧಾರಿಗಳಲ್ಲ, ನೀವು ಆತ್ಮ ಅನ್ನುವ ಜ್ಞಾನವನ್ನು ಕೊಟ್ಟಿದ್ದೇನೆ. ಅದನ್ನ ಗೌತಮ, ಕಾನಡ, ಕಪಿಲ, ಯಾಜ್ಞವಲ್ಕ್ಯ, ಶಾಂಡಿಲ್ಯ ಋಷಿ, ಆಮೇಲೆ ವೈಶ್ವಾನರ ಇವರೆಲ್ಲರೂ ಒಪ್ಕೊಂಡಿದ್ದಾರೆ. ಆಮೇಲೆ ವ್ಯಾಸರಾಯರು ಅದನ್ನ ಬರೆದಿದ್ದಾರೆ, ಭಾಗವತದಲ್ಲಿ ವೇದಾಂತ ಸೂತ್ರಗಳಲ್ಲಿ ಕೊಟ್ಟಿದ್ದಾರೆ. ಸೊ ಈ ಜ್ಞಾನವು ತುಂಬಾ ಉತ್ತಮೋನ್ನತವಾದ ಜ್ಞಾನ. ಇದಕ್ಕಿಂತ ಮೇಲೆ ಯಾವುದು ದಿವ್ಯವಾದ ಜ್ಞಾನವಿಲ್ಲ ಅಂತ 9ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಓಕೆ, ಅದಕ್ಕೆ ಭಗವದ್ಗೀತಾ ಇಸ್ ವೇದಾಂತ, ಎಲ್ಲ ವೇದಗಳ ಸಾರ ಭಗವದ್ಗೀತೆ. ಸೊ ಅದನ್ನು ಒಂದು ಓದಿದ್ರೆ ನಮ್ಗೆ ಬೇಕಾದಷ್ಟು ನಾಲೆಡ್ಜ್ ಸಿಗತ್ತೆ. ಭಗವದ್ಗೀತೆಯಲ್ಲಿ ಮತ್ತೆ ಕೃಷ್ಣ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾನೆ, ನಾನು ಇಷ್ಟು ಜ್ಞಾನ ಕೊಟ್ರು ಸಹ ಸ್ವಲ್ಪ ಮೂಢರು ಬರೋದಿಲ್ಲ ನನ್ನ ಹತ್ರ. ಯಾರು? ಅವಜಾನಂತಿ ಮಾಮೂಢ ಮಾನುಷೀಂತನಮಾಶ್ರಿತಂ. ನನ್ನನ್ನು ಯಾರು ಮನುಷ್ಯ ಅಂತ ತಿಳ್ಕೊತಾರೋ ಅವ್ರ ಭಕ್ತಿ ಯೋಗಕ್ಕೆ ಬರೋದಿಲ್ಲ. ಪರಂಭಾವ ಮಜಾನಂತೋ ಮಮ ಭೂತ ಮಹೇಶ್ವರಂ. ಯಾರು ಅಂದ್ರೆ ಅಜ್ಞಾನಿಗಳು, ಫೂಲ್ಸ್, ಅವ್ರು ಬರೋದಿಲ್ಲ ನನ್ನ ಹತ್ರ. ಅವ್ರು ನನ್ನನ್ನ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊತಾರೆ, ಅದಕ್ಕೆ ಬರಲ್ಲ. ಯಾಕೆಂದ್ರೆ ಅವ್ರಿಗೆ ನನ್ನ ದಿವ್ಯವಾದ ದೇಹದ ಬಗ್ಗೆ ಪರಿವೇ ಇಲ್ಲ. ದೇ ಡೋಂಟ್ ನೋ ಮೈ ಟ್ರಾನ್ಸೆಂಡೆಂಟಲ್ ನೇಚರ್. ನನ್ನ ಕಾರ್ಯ ಕಲಾಪಗಳಲ್ಲಿ ಅವ್ರಿಗೆ ಏನು ನಾಲೆಡ್ಜ್ ಇಲ್ಲ. ನಾನು ಏನ್ ಮಾಡ್ತೀನಿ, ಹೇಗಿರ್ತೀನಿ, ಏನೇನ್ ಮಾಡ್ದ ಕೃಷ್ಣ 10ನೇ ಸ್ಕಂದದಲ್ಲಿ ಎಷ್ಟೆಲ್ಲ ಮಾಡ್ದ. ಅದಕ್ಕೆ ಪ್ರಭುಪಾದ್ರು 10ನೇ ಸ್ಕಂದ ತನಕ ಬರ್ಲೇ ಇಲ್ಲ. ಅವರು 10ನೇ ಸ್ಕಂದದ ಸಾರಾಂಶ ಬರೆದ್ಬಿಟ್ರು. ಕೃಷ್ಣ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್, ಪೂರ್ಣ ಪುರುಷೋತ್ತಮ ಕೃಷ್ಣ ಇದೆಯಲ್ಲ ಬುಕ್ಕು, ಅದನ್ನ ಮೊದ್ಲೇ ಬರೆದ್ಬಿಟ್ಟಿದ್ರು. 3ನೇ ಸ್ಕಂದ ಬರೆದಾಗ್ಲೇ 3ನೇ ಸ್ಕಂದದಲ್ಲೇ ಭಾಗವತ ಕೊಟ್ಬಿಟ್ಟಿದ್ದಾರೆ. ಎಂಟೈರ್ ಭಾಗವತ ಪ್ರಭುಪಾದ್ರು ಎಂಟೈರ್ 10th canto he has given in 3rd canto itself. ಸೊ ಹಾಗೆ ಅವರು ಶ್ರೀಕೃಷ್ಣ ಪೂರ್ಣ ಪುರುಷೋತ್ತಮ ಬುಕ್ಕಲ್ಲೂ ಸಹ ಎಲ್ಲ ಕೊಟ್ರು. ಅದಕ್ಕೆ ಹೇಳ್ತಾರೆ, ಅವಜಾನತಿ ಮೂಢರು ನನ್ನನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ನನ್ನ ಹತ್ರ ಬರಲ್ಲ, ನನಗೆ ಶರಣಾಗತರಾಗಲ್ಲ. ಅವರು ಮತ್ತೆ ಮತ್ತೆ ದೇಹಧಾರಿಗಳಾಗಿ ಬರ್ಬೇಕಾಗತ್ತೆ. ಆದ್ರೆ ಬ್ರಹ್ಮ ಏನ್ ಹೇಳ್ತಾರೆ ಬ್ರಹ್ಮ ಸಮಿತಿಯಲ್ಲಿ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣಂ ಅಂತ ಬ್ರಹ್ಮಾಜಿ ಹೇಳಿದ್ರು. ಆಮೇಲೆ ಕೃಷ್ಣ ವಿವಿಧ ಬೇಕಾದಷ್ಟು ಶ್ಲೋಕಗಳಲ್ಲಿ ಹೇಳ್ತಾನೆ ನನ್ನ ಹತ್ರ ಹೇಗ್ ಬರ್ಬೋದು ಅಂತ, ಭಗವಂತನಿಗೆ ಹೇಗ್ ಶರಣಾಗತರಾಗ್ಬೋದು ನಾವು ಅಂತ. ಮನ್ಮನಾಭಾವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು ಮಾಮಿ ವೈಶ್ಯಸಿಯುಕ್ತ ವೈವಂ ಆತ್ಮ ನಮ್ಮತ್ಪರಾಯಣ ಅಂತ 9ನೇ ಶ್ಲೋಕದಲ್ಲಿ 34ನೇ ಶ್ಲೋಕದಲ್ಲಿ ಹೇಳ್ದ. ನೀವು ಯಾವಾಗ್ಲೂ ನಿನ್ನ ಮನಸ್ಸನ್ನು ನನ್ನ ಮೇಲೆ ಇಡಿ,
ಅಂದ್ರೆ ಥಿಂಕ್ ಆಫ್ ಮೀ, ಓಕೆ, ಬಿಕಮ್ ಮೈ ಡಿವೋಟಿ, ಬೋ ಡೌನ್ ಟು ಮೀ, ನನಗೆ ನಮಸ್ಕಾರವನ್ನು ಮಾಡಿ. ನೀವು ಖಂಡಿತ ನನ್ನ ಹತ್ರ ಬರ್ತೀರಾ, ಯಾವಾಗ್ಲೂ ನನ್ನ ಚಿಂತನೆಯನ್ನು ಮಾಡಿ. ಎಷ್ಟೋ ಶ್ಲೋಕಗಳಲ್ಲಿ ನಾನು ಹೇಳಿದ್ದೇನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಓಕೆ, ನೆಕ್ಸ್ಟು ಇದರಲ್ಲಿ ಚೈತನ್ಯ ಚರಿತಾಮೃತದಲ್ಲಿದೆ, ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ ಅಭಿನ್ನತ್ವಂ ನಾಮ ನಾಮಿನಃ. ಸೊ ಚೈತನ್ಯ ಚರಿತಾಮೃತದಲ್ಲಿ ಚೈತನ್ಯ ಮಹಾಪ್ರಭು ಡಿಕ್ಲೇರ್ ಮಾಡ್ಬಿಡ್ತಾರೆ, ದ ಹೋಲಿ ನೇಮ್ ಆಫ್ ಕೃಷ್ಣ ಇಸ್ ಟ್ರಾನ್ಸೆಂಡೆಂಟಲಿ ಬ್ಲಿಸ್ಫುಲ್. ಭಗವನ್ ನಾಮ ಬೇರೆ ಇಲ್ಲ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ನಾನು ಬೇರೆ ಅಲ್ಲ. ಭಗವನ್ ನಾಮ ಎಲ್ಲಾ ಇಚ್ಛೆಗಳನ್ನು ಪೂರೈಸುತ್ತೆ, ಎಸ್ಪೆಷಲಿ ಆಧ್ಯಾತ್ಮಿಕ ಇಚ್ಛೆಗಳನ್ನು ಪೂರೈಸುತ್ತೆ. ಕೃಷ್ಣ ಬೇರೆ ಅಲ್ಲ, ಕೃಷ್ಣ ನಾಮ ಬೇರೆ ಅಲ್ಲ. ಕೃಷ್ಣ ನಾಮ ತಗೊಂಡವ್ರಿಗೆ ಎಲ್ಲಾ ತರದ ಪ್ಲೆಜರು ಸಿಗತ್ತೆ, ಎಲ್ಲಾ ಇಚ್ಛೆಗಳು ಈಡೇರತ್ವೆ. ಮತ್ತೆ ಭಗವಂತ 18ನೇ ಅಧ್ಯಾಯದಲ್ಲಿ ಹೇಳ್ತಾನೆ, 55ನೇ ಶ್ಲೋಕದಲ್ಲಿ, ಭಕ್ತಿಯ ಮಾಮ ವಿಜಾನಾತಿ ಯಾವನ್ ಯಶ್ಚಾಶ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ತತ್ವತಃ. ಅಂದ್ರೆ ನಾಲೆಡ್ಜ್ ವೈಸ್ ಭಗವಂತನ ತಿಳ್ಕೋಬೇಕು. ವಿಶತೆ ತದನಂತರಂ, ನಾನು ಪೂರ್ಣ ಪುರುಷೋತ್ತಮ ಅಂತ ನೀನು ಭಕ್ತಿಯೋಗವನ್ನು ಮಾಡಿದಾಗ ನಿನಗೆ ಜ್ಞಾನ ಸಿಗತ್ತಪ್ಪ. ಆವಾಗ ನೀನ್ ನನ್ನನ್ನ ಪೂರ್ಣ ಪುರುಷೋತ್ತಮ ಕೃಷ್ಣ ಭಗವಂತ ಅಂತ ನೀನ್ ಆಕ್ಸೆಪ್ಟ್ ಮಾಡ್ಕೋತೀಯ. ನೀನ್ ಆಕ್ಸೆಪ್ಟ್ ಮಾಡ್ಕೊಂಡಾಗ ನೀನು ನನ್ನ ಧಾಮಕ್ಕೆ ವಾಪಸ್ಸು ತೆರಳಿ ಬರುತ್ತೀಯ. ನೋಡಿ ಎಷ್ಟು ಜಾಗದಲ್ಲಿ ಹೇಳ್ತಾ ಇದೀನಿ, ನನ್ನ ಧಾಮಕ್ಕೆ ಬರ್ತೀಯಾ, ನನ್ನ ಧಾಮಕ್ಕೆ ಬರ್ತೀಯಾ ಅಂತ. ಇನ್ಯಾರು ಹೇಳಿದಾರ ಆತರ? ಪೂರ್ಣ ಪುರುಷೋತ್ತಮ ಕೃಷ್ಣ ಮಾತ್ರ ಹೇಳಿದಾನೆ. ಆಮೇಲೆ ನೆಕ್ಸ್ಟ್ ಐ ಆಮ್ ನಾಟ್ ರೀಡಿಂಗ್ ದ ಪರ್ಪರ್ಸ್ ಬಿಕಾಸ್ ದೇರ್ ಇಸ್ ನೋ ಟೈಮ್. 8ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಕೃಷ್ಣ, ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಷ್ಮರ ಯುದ್ಧಚ ಮೈಯರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯ ಅಂತ ಹೇಳ್ತಾನೆ. ಅರ್ಜುನ, ಯಾವಾಗ್ಲೂ ನನ್ನ ಚಿಂತನೆಯನ್ನು ಮಾಡಪ್ಪ. ನನ್ನ ಯಾವ ಫಾರ್ಮು? ನನ್ನ ತ್ರಿಭಂಗ ಲಲಿತಾ ಶ್ಯಾಮದ ಫಾರ್ಮು ಇಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದಾನೆ ಕೃಷ್ಣ. ಕೃಷ್ಣನ ಫಾರ್ಮ್ ಅಲ್ಲಿ ನೀನ್ ನನ್ನನ್ನು ವಿಷ್ಣುವಿನ ಫಾರ್ಮ್ ಅಂತ ಹೇಳಿಲ್ಲ, ಚತುರ್ಭುಜ ಫಾರ್ಮ್ ಹೇಳಿಲ್ಲ, ದ್ವಿಭುಜ ಇರುವ ಕೃಷ್ಣನನ್ನು, ಕೊಳಲ್ ಹಿಡ್ಕೊಂಡಿರುವ ಕೃಷ್ಣನನ್ನು ಧ್ಯಾನ ಮಾಡೋ. ನಿನಗೆ ನಾನು ಇಂಟೆಲಿಜೆನ್ಸ್ ಅನ್ನು ಕೊಡ್ತೇನೆ, ಬುದ್ಧಿಯನ್ನು ಕೊಡ್ತೇನೆ, ನೀನ್ ನನಗೆ ನನ್ನ ಹತ್ತಿರ ವಾಪಸ್ ಹೇಗ್ ಬರ್ಬೇಕು ಅನ್ನುವ ಜ್ಞಾನವನ್ನು ಕೊಡ್ತೇನೋ, ಇದರಲ್ಲಿ ಸಂಶಯವಿಲ್ಲ ಅಂತ ಹೇಳ್ತಾನೆ. ಆಮೇಲೆ ನನಗೆ ಯಾಕೆ ನನಗೋಸ್ಕರ ಎಲ್ಲವನ್ನು ನೀವು ಸಮರ್ಪಣೆ ಮಾಡ್ಬೇಕು ಅಂತ 5ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಭೋಕ್ತಾರಂ ಯಜ್ಞ ತಪಸಾ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿರುಚ್ಯತಿ ಅಂತ ಹೇಳ್ತಾನೆ. ಯಾರು ನನ್ನ ಪ್ರಜ್ಞೆಯಲ್ಲಿ ಇರ್ತಾರೋ ಅವರು ಯಾವುದು ಯಜ್ಞ ಯಾಗಾದಿಗಳನ್ನು ಮಾಡ್ಬೇಕಿಲ್ಲ, ತಪಸ್ಸನ್ನು ಮಾಡ್ಬೇಕಿಲ್ಲ, ಮತ್ತೆ ಯಾವ ದೇವತೆಗಳ ಲೋಕಗಳಿಗೂ ಹೋಗ್ಬೇಕಿಲ್ಲ. ಓಕೆ, ನೀವು ನನ್ನ ಸೇವೆಯಲ್ಲಿ ತೊಡ್ಕೊಂಡ್ರೆ ಸಾಕು, ನಿಮಗೆ ಎಲ್ಲ ಸುಖಗಳು ಸಿಗತ್ತೆ. ಮತ್ತೆ ಈ ಭೌತಿಕ ಗೊಂದಲಗಳು, ನೋವುಗಳು, ಇದೆಲ್ಲದರಿಂದ ನೀವು ಹೊರಗೆ ಬರುತ್ತೀರಾ ಅಂತ ಆ ಜ್ಞಾನವನ್ನು ಕೊಟ್ಟ ಕೃಷ್ಣ. ದೆನ್ ಒಂದ್ ನಿಮಿಷ. ಯಾರು ಶಾಶ್ವತ, ನಾನು ಶಾಶ್ವತ, ನನಗೆ ಸಾವಿಲ್ಲ ಅಂದ್ರೆ ನಾನು ದೇಹ ಅಲ್ಲ, ಆತ್ಮ, ನಾನು ಶಾಶ್ವತ, ನನಗೆ ದೇವರ ಒಟ್ಟಿಗೆ ಶಾಶ್ವತವಾದ ಸಂಬಂಧ ಇದೆ ಅಂತ ತಿಳ್ಕೋತಾರೋ, ನಾನು ಈ ಸತ್ವ ರಜೋ ತಮೋಗುಣ ಮತ್ತೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಇದರಿಂದಾನು ನಾನು ಈ ಎಲ್ಲಾದ್ರಿಂದಾನು ನಾನು ಮೇಲೆ ಇದ್ದೀನಿ, ಶಾಶ್ವತವಾಗಿದ್ದೀನಿ. ನನ್ನದು ಇವನ್ ಮೈಂಡ್ ಇಸ್ ಟ್ರಾನ್ಸೆಂಡೆಂಟಲ್ ನೇಚರ್. ನನ್ನದು ಸಹ ಆಧ್ಯಾತ್ಮಿಕ ಪ್ರಕೃತಿಯ ಸಂಬಂಧದಲ್ಲಿ, ಅಂದ್ರೆ ವಿ ಹ್ಯಾವ್ ಗಾಟ್ ದ ಸೇಮ್ ಪೊಟೆನ್ಸಿ, ಶಕ್ತಿ. ಅವರದು ಆಧ್ಯಾತ್ಮಿಕ ಪೊಟೆನ್ಸಿಯ ಸಂಬಂಧ ಇದೆ ನಮಗೆ, ನಮ್ಮೆಲ್ಲರಿಗೂ, ಜೀವಿಗಳಿಗೆ. ಸೊ ನಾವು ಈ ಭೌತಿಕ ಪ್ರಕೃತಿಯ ಸಂಬಂಧವನ್ನು ನಾವು ಪಡೆದಿಲ್ಲ. ಆದರೆ ಈ 3 ಗುಣಗಳಿಗೆ ಒಳಗಾಗಿ ನಾವು ಭೌತಿಕ ಪ್ರಕೃತಿಯ ಒಡನಾಟದಲ್ಲಿ ಸ್ವಲ್ಪ ಹೊತ್ತಿರ್ತೀವಿ, ಆಧ್ಯಾತ್ಮಿಕ ಪ್ರಕೃತಿಯ ಒಡನಾಟದಲ್ಲಿ ಸ್ವಲ್ಪ ಇರ್ತೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಬಿ ನೋನ್. ಸೊ ಅರ್ಜುನ, ಇದು ಆ ಜೀವಿ ಯಾರು ನನಗೆ ಶರಣಾಗತರ ಆಗ್ತಾರ, ಅವರು ಭೌತಿಕ
ಪ್ರಕೃತಿಯ ಇದರಲ್ಲಿ ಎಂಟ್ಯಾಂಗಲ್ ಆಗೋದಿಲ್ಲ, ಬದ್ಧರ ಆಗೋದಿಲ್ಲ. ಓಕೆ ಅಂತ ಹೇಳ್ತಾನೆ. ಸೊ ಐ ಥಿಂಕ್ ಐ ಸ್ಟಾಪ್ ಹಿಯರ್. 1 minute. ಇನ್ನ ಎರಡೇ ಶ್ಲೋಕಗಳಿದೆ. ಅರ್ಜುನ್ ಇನ್ನೂ ಬೇಕಾದಷ್ಟಿದೆ, ಬಟ್ ಐ ಆಮ್ ಸ್ಟಾಪಿಂಗ್ ಹಿಯರ್ ಬಿಕಾಸ್ ಇಸ್ ನೋ ಟೈಮ್. ಏನು ಕೃಷ್ಣ ಹೇಳ್ತಾನೆ 18ನೇ ಅಧ್ಯಾಯದಲ್ಲಿ, ಐ ಆಮ್ ಕನ್ಕ್ಲೂಡಿಂಗ್, 63ನೇ ಶ್ಲೋಕದಲ್ಲಿ ಹೇಳ್ತಾನೆ, ಇತಿತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯಾ ವಿಮೃಶ್ಯೈ ತದಶೇಷೇಣ ಯಥೇಚ್ಛಸಿ ತದಾ ಕುರು ಅಂತಾನೆ. ನೋಡಪ್ಪ ಅರ್ಜುನ, ನಾ ಹೇಳೋದೆಲ್ಲ ಹೇಳಾಯ್ತು. ನಾನು ಏನೇನು ಸೂಕ್ಷ್ಮದ ವಿಚಾರಗಳಿದೆಯೋ ಅದೆಲ್ಲವನ್ನು ನಿನಗೆ ರಿವೀಲ್ ಮಾಡಿದ್ದೀನಿ, ಎಲ್ಲವನ್ನೂ ಹೇಳ್ಕೊಟ್ಟಿದ್ದೇನೆ. ಇನ್ನು ನಿನ್ನೆ ಇಚ್ಛೆ ಬಂದಂತೆ ನೀನ್ ಮಾಡ್ಕೋ ಅರ್ಜುನ. ಬೇಕಾದ್ರೆ ನೀನ್ ಯುದ್ಧ ಮಾಡು, ಇಲ್ಲ ಇದ್ರೆ ಬಿಡು. ನಾನ್ ನಿನಗೆ ಒಳ್ಳೇದಾಗೋದಕ್ಕೆ ಇದೆಲ್ಲ ಹೇಳಿದ್ದೇನೆ. ನಿನ್ನ ಮೋಹವನ್ನು ನಾನು ನಿರ್ಮೂಲನೆ ಮಾಡಿದ್ದೇನೆ. ಆದ್ರೆ ನಿನ್ ಇಚ್ಛೆ ಬಂದಂಗೆ ನೀನ್ ಮಾಡ್ಕೊಪ್ಪ. ನಾನ್ ಹೇಳಿದ್ದೆಲ್ಲ ಹೇಳಾಯ್ತು, ನಾನ್ ಭಗವದ್ಗೀತೆ ಮುಗಿಸ್ಬಿಟ್ಟಿದೀನಿ ಅಂತಾನೆ. ಅವಾಗ ಅರ್ಜುನ ಅಂತಾನೆ, ಅಯ್ಯೋ ತಂದೆ, ನೀನ್ ನನಗೆ ಇದು ಏನು 2ನೇ ಅಧ್ಯಾಯದಲ್ಲೇ ನಾನ್ ನಿನಗೆ ಶರಣಾಗತನಾದೆ. ಅಷ್ಟು ತನಕ ನಾನ್ ನಿನ್ನ ಫ್ರೆಂಡು ಅನ್ಕೊಂಡಿದ್ದೆ ಭಗವಂತ. ಅದಾದ್ಮೇಲೆ ನೀನ್ ಕಣ್ಣು ತೆರೆಸ್ದೆ, ನನಗೆ ಗುರುವಾದ ನೀನು. ಯು ಬಿಕೇಮ್ ಅ ಸ್ಪಿರಿಚುವಲ್ ಮಾಸ್ಟರ್. ಸೊ ನಷ್ಟೋ ಮೋಹ ಸ್ಮೃತಿ ಲಬ್ಧ ತ್ವತ್ ಪ್ರಸಾದಂ ಅಚ್ಯುತ ಪ್ರಸಾದಾನ್ ಮಯಾಚ್ಯುತ. ಸೊ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂತವ. ನಾನ್ ನಿನಗೆ ಶರಣಾಗತರಾಗಿದ್ದೇನೆ ಕೃಷ್ಣ. ನೀನ್ ನನ್ನ ಫ್ರೆಂಡ್ ಅಲ್ಲಪ್ಪ, ನೀನು ಭಗವಂತ. ನೀನ್ ನನಗೆ ಜ್ಞಾನವನ್ನು ಕೊಟ್ಟವನು. ಸೊ ನೀನ್ ನನ್ನ ಸ್ಪಿರಿಚುವಲ್ ಮಾಸ್ಟರ್, ನೀನ್ ನನ್ನ ಗುರು, ಆಧ್ಯಾತ್ಮಿಕ ಗುರು, ಶಾಶ್ವತ ಗುರು. ಐ ಹ್ಯಾವ್ ರಿಗೈನ್ ಮೈ ಮೆಮರಿ ಬೈ ಯೋರ್ ಮರ್ಸಿ. ನನಗೆ ಎಲ್ಲವೂ ಇವಾಗ ಅರ್ಥ ಆಗ್ತಾ ಇದೆ. ಯಾಕಂದ್ರೆ ನಾನು ಇದಕ್ಕೆ ಏನು ದ್ವಂದ್ವಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಆದ್ರೆ ಇವಾಗ ನನಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಆಗೋಯ್ತು ಕೃಷ್ಣ. ನೀನ್ ಹೇಳ್ದಂಗೆ ನಾನು ಇವಾಗ ನಡ್ಕೋತೀನಿ, ನಾನು ಯುದ್ಧವನ್ನು ಮಾಡುತ್ತೇನೆ ಅಂತ ಹೇಳಿ ಅವನು ನನ್ನ ನಿಜವಾದ ಸ್ಥಿತಿ ಯಾವುದು, ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಏನು, ನಮ್ಮ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಏನು, ನಾವು ಭಗವದ್ ಭಕ್ತರು, ನಾವು ಈ ದೇಹ ಅಲ್ಲ ಆತ್ಮ. ನಾವ್ ಯಾರ್ ಸೇವೆ ಮಾಡ್ಬೇಕು? ಪೂರ್ಣ ಪುರುಷೋತ್ತಮನಾದ ಕೃಷ್ಣನ ಸೇವೆಯಲ್ಲಿ, ದಿವ್ಯ ಸೇವೆಯಲ್ಲಿ ನಾವು ನಮ್ಮನ್ನ ತೊಡಗಿಸ್ಕೋಬೇಕು. ಇದೇ ನಮ್ದು, ದಿಸ್ ಇಸ್ ದ ಅಲ್ಟಿಮೇಟ್ ಟ್ರೂತ್, ನಿಜವಾದ ಸತ್ಯ. ಓಕೆ, ಸೊ ಕೃಷ್ಣ ಕಾನ್ಶಿಯಸ್ನೆಸ್ ಏನು ಅಂದ್ರೆ ಕೃಷ್ಣನ ಆರ್ಡರ್ ಅಂತೆ ನಾವು ನಡ್ಕೋಬೇಕು. ಭಗವದ್ಗೀತೆಯಲ್ಲಿ ಹೇಗೆ ಹೇಳಿದಾನೋ ಅದರಂತೆ ನಾವು ಜೀವನವನ್ನು ನಡ್ಸ್ಕೊಂಡು ಹೋಗ್ಬೇಕು. ಇದೇ ಕೃಷ್ಣ ಭಾವನಾಮೃತ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಾವು ಶಾಶ್ವತ ನಿತ್ಯೋ ನಿತ್ಯಾನಂ ಚೇತನಶ್ಚೇತನಾನಾಂ ಏಕೋ ಬಹುನಾಂ ಯೋ ವಿದದಾತಿ ಕಾಮಾನ್ ಅಂತ ಕಥೋಪನಿಷತ್ನಲ್ಲಿ ಪ್ರಭುಪಾದರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಐ ಆಮ್ ಸ್ಟಾಪಿಂಗ್ ಹಿಯರ್. ಪ್ಲೀಸ್ ಏನಾದ್ರೂ ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು. ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಭಗವದ್ಗೀತೆಯನ್ನ ಆದಷ್ಟು ನಾನು ಕೈಲಾದಷ್ಟು ಕವರ್ ಮಾಡಿದ್ದೀನಿ. ಇನ್ನ ಒಂದು 3-4 ಶ್ಲೋಕಗಳು ಬಿಟ್ಟೋದು. 13ನೇ ಅಧ್ಯಾಯದಲ್ಲಿ ಐ ಆಮ್ ಹೆಲ್ಪ್ಲೆಸ್ ಬಿಕಾಸ್ ದ ಟೈಮ್ ಈಸ್ ಓವರ್ ಅಂಡ್ ಈವನ್ ಐ ಕಾಂಟ್ ಸಿಟ್ ಫಾರ್ ಲಾಂಗ್. ಸೊ ದಟ್ ಈಸ್ ಆಲ್ಸೋ ಒನ್ ಪ್ರಾಬ್ಲಮ್ ಇಸ್ ದೇರ್. ದಯವಿಟ್ಟು ನನ್ ಕ್ಷಮಿಸ್ಬೇಕು ಎಕ್ಸ್ಟ್ರಾ ಟೈಮ್ ತಗೊಂಡಿದ್ರೆ. ಮಾತಾಜಿ, ಲೀಲಾಮಯಿ ಮಾತಾಜಿ, ಐ ಹ್ಯಾವ್ ಡನ್. ಶಮಕಂತ, ಐ ಹ್ಯಾವ್ ಡನ್ ಮಾ. Thank you for giving me the opportunity, my dear, both of you. Thank you so much, Mataji, for giving a wonderful class. And as usual, ನಿಮ್ಮ ಪಾದ ಧೂಳಮ್ಮ, ನಿಮ್ಮೆಲ್ಲರ ಪಾದ ಧೂಳು. ನಾನು ತಮ್ಮೆಲ್ಲರ ಪಾದ ಪದ್ಮಗಳಲ್ಲಿ ನನ್ನ ಅಂತ ಅಂದ್ಕೊಟ್ಟು ನಮಸ್ಕಾರಗಳು. ನಮ್ಮ ಪಾದಧೂಳು, ನಿಮ್ಮ ಪಾದಧೂಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓ ಹರೇ ಕೃಷ್ಣ. ಜಾಯಿಂಡ್ హరే కృష్ణ. ఓకే, ఇప్పుడు ఎండింగ్ లో జాయిన్ అవుతుంది. అవునా, పర్వాలేదు. I think the record will be there, the first one and second one. You can hear both. I don't think they released the first one also. I mean release the first one also. I'm not sure. ಕೇಳಿದೀವಿ ಫಸ್ಟ್ ಒನ್. ಹೌದಾ, ನಂಗೆ ಗೊತ್ತಿಲ್ಲಮ್ಮ, ನಾನು ನೋಡ್ಲಿಲ್ಲ. ಆಯ್ತಾಯ್ತು. ಯಾಕಂದ್ರೆ ಮಧ್ಯ ನಾನು ಟ್ರೈನ್ ಅಲ್ಲಿ ಇದೀವಿ ಮಾತಾಜಿ, ಟ್ರೈನ್ ಅಲ್ಲಿ ಇದೀವಿ. ಓ ಇವತ್ ರಿಟರ್ನ್ ಅಲ್ವಾ? ಕರೆಕ್ಟ್. ಆಯ್ತಮ್ಮ. ಲೀಲಾಬಾಯಿ ಮಾತಾಜಿ, ಎನಿ ಕ್ವೆಶನ್ಸ್ ಫ್ರಮ್ ಎನಿಬಡಿ? ಕ್ಯಾನ್ ಐ ಕನ್ಕ್ಲೂಡ್ ಮಾಡ್ಬೋದಾ? ಎಸ್ ಮಾತಾಜಿಗೆ ನಾವು ತುಂಬಾ ನಮ್ಗೆ ಯಾರಾದ್ರೂ ಪ್ರಶ್ನೆಗಳು ದಯವಿಟ್ಟು ಬೇಗ ಕೇಳಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ದಂಡವತ್ ಪ್ರಣಾಮ ಮಾತಾಜಿ. ನೀವು ಮನುಷ್ಯ ಜನ್ಮ 20 ಲಕ್ಷ ಅಂದ್ರಲ್ಲ ಮಾತಾಜಿ? 20 ಅಲ್ಲಮ್ಮ, 4 ಲಕ್ಷ. 4 ಲಕ್ಷ, ಸಾರಿ 4 ಲಕ್ಷ.
ಅದು ಯಾವ ರೀತಿ ಮಾತಾಜಿ? ಒಂದೊಂದ್ ಜಾತಿಗೂ ಒಂದೊಂದ್ ಲೆಕ್ಕನಾ ಏನ್? ಅದು ಹೆಂಗೆ ಅಂತ ಗೊತ್ತಾಗ್ಲಿಲ್ಲ ಇಲ್ಲ, ಮಾತಾಜಿ. ಬೇರೆ ಬೇರೆ ಆದಿವಾಸಿಗಳಿದ್ದಾರೆ, ಬೇರೆ ಬೇರೆ ಪ್ರಾಣಿಗಳು ಮಾತಾಜಿ, ಬೇಕಾದಷ್ಟಿದೆ, ಬೇಕಾದಷ್ಟು ಬ್ರಹ್ಮಾಂಡಗಳಿದೆ ಮಾತಾಜಿ. ನಮ್ಮ ಈ ಭೂಲೋಕ ಒಂದೇ ಇಲ್ಲ, ದೇರ್ ಆರ್ ಮೆನಿ ಬ್ರಹ್ಮಾಂಡಾಸ್ ಆನ್ ದಿಸ್ ಪ್ಲಾನೆಟ್. ಈ ಬ್ರಹ್ಮಾಂಡ ಅಂದ್ರೆ ಇದೇ ತರ ಬೇಕಾದಷ್ಟು ಬ್ರಹ್ಮಾಂಡಗಳಿವೆ. ನೀವು ಭಾಗವತ ಓದಿದ್ರೆ ಅದ್ರಲ್ಲಿ ಗೊತ್ತಾಗತ್ತೆ. ಬೇಕಾದಷ್ಟು ಬ್ರಹ್ಮಾಂಡಗಳಿದೆ, ಬೇಕಾದಷ್ಟು ಜೀವರಾಶಿಗಳಿದ್ದಾರೆ. ಏನೋ ಬೇರೆ ಬೇರೆ ತರ ಪ್ರಾಣಿಗಳಿದ್ದಾರೆ. ನೀವು ಆದಿವಾಸಿಗಳನ್ನ ನೋಡಿದಿರಲ್ಲ? ಹಾ ಮಾತಾಜಿ. ದೇ ಆರ್ ಒನ್ ಕೈಂಡ್ ಆಫ್ ಇದು ಏನು ಏನಪ್ಪಾ ಮನುಷ್ಯ ಜನ್ಮದವರು. ಬೇರೆ ನೀವು ಸೌತ್ ಆಫ್ರಿಕಾಗ್ ಹೋದ್ರೆ ಅವರೇ ಬೇರೆ ತರ ಇರ್ತಾರೆ, ನಾರ್ತ್ ಅಮೆರಿಕಾಗ್ ಹೋದ್ರೆ ಅವರೇ ಬೇರೆ ತರ ಇರ್ತಾರೆ. ಸೊ ಲೈಕ್ ವೈಸ್ ದರ್ ಆರ್ ವೇರಿಯಸ್ ಸ್ಪೀಸೀಸ್, ಬೇರೆ ಬೇರೆ ತರ ಜೀವಕೋಟಿ ರಾಶಿಗಳಿದಾರಮ್ಮ ಮನುಷ್ಯ ಯೋನಿಗಳು. ಸರಿ ಮಾತಾಜಿ, ಗೊತ್ತಾಯ್ತು ಮಾತಾಜಿ. ನಾನು ಮನುಕುಲ ಎಲ್ಲ ಒಂದೇ ಅಲ್ಲ, ಮನುಷ್ಯದಲ್ಲೇ 4 ಲಕ್ಷ ಆಗಿದ್ದಾರೆ ಅನ್ಕೊಂಡಿದ್ದೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಾ ಹರೇ ಕೃಷ್ಣಮ್ಮ. ದಂಡವತ್ ಪ್ರಣಾಮ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ಇವಾಗ ಈ ಜನ್ಮದಲ್ಲಿ ಏನೋ ಕಾಯಿಲೆ ಬಂದಿರುತ್ತೆ ಮಾತಾಜಿ, ಪೂರ್ವ ಜನ್ಮದ್ದು ಕರ್ಮದ್ದು ಅಂತ ಹೇಳ್ತಾರೆ. ಅದನ್ನ ನಾವು ಅನುಭವಿಸ್ಲೇಬೇಕು ಅಂತ ಹೇಳ್ತಾರೆ ಕೆಲವರು. ಆದ್ರೆ ಹರಿನಾಮ ಸಂಗೀತೆ, ಸತ್ಸಂಗ, ಸಾಧು ಇವ್ರಗಳದೆಲ್ಲ ಬ್ರಹ್ಮಚಾರಿ ಸೇವಾ ಎಲ್ಲ ಮಾಡೋದ್ರಿಂದ ಅದು ಕಡಿಮೆ ಆಗತ್ತ ಪ್ರಾರಬ್ಧ ಕರ್ಮ? 100% ಕಡಿಮೆ ಆಗತ್ತೆ, ಕಡಿಮೆ ಆಗತ್ತೆ ಕರ್ಮ. ಯಾಕಂದ್ರೆ ಬಿಕಾಸ್ ನಾವು ನೋಡಿ ಮಾತಾಜಿ, ಆಧ್ಯಾತ್ಮಿಕ ಶಕ್ತಿಯೊಂದಿಗೆ ನಮ್ಮನ್ನ ನಾವೇ ತೊಡಗಿಸಿಕೊಂಡಾಗ ಅಂದ್ರೆ ನಾವು ಡಿವೋಷನಲ್ ಸರ್ವಿಸ್, ಆಧ್ಯಾತ್ಮಿಕ ಸೇವೆಗಳು ಮಾಡಿದಾಗ ನಮಗೆ ಅದು ಕಟ್ ಡೌನ್ ಮಾಡ್ತಾ ಹೋಗ್ತಾರೆ ಭಗವಂತ. ನಾ ಹೇಳದ್ನಲ್ಲ ಇವಾಗ, ಫಾರ್ ಎಕ್ಸಾಂಪಲ್ ರೋಡ್ ಆಕ್ಸಿಡೆಂಟ್ ಆಯ್ತು ನಮಗೆ, ಆಕ್ಚುಲಿ ಅದೇ ಬರತ್ತೆ ಅದಕ್ಕೂ ಮುಂದಕ್ಕೆ. ನಮ್ದು ರೋಡ್ ಆಕ್ಸಿಡೆಂಟ್ ಆಯ್ತು, ನಾವು 5 ಜನ ಇದ್ವಿ. ಒಂದು ಮಿಲ್ಕ್ ಟ್ಯಾಂಕರ್ ಬಂದು ಹೊಡೀತು ಬಾಂಬೆನಲ್ಲಿ. 5 ಜನ ಇದ್ವಿ. ಹೊಸ ಇಟ್ಸ್ ವ್ಯಾಗನಾರ್ ಕಾರ್ ಆಗಿತ್ತು. ನಮ್ಗೆ ಗೆಸ್ಟ್ ಹೌಸ್ ಅದೆಲ್ಲ ಅರೇಂಜ್ ಮಾಡಿದ್ರು, ಬಿಕಾಸ್ ಅಲ್ಲೇ ಇದ್ವಿ ಅಂತ. ನಾವು ಹೊಸ ಟೆಂಪಲ್ ಇನಾಗ್ರೇಷನ್ ಆಯ್ತು, ಅದಕ್ಕೆ ಹೋಗಿದ್ವಿ. ಮಂಗಳಾಕ್ ಹೋಗ್ತಾ ಇದ್ವಿ, 4 ದೊಡ್ಡ ಮಿಲ್ಕ್ ಟ್ಯಾಂಕರ್ ಬಂದು ನಮ್ ಕಾರ್ನ ಹೊಡೆದ್ಬಿಡ್ತು. ನಾವೆಲ್ಲರೂ ಕಣ್ ಮುಚ್ಕೊಂಡ್, ಅಂದ್ರೆ ಐ ವಾಸ್ ಡೂಯಿಂಗ್ ಆಕ್ಚುಲಿ ಮಂಗಳಾಚರಣ್ ಹಿಂದೆ 3 ಜನ ಪ್ರಭು ಇದ್ರು, ನಮ್ ಪ್ರಭು ಇನ್ನಿಬ್ರಿದ್ರು. ನಾನ್ ಮುಂದ್ಗಡೆ ಕೂತಿದ್ದೆ, ಡ್ರೈವರ್ ಪಕ್ಕ. ಡ್ರೈವರ್ ಮಗು ಅವನು ಇನಿಷಿಯೇಟೆಡ್ ಡಿವೋಟಿ ಆಫ್ ರಾಧಾನಾಥ್ ಮಹಾರಾಜ್. ಸೊ ನಾವೆಲ್ಲರೂ ಇನಿಷಿಯೇಟೆಡ್ ಡಿವೋಟೀಸೇನೆ. ಆದ್ರೆ ಭಗವಂತ ಹೇಗ್ ಕಾಪಾಡ್ತಾನೆ ಅಂದ್ರೆ, ದೊಡ್ಡ ಗಂಡಾಂತರ ಬಂತು, ಆದ್ರೆ ಲೆಫ್ಟ್ ಸೈಡ್ ಪೂರ್ತಿ ಜಜ್ಜೋಗಿತ್ತು ನಮ್ ಕಾರ್ದು. ಆದ್ರೂ ಸಹ ಭಗವಂತ ನಮ್ಮ 5 ಜನನ್ನು ಬದುಕಿಸ್ತಾ. ದಿಸ್ ಇಸ್ ದ ಪ್ರಾಕ್ಟಿಕಲ್ ಎಕ್ಸಾಂಪಲ್. ಆ ತರ ಕಡಿಮೆ ಆಗತ್ತೆ ಅಂದ್ರೆ ಬದುಕಿಸ್ಬಿಟ್ಟ. ಬಿಕಾಸ್ ವಿ ಡಿಡ್ಂಟ್ ಇವನ್ ನೋ ಆ ಆಕ್ಸಿಡೆಂಟ್ ಆಗಿದೆ, ಗೊತ್ತಾಗ್ಲಿಲ್ಲ. ಕಣ್ಮುಚ್ ಕಣ್ತೆಗಷ್ಟೊದಕ್ಕೆ ಆಗೋಯ್ತು. ಎಲ್ಲರೂ ಹುಷಾರಾಗಿದ್ದೀವಿ. ಏನಾಗಿದೆ ನೋಡಿ ಭಗವಂತನ ಕೃಪೆ. ಒಂದು ಸ್ಕ್ರಾಚ್ ಇಲ್ಲ ಒಬ್ಬರ ಬಾಡಿ ಮೇಲೆ, ಒಂದು ಸ್ಕ್ರಾಚ್ ಇರ್ಲಿಲ್ಲ ನಮ್ಮ 5 ಜನದ ಮೇಲೆ. ದಟ್ ಈಸ್ ದಿಸ್ ಈಸ್ ಒನ್ ಎಕ್ಸಾಂಪಲ್. ನಾ ಹೇಳಿದ್ದು, ನಾನ್ ಮಹಾನ್ ಭಕ್ತೆ ಅಂತ ನಾ ಹೇಳ್ಕೊತಾ ಇಲ್ಲ ಮಾತಾಜಿ, ಸಾರಿ. ನಾನು ಹೇಳಿದ್ದು ಭಗವಂತ ಹೇಗ್ ಕಾಪಾಡ್ತಾನೆ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ಐ ಆಮ್ ಕ್ಲಾರಿಫೈಯಿಂಗ್ ದಟ್. ಓಕೆ ಮಾತಾಜಿ. ಈಗ ಏನೇ ಕಾಯಿಲೆ ಬಂದ್ರೆ ಎಲ್ಲ ನಿವಾರಣೆ ಮಾಡ್ತಾರೆ, ಜಪ ಮಾಡ್ತಾ ಇದ್ರಲ್ಲ ಮಾತಾಜಿ? ಅಲ್ಲ, ಇದು ಕಾಯಿಲೆ ಏನು ಅಂದ್ರೆ, ನಮ್ಗೆ ಜಪ ಮಾಡ್ತಾ ಇದ್ರೆ ನಮ್ಗೆ ಆಕ್ಚುಲಿ ಮತ್ತೆ ಮನುಷ್ಯ ಜನ್ಮ ಬರುತ್ತೆ ಮಾತಾಜಿ. ಯಾಕಂದ್ರೆ ಇಟ್ ಡಿಪೆಂಡ್ಸ್, ಐ ಡೋಂಟ್ ನೋ, ಇಟ್ ಡಿಪೆಂಡ್ಸ್ ಆನ್ ಗುರು ಕೃಷ್ಣ, ಪ್ರಭುಪಾದ್ ಅಂಡ್ ಕೃಷ್ಣ. ನಮ್ಮ ಕರ್ಮಗಳು ಎಷ್ಟು ಕಳೆದಿವೆ, ನಾವ್ ಎಷ್ಟು ಇನ್ನೂ ಬಾಕಿ. ಯಾಕಂದ್ರೆ ಜನ್ಮಾಂತರದ ಕರ್ಮಗಳು ಮಾತಾಜಿ. ನಮ್ಗೆ ಹರಿನಾಮ ಕೊಟ್ಟಾಗ್ಲೇ ಗುರುಗಳೆಲ್ಲ ತಗೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ಬಟ್ ಆದ್ರೆ ನಾವು ನೋಡಿ, ನಮಗ್ ಗೊತ್ತಿಲ್ದೇನೆ ಇರುವೆಗಳನ್ನ ಎಷ್ಟೋ ಕೊಳ್ತೀವಿ. ಆಮೇಲೆ ಯಾರ್ಯಾರಿಗೂ ಒಂದಾದ್ರೂ ಮಾತಂದಿರ್ತೀವಲ್ವಾ, ಮನೆಯವ್ರಿಗೆ ಹೇಳಿರ್ತೀವಿ ನಾವು, ಏನೇ ಯಾಕೆ ಹಾಗೆ ಅಂತ ಆದ್ರೂ ಅಷ್ಟಾದ್ರೂ ಹೇಳಿರ್ತೀವಲ್ವಾ, ಅದಕ್ಕೂ ಕರ್ಮ ಬರುತ್ತೆ. ಈವನ್ ಫಾರ್ ದಟ್ ವಿ ಗೆಟ್ ಕರ್ಮ. ಸೊ ವಿ ಶುಡ್ ಬಿ ವೆರಿ 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 ಕೇರ್ಫುಲ್ ವೈಲ್ ಟಾಕಿಂಗ್. ನಾವು ಮಾತಾಡುವಾಗ ತುಂಬಾ ಹುಷಾರಾಗಿರ್ಬೇಕು. ಅದರಿಂದ ಅದು ಏನು ಕರ್ಮ. ಆದ್ರೆ ಕರ್ಮಗಳು, ಪ್ರಾರಬ್ಧ ಕರ್ಮಗಳಾಗ್ಲಿ, ಸಂಚಿತ ಕರ್ಮಗಳಾಗ್ಲಿ, ಏನೇ ಆಗ್ಲಿ ಮಾತಾಜಿ, ಭಗವಂತ ಕಡಿಮೆ ಮಾಡ್ತಾನೆ. ಆಗತ್ತೆ, ಅನುಭವಿಸ್ತೀವಿ, ಆದ್ರೆ ಕಡಿಮೆ ಆಗತ್ತೆ. ಭಕ್ತರಿಗೆ ಕಡಿಮೆ ಆಗತ್ತೆ, ಬಟ್ ಅಭಕ್ತರಿಗೆ ಅದು ದೇ ಹ್ಯಾವ್ ಟು ಫಾರ್ಗೋ 100%. ಯಾಕಂದ್ರೆ ಅವ್ರಿಗೆ ರಿಯಲೈಸೇಷನ್ ಇಲ್ಲ. ಅವ್ರು ತಪ್ಪು ಮಾಡ್ತಾ ಹೋದ್ರೆ ಅನುಭವಿಸ್ಬೇಕಾಗುತ್ತೆ. ಭಕ್ತರಿಗೂ ಬೇರೆಯವ್ರಿಗೂ ಅದೇ ವ್ಯತ್ಯಾಸ. ಯಾಕಂದ್ರೆ ನಾವು ಕಂಪ್ಲೀಟ್ಲಿ 100% ಶರಣಾಗತರಾಗಿದ್ದೀವಿ ಕೃಷ್ಣನಿಗೆ. ನಾವ್ ಇನ್ಯಾರನ್ನೂ ನಾವು ಪೂಜಿಸ್ತಾ ಇಲ್ಲ, ಇನ್ನೆಲ್ಲೂ ಹೋಗ್ತಾ ಇಲ್ಲ. ಯಾಕಂದ್ರೆ ನಮಗ್ ಗೊತ್ತಿದೆ ಭಗವಂತ ಕೃಷ್ಣನೇ ನಮ್ ಸರ್ವಸ್ವ, ಅವನೇ ಪೂರ್ಣ ಪುರುಷೋತ್ತಮ ಅನ್ನೋ ಜ್ಞಾನ ಬರೋವರೆಗೂನು ಬರ್ಬೇಕದು.
ಆ ಜ್ಞಾನ ಬಂದಾಗ ನಾವು ಆ ಕಡೆ ಈ ಕಡೆ ಹೋಗಲ್ಲ, ಇನ್ಯಾವ್ದ್ಯಾವ್ದೋ ದೇವಸ್ಥಾನಗಳಿಗೆ ಹೋಗಲ್ಲ. ಹೋದ್ರೂ ಸಹ ಕೃಷ್ಣ ಭಕ್ತಿಗೆ ಸಹಾಯ ಮಾಡಿ ಅಂತ ಬೇಡ್ಕೋತೀವಿ ವಿನಃ ನಮ್ಮ ಹೋಗಲ್ಲ ಮಾತಾಜಿ, ಟೈಮ್ ಸಿಗಲ್ಲ ನಮ್ಗಳಿಗೆ. ಬಿಕಾಸ್ ಕೃಷ್ಣನ ಭಕ್ತಿಯಲ್ಲೇ ಬೇಕಾದಷ್ಟು ಸೇವೆಗಳಿದೆ, ಅದನ್ನ ಮಾಡಿ ಮುಗಿಸಿದ್ರೇನೆ ಸಾಕಾಗಿದೆ. ಅಂದ್ರೆ ಅದರಲ್ಲೇ ತೊಡಗೋಗ್ತೀವಿ ನಾವು, ನಿದ್ದೆ ಮಾಡಕ್ಕೂ ಟೈಮ್ ಇರಲ್ಲ, ಹಾಗಾಗೋಗುತ್ತೆ ಭಕ್ತಿಗೆ ಬಂದಾಗ. ನಾವು ತೊಡಗಿಸ್ಕೋಬೇಕು ನಮ್ಮನ್ನ ನಾವೇ. ಇದ್ದಾಗ್ಲೂ ತೊಡಗಿಸ್ಕೊಂಡ್ರೆ ನಮ್ಗೆ ನಿದ್ದೆ ಮಾಡಕ್ಕೂ ಟೈಮ್ ಇರಲ್ಲ. ಹೇಳಿ ಮಾತಾಜಿ, ಕ್ಲಿಯರ್ ಆಯ್ತಾ ನಿಮಗೆ? ಹರೇ ಕೃಷ್ಣ. ಆಯ್ತು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಓಕೆ, ಹರೇ ಕೃಷ್ಣ, ದಂಡವತ್ ಪ್ರಣಾಮ್, ಥ್ಯಾಂಕ್ ಯು. ಇನ್ಯಾರ್ದಾದ್ರು ಪ್ರಶ್ನೆ ಇದೆಯಮ್ಮ? ಹರೇ ಕೃಷ್ಣ ಮಾತಾಜಿ, ಹರೇ ದಂಡವತ್ ಕೃಷ್ಣ, ಪ್ರಣಾಮ್. ದಂಡವತ್ ಪ್ರಣಾಮ ಮಾತಾಜಿ, ನನ್ನ ಕಡೆಯಿಂದ ಒಂದೇ ಒಂದು ಕ್ವಶನ್. ಅದಕ್ಕಿಂತ ಮುಂಚೆ ನೀವು ತುಂಬಾ ಚೆನ್ನಾಗಿತ್ತು ಕ್ಲಾಸು, ತುಂಬಾ ಚೆನ್ನಾಗಿ ಮಾಡಿದ್ರಿ. ನೀವ್ ಹೇಳಿದ್ದು ತುಂಬಾ ಇಷ್ಟ ಆಯ್ತು. ಇದೇ ಫಸ್ಟ್ ಕ್ಲಾಸ್ ಕೇಳಿರೋದು ನಾನು, ಅದರಿಂದ ನನಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ರಿ. ನಿಮ್ದು ಡೈಲಿ ಕ್ಲಾಸ್ ಇದೆ ಅಂದ್ರೆ ಅಲ್ಲ, ಅದು ಆನ್ಲೈನ್ ಆಫ್ಲೈನ್ ಮಾತಾಜಿ? ದಟ್ಸ್ ಆನ್ಲೈನ್, ಝೂಮ್ ಅಲ್ಲಿ. ಅದನ್ನೊಂದು ನಮಗೆ ಕಳ್ಸ್ಕೊಡ್ತೀರಾ? ನಾವು ಯಾವ ನೀವು ಟೈಮಿಂಗ್ಸ್ ಇರುತ್ತೆ? ನೀವು ನನ್ನ ನಂಬರ್ ತಗೊಳ್ಳಿ, ನನಗೆ ನಿಮ್ಮ ಹೆಸರು ನಂಬರು ವಾಟ್ಸಪ್ ಮಾಡಿ. ನಾನು ಆಕ್ಚುಲಿ ಇವಾಗ ಚೈತನ್ಯ ಚರಿತಾಮೃತ ತಗೋತಾ ಇದ್ದೀನಿ. ಯು ಕ್ಯಾನ್ ಹಿಯರ್ ಅಂದ್ರೆ ನೋಡೋಣ, ಐ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. 9886 9886 760 ಓಕೆ 336. 336. ಥ್ಯಾಂಕ್ ಯು ಮಾತಾಜಿ. ಒಂದೇ ಒಂದು ಕ್ವಶನ್. ನಾನು ಇವಾಗ ಮಾತಾಜಿರೆಲ್ಲ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಅಲ್ಲ, ಇನ್ನ ಹೊಸಬ್ರು ನನಗೆ ಮೀಟ್ ಆದವರು ಯಾರ್ಯಾರೋ ಭೇಟಿ ಆಗ್ತಾ ಇರ್ತಾರಲ್ಲ, ಅವರೆಲ್ಲ ಭಗವದ್ಗೀತೆ ಕ್ಲಾಸ್ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ನಾನು ಮೋಸ್ಟ್ಲಿ ಐ ಮೇ ಸ್ಟಾರ್ಟ್ ಆನ್ ಐ ಥಿಂಕ್ ಮಂಡೇನೋ, ಐ ಆಮ್ ನಾಟ್ ಶ್ಯೂರ್. ಸೊ ಅವ್ರನ್ನೆಲ್ಲ ಕೇಳಿ, ಅವರೆಲ್ಲ ಫ್ರೀ ಇದಾರ ಕೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ರೆ 2-2.5 ವರ್ಷ ಹೋಗುತ್ತೆ ಭಗವದ್ಗೀತೆ. ನೀವು ಅಟೆಂಡ್ ಆಗೋಂಗಿದ್ರೆ ಅದಕ್ಕೆ ಜಾಯಿನ್ ಆಗ್ಬೋದು ಮಾತಾಜಿ. ಓಕೆ, ಟೈಮಿಂಗ್ಸ್ ಮಾತಾಜಿ? ಮೋಸ್ಟ್ಲಿ ಇಟ್ ವಿಲ್ ಬಿ 11 ರಿಂದ 12 ಗಂಟೆ ತನಕ ಬೆಳಗ್ಗೆ. ಯಾಕೆ ವರ್ಕ್ ಮಾಡ್ತಿದ್ದೀರಾ? ಮಾತಾಜಿ, ಇನ್ನೊಂದು ಇದು ಇಲ್ಲಿ ಭಕ್ತರಿಕ್ಷಾ ಕ್ಲಾಸಿಗೆ ಅಟೆಂಡ್ ಆಗೋದು 11 to 12, ಸೊ ಹಂಗಾಗಿ. ಓ ಹಾಗಾ, ಓಕೆ. ನಾನು ಫಸ್ಟ್ ಲಿಸ್ಟ್ ಡೌನ್ ಮಾಡ್ಬಿಟ್ಟು ಎಲ್ಲರಿಗೂ ಮೆಸೇಜ್ ಕಳಿಸ್ತೀನಿ, ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ಒಂದ್ ಟೈಮಿಂಗ್ ಸರಿ ಅನುಕೂಲ ಆಗತ್ತೆ ಅಂದ್ರೆ ಸಾಯಂಕಾಲ 7 o'clock ಐ ಕ್ಯಾನ್ ಗಿವ್. ಲೆಟ್ ಮಿ ಸಿ, ಯಾಕಂದ್ರೆ ನಾನು ನಂದು ನೋಡ್ಕೋಬೇಕು. ಅದು ಆಫ್ ಮಾಡಪ್ಪ, ಎಪ್ಪ ವಚ್ಚಿಂದ. ಓ ಅಚ್ಚ ಅಚ್ಚ ಅಚ್ಚ, ಓಕೆ. ಏನಕ್ಕೆ ಗೊತ್ತಿಕ್ಕಿಲ್ಲ. ಇನ್ನೊಂದು ಸ್ಮಾಲ್ ಕ್ವಶನ್ ಮಾತಾಜಿ, ಏನಂದ್ರೆ ಇವಾಗ ನಮ್ ಪಾಡಿಗೆ ನಾವ್ ಇರ್ತೀವಿ, ಬಟ್ ಬೇರೆಯವರು ನಮಗೆ ಹರ್ಟ್ ಮಾಡಿದಾಗ ಅದು ಹೆಂಗೆ ನಾವು ಸಹಿಸ್ಕೋಬೇಕು ಅಂತ ನಾವು ಸಹಿಸ್ಕೊಳ್ಳೇಬೇಕು. ಯಾಕಂದ್ರೆ ನಾವ್ ದೇಹ ಅಲ್ಲ. ಯಾಕಂದ್ರೆ ನಮ್ಗೆ ಹೇಳ್ತಾ ಇಲ್ಲ, ಅವರು ದೇಹಕ್ಕೆ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ದೇಹಕ್ಕಿಂತ ಮೇಲೆ ಹೇಳ್ಬೇಕು. ಆತ್ಮದ ಲೆವೆಲ್ಗೆ ಹೇಳಿದಾಗ ಯಾರೇನ್ ಹೇಳಿದ್ರು ನಮ್ಗೇನೋ ಅನ್ಸಲ್ಲ. ಒಂದು ಎರಡನೇದು, ನಿಮ್ಮ ಲಕ್ಷ್ಯ ಏನು, ನಮ್ಮ ಲಕ್ಷ್ಯ ಏನು, ಭಗವದ್ಧಾಮಕ್ಕೆ ಮರಳಿ ತೆರಳೋದು, ಭಗವಂತ ಶ್ರೀಕೃಷ್ಣನ್ ಲೋಕಕ್ಕೆ ಹೋಗೋದು. ಸೊ ಇದೆಲ್ಲ ನಾವು ಗಣನೆಗೆ ತಗೋಬಾರ್ದು. ಅಫ್ಕೋರ್ಸ್ ಬಿಗಿನಿಂಗ್ ಅಲ್ಲಿ ನೋವಾಗತ್ತೆ, ಬಟ್ ನೀವು ಎಷ್ಟು ಭಗವದ್ಗೀತೆ ಭಾಗವತ ಕೇಳಿಸ್ಕೊತಿರಲ್ಲ ಕ್ಲಾಸಸ್, ಎಲ್ಲೆಲ್ಲಿ ಕ್ಲಾಸಸ್ ಇರುತ್ತೋ ಕೇಳಿಸ್ಕೊತಾ ಇದ್ರೆ ನಮ್ಗೆ ಆ ನೋವೆಲ್ಲ ಹೊಟ್ಟೋಗತ್ತೆ ಮಾತಾಜಿ. ಆಮೇಲೆ ನೀವು ಭಗವಂತನಿಗೆ ಶರಣಾಗತರಾದ್ರೆ ನಿಮ್ಗೆ ಯಾರು ಏನು ಮಾಡಕ್ ಆಗಲ್ಲ, ಮಾಡಿದ್ರು ನಿಮ್ಗೆ ಅದು ತಟ್ಟಲ್ಲ. ಇಟ್ ವಿಲ್ ಗೋ ಬ್ಯಾಕ್ ಟು ದೆಮ್. 100% ಅದು ಅವ್ರಿಗೆ ಹೋಗತ್ತೆ. ನಿಮ್ಗೆ ಆ ಚಿಂತೆ ಬಿಟ್ಬಿಡಿ. ನಾವ್ ಎಷ್ಟು ಜನ್ಮದಲ್ಲಿ ಅವ್ರು ನೋವು ಕೊಟ್ಟಿದ್ವೋ ನಮಗ್ ಗೊತ್ತಾ? ಇಲ್ಲ ಅಲ್ವಾ? ಈ ಜನ್ಮದಲ್ಲಿ ನೀವು ಅವ್ರಿಗೆ ನೋವು ಕೊಟ್ಟಿರಲ್ಲ, ಬಟ್ ಬೇಕಾದಷ್ಟು ಜನ್ಮಗಳಲ್ಲಿ ನಾವು ನೋವು ಕೊಟ್ಟಿದೀವಲ್ಲ, ಅದನ್ನ ನಮಗ್ ಗೊತ್ತಿಲ್ಲ, ಬಟ್ ಅದು ಇರ್ಬೋದು. ಅದಕ್ಕೆ ಭಗವಂತ ಅವ್ರ ಬಾಯಿಂದ ಆತರ ಹೇಳಿಸ್ತಾ ಇದ್ದಾನೆ. ಯಾಕಂದ್ರೆ ನಮಗ್ ನಾವು ಪ್ಯೂರಿಫೈ ಮಾಡ್ಕೊಳಕ್ಕೋಸ್ಕರ ಹೇಳಿಸ್ತಾನೆ ಅಷ್ಟೇ. ಸೊ ವಿ ಶುಡ್ ಇಗ್ನೋರ್ ದಟ್. ನಾವು ಲೆಟ್ ಗೋ ಮಾಡ್ಬೇಕು. ಕೃಷ್ಣ ದಯವಿಟ್ಟು ನನ್ಗೆ ಸಹಿಸ್ಕೊಳ್ಳೋ ಶಕ್ತಿ ಕೊಡಪ್ಪ. ನನಗೆ ನಿಮ್ಮ ಯಾರಾದ್ರೂ ಅಂದ್ರೆ ಮೆಂಟರ್ ಇದ್ರೆ, ಅಥವಾ ಭಕ್ತಿ ವೃಕ್ಷ ಲೀಡರ್ ಇದ್ರೆ, ನಿಮ್ಮ ಟೆಂಪಲ್ ಶಿಕ್ಷಾ ಗುರುಗಳಿದ್ರೆ ಅವ್ರ ಹತ್ರ ಅದನ್ನ ಶೇರ್ ಮಾಡ್ಬೋದು. ಇಫ್ ಹಿ ಆರ್ ಶಿ ಇಸ್ ಅ ಡಿವೋಟಿ, ಅವ್ರ ಭಕ್ತರಾದ್ರೆ ನೀವು ಅದನ್ನ ಶೇರ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು ನಿಮ್ ಕ್ಲಾಸ್ ಕೇಳಿ. ಎಲ್ಲ ಗುರುಗಳ ಕೃಪೆ, ಪ್ರಭುಪಾದರ ಕೃಪೆ, ನಂದೇನು ಇಲ್ಲ ತಾಯಿ. ನಿಮ್ಮ ಹೆಸರು ಮತ್ತೆ ನಿಮ್ಮ ಮೊಬೈಲ್ ನಂಬರು ನಂಗೆ ವಾಟ್ಸಪ್ ಮಾಡಿ. ಯಾಕಂದ್ರೆ ತುಂಬಾ ಜನ ಹೀಗ್ ನಂಗೆ ಹೇಳ್ತಾನೆ ಇರ್ತಾರೆ. ಸೊ ಐ ಡೋಂಟ್ ರಿಜಿಸ್ಟರ್, ನನ್ಗೆ ಆಗಲ್ಲಮ್ಮ, ಯಾಕಂದ್ರೆ ಜ್ಞಾಪಕ ಇರಲ್ಲ. ಐ ಆಮ್ 66. ಓಕೆ ಓಕೆ, ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಪ್ರಶ್ನೆ ಇದೆಯಾ? ಯಾಕಂದ್ರೆ 1:20 ಆಯ್ತು, ಬೇಗ ಕನ್ಕ್ಲೂಡ್ ಮಾಡ್ಬೇಕು. ಮಾತಾಜಿ ಎಲ್ಲಿಂದ ಜಾಯ್ನ್ ಆಗಿದ್ರಿ?
ಯಾರಮ್ಮ? ಮಾತಾಜಿ ಬೆಂಗಳೂರಿಂದ. ಬೆಂಗಳೂರಿಂದ. ಓಕೆ, ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದ ಇವತ್ತು ಗೋಪಿ ಸೇನೆಗೆ? ಗೋಪಿ ಸೇನೆಗೆ 3-4 ಕ್ಲಾಸ್ ಜಾಯ್ನ್ ಆಗಿದೆ, ಬಟ್ ಈ ಮಾತಾಜಿ ಕ್ಲಾಸ್ ಫಸ್ಟ್ ಟೈಮ್. ಓಕೆ ಓಕೆ, ತುಂಬಾ ಸಂತೋಷ ಆಯ್ತು. ಮಾತಾಜಿ ತುಂಬಾ ಕ್ಲಾರಿಫಿಕೇಶನ್ ಕೇಳಿ ಒಂದು ವಿವರಣೆನ ಸರಿಯಾಗಿ ಕೇಳ್ಕೊಂಡ್ರು. ಸೊ ಮಾತಾಜಿ ಹೇಳಿದ್ರಲ್ಲ, ನಿಮ್ಮ ಅಲ್ಲಿಯ ಟೆಂಪಲ್ ಅಲ್ಲಿ ಎಲ್ಲಿ ನೀವು ಎಲ್ಲಿ ಯಾವ ಏರಿಯಾದಲ್ಲಿ ಇದ್ದೀರೋ ಹತ್ರದ ಮೆಂಟರ್ಗೆ ನೀವು ಕನೆಕ್ಟ್ ಆಗ್ಬಹುದು. ಇಲ್ಲ ನಮ್ಮ ಶ್ಯಾಮ್ ಮಾತಾಜಿನೇ ಇದ್ದಾರೆ, ಏನ್ ತೊಂದ್ರೆ ಇಲ್ಲ. ಆನ್ಲೈನ್ ಸೇವಿಂಗ್ ಸಾಲ್ವ್ ಆಲ್ ಅವರ್ ಪ್ರಾಬ್ಲಮ್ಸ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸೌಮ್ಯ ಮಾತಾಜಿ, ಬೇಗ ಕೇಳ್ತೀರಾ? ಯಾಕಂದ್ರೆ 1:20 ಆಯ್ತು, ಪಾಪ ಎಲ್ಲರೂ ಲೇಟ್ ಆಯ್ತು, ನನ್ಗೂ ಲೇಟ್ ಆಯ್ತು. ಹರೇ ಕೃಷ್ಣ. ಯಾರಮ್ಮ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ ಕ್ಲಾಸ್. ಥ್ಯಾಂಕ್ ಯು ಮಾ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಹರೇ ಕೃಷ್ಣ, ದಂಡೋತ್ ಪ್ರಣಾಮ ಅಮರೇಶ್ವರ ಮಾತಾಜಿ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ನೀವು ಮೊದ್ಲು ಭಗವದ್ಗೀತೆ ಮಾಡಿದ್ದನ್ನ ಮತ್ತೆ ನಮ್ಗೆ ರೀಕ್ಯಾಪ್ ಆಯ್ತು ಮಾತಾಜಿ. ಅದೆಲ್ಲ ಮತ್ತೆ ನೆನಪಿ ಬರ್ತಾ ಇತ್ತು ನೀವು ಹೇಳಿದ್ದೆಲ್ಲ, ಅಷ್ಟು ಚೆನ್ನಾಗಿ ಆಯ್ತು. ಆಮೇಲೆ ನಿಮ್ಮ ಆರೋಗ್ಯ ಹೇಗಿದೆ ಕೇಳೋಣ ಅಂತ ಮಾಡಿದೆ ಮಾತಾಜಿ. ಆರೋಗ್ಯ ಓಕೆ ಮಾತಾಜಿ, ಆದ್ರೆ ಅದೇ ಐ ಹ್ಯಾವ್ ಟು ಮೂವ್ ಅರೌಂಡ್. ಒಂದೇ ಜಾಗದಲ್ಲಿ ತುಂಬಾ ಹೊತ್ತು ಕೂತ್ಕೊಳಕ್ ಆಗಲ್ಲ. ಅವಾಗ ಓಡಾಡ್ಬೇಕು, ಕೂತ್ಕೋಬೇಕು, ಮಲ್ಕೋಬೇಕು, ತುಂಬಾ ಹೊತ್ತು ಕೂತ್ಕೊಳ್ಳಬಾರ್ದು. ಚೆನ್ನಾಗಿ ನೋಡ್ಕೊಳ್ರಿ ಮಾತಾಜಿ, ನಮ್ಗೆಲ್ಲ ನಿಮ್ಮ ಸೇವೆ ಬೇಕು. ನಿಮ್ ಸೇವೆ ನಾವ್ ಮಾಡ್ಬೇಕು. ಆಯ್ತು, ಥ್ಯಾಂಕ್ ಯು. ಹರೇ ಕೃಷ್ಣ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿತ್ತು ಪ್ರವಚನ. ಥ್ಯಾಂಕ್ ಯು ಮಾತಾಜಿ. ಮಾತಾಜಿ, ಹರೇ ಕೃಷ್ಣ ಮಾತಾಜಿ, ಹೇಗಿದ್ದೀರಾ ಮಾತಾಜಿ? ಹಾ, ಚೆನ್ನಾಗಿದ್ದೀನಿ ಮಾತಾಜಿ. ಹರಿ ಬೋಲ್. ಇವಾಗ ಎಲ್ಲಿದ್ದೀರಾ? ಮೈಸೂರ, ಬ್ಯಾಂಗ್ಳೂರಾ? ನಾವು ಬೆಂಗಳೂರಲ್ಲೇ ಇದ್ದೀನಿ ಮಾತಾಜಿ. ಇಲ್ಲಿ ಸತ್ಸಂಗ ಹೋಗ್ತಾ ಇದ್ದೀನಿ. ಯಾರ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೀರಾ? ಕ್ಲಾಸು ಅಟೆಂಡ್ ಮಾಡ್ತೀವಿ. ಬೆಳಿಗ್ಗೆ 8 ಗಂಟೆದ್ದು ನಮ್ಮ ಮೈಸೂರಿದ್ದೆ ಅಟೆಂಡ್ ಮಾಡ್ತೀನಿ. ಆದ್ರೆ ಈಗ ಒಂದು 10 ದಿವಸದಿಂದ ಸರಿ ಬರ್ತಾ ಇಲ್ಲ. ಸರಿ ಮಾಡ್ತಾರಂತೆ, ಚಂಪಾ ಮಾತಾಜಿ ಹೇಳಿದ್ರು. ಮತ್ತೆ ನಮ್ಮ ಮೈಸೂರಿದೆಲ್ಲ ಬೆಳಿಗ್ಗೆ ಭಾಗವತ ಇದೆ, 6:30 7 ಗಂಟೆ ತನಕ ತುಳು ಭಾಗವತ ಇದೆ. ಮತ್ತೆ ಇಲ್ಲಿ ನಾವು ಸತ್ಸಂಗ ಹತ್ರನೇ ಸಿಕ್ಕಿದೆ ನಮ್ಗೆ. ಆಯ್ತು ಮಾತಾಜಿ. ವೇದವತಿ ಮಾತಾಜಿ, ನಂಗೆ ಆಮೇಲೆ ಫೋನ್ ಮಾಡಿ, ನಾ ಮಾತಾಡ್ತೀನಿ. ಹಾ ಸರಿ ಮಾತಾಜಿ, ಸರಿ. ಓಕೆ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ, ದಂಡೋತ್. ರಾಧೆ ರಾಧೆ ಮಾತಾಜಿ, ತುಂಬಾ ತುಂಬಾ ಧನ್ಯವಾದಗಳು. ಇದೇ ರೀತಿ ನಮ್ಗೆ ಗೋಪಿ ಸೇನೆಗೆ ನೀವು ಅವಾಗವಾಗ ನಮ್ಗೆ ಸಮಯವನ್ನು ಕೊಡ್ತಾ ಇರಿ. ಮಾತಾಜಿಯವರ ಒಂದು ಸಂಪೂರ್ಣ ಆರೋಗ್ಯಕ್ಕೋಸ್ಕರ ಎಲ್ಲರೂ ಸೇರಿ ಒಂದು ಸಾರಿ ಪ್ರಾರ್ಥನೆಯನ್ನು ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಥ್ಯಾಂಕ್ ಯು. ಹರೇ ಕೃಷ್ಣ. ಥ್ಯಾಂಕ್ ಯು ಮಾ. ಕ್ಯಾನ್ ಐ ಟೇಕ್ ಲೀವ್ ಮಾತಾಜಿ? Yes, Mataji, you can log out, Mataji. Thank you, dear. So, ಮುಂದಿನ ಕಾರ್ಯಕ್ರಮ ಬಂದು ನರಸಿಂಹ ಆರತಿ ಆಡ್ಲಿಕ್ಕೆ ನಮ್ಮೊಂದಿಗೆ ವೇದಾವತಿ ಮಾತಾಜಿ ಅವರು ಇದ್ದಾರೆ. ವೇದಾವತಿ ಸೇವಿನಿ ಮಾತಾಜಿ ಅವರು ಬೆಂಗಳೂರಿಂದ ನಮ್ಮೊಟ್ಟಿಗೆ ಜಾಯಿನ್ ಆಗ್ತಾರೆ. ಮಾತಾಜಿ ಅವರು ಎಲ್ಲರಿಗೂ ಚಿರಪರಿಚಿತರು. ಯಾವಾಗ್ಲೂ ನಮ್ಮ ಗೋಪಿ ಸೇನಲ್ಲಿ ಅವಾಗವಾಗ ತಮ್ಮ ಸೇವೆಯನ್ನು ಕೊಡ್ತಾ ಇರ್ತಾರೆ. ಮೊದಲು ಮೈಸೂರಲ್ಲಿ ಇದ್ರು, ಈಗ ಬೆಂಗಳೂರಲ್ಲಿ ವಾಸ ಆಗಿದ್ದಾರೆ. ಅವರು ತುಂಬಾ ಚೆನ್ನಾಗಿ ಹಾಡ್ತಾರೆ. ಓದೋದ್ರಲ್ಲಿ ತುಂಬಾ ಆಸಕ್ತಿ. ಭಗವಂತನ ಬಟ್ಟೆಗಳನ್ನ ಹೊಲಿಯೋದ್ರಲ್ಲಿ, DT ಡ್ರೆಸ್ಸಿಂಗ್ ಅಲ್ಲಿ ತುಂಬಾ ಅವ್ರಿಗೆ ಪಾಂಡಿತ್ಯ ಉಂಟು. ಅವರಿಗೆ ತುಂಬಾ ಸಂತೋಷ ಸೇವೆ ಮಾಡ್ಲಿಕ್ಕೆ. ಸೊ ಓವರ್ ಟು ಯು ಮಾತಾಜಿ, ನೀವು ಪ್ರಾರಂಭ ಮಾಡ್ಬೋದು ನರಸಿಂಹ ಆರತಿನ. ಆಯ್ತು ಮಾತಾಜಿ. ಹರೇ ಕೃಷ್ಣ. ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದದಾಯಿನೇ ಹಿರಣ್ಯಾಕಾಶಿಪೋರ್ವಕ್ಷ ಶಿಲಟಂಕಾನಕಾಲಯೇ ಇತೋ ನರಸಿಂಹ ಪರತೋ ನರಸಿಂಹ ಯತೋ ಯತೋ ಯಾಮಿ ತತೋ ನರಸಿಂಹ
बहिर्नरसिंह हृदये नरसिंह नरसिंहामदिं शरणं प्रपद्ये तव करकमलवरेणका अद्भुत शृङ्गा ललिता हिरण्यकशिपो तनुवृता केशवधृता नरहरिरूपा जय जगदीश हरे जय जगदीश हरे जय नरसिंहदे जय नरसिंहदे जय नरसिंहदे जय नरसिंहदे प्रहलाद महाराज जय प्रहलाद महाराज जय प्रहलाद महाराज जय प्रहलाद महाराज जय लक्ष्मी नरसिंहदे लक्ष्मी नरसिंहदे लक्ष्मी नरसिंहदे लक्ष्मी नरसिंहदे विघ्न विनाशक भगवान नरसिंह देव की जय भक्त ಶಿರೋಮಣಿ ಭಕ್ತ ಪ್ರಹ್ಲಾದ್ ಮಹಾರಾಜ್ ಕಿ ಜೈ. ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಲೀಲಾಮಾಯಿ ಮಾತಾಜಿಯವರಿಗೆ ಧನ್ಯವಾದಗಳು, ಕೃತಜ್ಞತೆಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನಿಮ್ಮ ಸೇವೆಗೆ ನಾವು ಧನ್ಯವಾದಗಳು. ನನಗೆ ಮರ್ತೇ ಹೋಯ್ತು ಆನ್ ಮಾಡ್ಲಿಕ್ಕೆ ಮಾತಾಜಿ. ಹರೇ ಕೃಷ್ಣ. ತುಂಬಾ ಉತ್ಸಾಹಮಯಿ, ಮತ್ತೆ ಅವರು ಯಾವಾಗ್ಲೂ ನಮ್ಗೆ ಗೋಪಿ ಸೇನೆ ಸೇವೆಗೆ ಯಾವಾಗ್ಲೂ ಸಿದ್ಧರಾಗಿರ್ತಾರೆ. ಅದಕ್ಕೆ ನಾವು ಚಿರಋಣಿಯಾಗಿದ್ದೇವೆ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. पंढरपूर ಹೋಗಿದ್ದೆ. ಮಾತಾಜಿ पंढरपूर गेले अहो येता होता. ಓಕೆ, ಮಾತಾಜಿ ಬರ್ತಾ ಇದ್ದಾರೆ. पंढरपूर गेले अहो. ಓ, ಅಲ್ಲಿಂದ ಮಾತಾಡ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಮಾತಾಡ್ತಿದ್ದಾರೆ. ಹಾ, ತುಂಬಾ ಥ್ಯಾಂಕ್ಸ್, ತುಂಬಾ ಸಂತೋಷ. ಈಗ ಮುಂದೆ ಬರುವ ದಿನಗಳಲ್ಲಿ ಮಾತಾಜಿಗೆ ಒಂದು ಸಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋದೊಂದಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ಮಾತಾಜಿ. ಇನ್ನು ಮುಂದೆ ಬರೋ ದಿನಗಳಲ್ಲಿ ಮಕ್ಕಳ ಶಾಲೆಗೆ ರಜೆಗಳು ಬರ್ತಾ ಇದ್ದಾವೆ. ಮತ್ತೆ ಹಾಗೆ ನಮ್ಗೆ ಏನಾಗತ್ತೆ ಅಂತ ಹೇಳಿದ್ರೆ ಸಮರ್ ಕ್ಯಾಂಪ್ಗಳು ಶುರು ಆಗ್ತಾ ಇದೆ. ಸೊ ಎಲ್ಲರೂ ಆ ನಿಟ್ಟಿನಲ್ಲಿ ತುಂಬಾ ಉತ್ಸುಕರಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆಗ್ಲೇ ಎಲ್ಲಾ ಕಡೆ ಶುರು ಮಾಡ್ಕೊಂಡಿದ್ದಾರೆ. ಶಿವಮೊಗ್ಗ, ಮೈಸೂರು ಸೆಂಟರ್, ಶಿವಮೊಗ್ಗ ಸೆಂಟರ್ ಅಲ್ಲಿ. ಹಾಗಾಗಿ ನಾವು ಭಗವದ್ಗೀತೆ ಕೋರ್ಸ್ ಅನ್ನ ತಾತ್ಕಾಲಿಕವಾಗಿ ಮುಂದೆ ಹಾಕಿದ್ದೇವೆ. ನಮ್ಮ ಸಮರ್ ಕ್ಯಾಂಪ್ಗಳ ಆದ ನಂತರ, ಯಾಕಂದ್ರೆ ಮಧ್ಯೆ ಬ್ರೇಕ್ ಬರೋದು ಬೇಡ ಅಂತ, ಅದರ ನಂತರ ನಾವು ಪ್ರಾರಂಭ ಮಾಡ್ತೇವೆ. ಸೊ ಅದಕ್ಕಾಗಿ ಎಲ್ರೂ ಸಹಕರಿಸ್ಬೇಕು. ಅಲ್ಲಿವರೆಗೂ ನಮ್ಮ ಗೋಪಿ ಸೇನೆ ಕ್ಲಾಸ್ಗಳು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋದಿಲ್ಲ. ಕ್ಲಾಸ್ಗಳು ಆಸ್ ಯೂಶುವಲ್ ನಡೀತಾ ಇರುತ್ತೆ. ಮತ್ತೆ ಎಲ್ಲರಿಂದ ನಾನು ಸೇವೆಗೆ ಎಲ್ಲರೂ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ತುಂಬಾ ಸೆಂಟರ್ಗಳು ಜಾಯಿನ್ ಆಗ್ತಿದ್ದೀರಾ. ಚಿತ್ರದುರ್ಗ, ಬಳ್ಳಾರಿ ಅಂಡ್ ನಮ್ಮ ಶಿವಮೊಗ್ಗ, ಮೈಸೂರು, ಎಲ್ಲ ಕಡೆಯಿಂದ. ಹಾಗೆ ಎಲ್ಲರೂ ಸೇವೆಗೆ ಮುಂದೆ ಬನ್ನಿ. ಶ್ರವಣವನ್ನು ಮಾಡ್ತಿದ್ರ, ಕೀರ್ತನೆಯನ್ನು ಶುರು ಮಾಡ್ಬೇಕು ಇವಾಗಲ್ವಾ. ಸೊ ಕೀರ್ತನೆಯನ್ನು ಶುರು ಮಾಡಿದಾಗ ನಾವು ವಿ ಕ್ಯಾನ್ ಸ್ಟಾರ್ಟ್ ಅವರ್ ಪ್ರೀಚಿಂಗ್ ಅಂಡ್ ದಟ್ಸ್ ವಾಟ್ ಅವರ್ ಗುರು ಮಹಾರಾಜ್, ನಮ್ಮ ಎಲ್ಲ ಪ್ರಭುಪಾದ್ರ ಇಚ್ಛೆ. ಪ್ರತಿಯೊಬ್ಬರು ನಾವು ಟೀಚರ್ಸ್ ಆಗ್ಬೇಕು ಅನ್ನೋದು. ಅದಕ್ಕಾಗಿ ಗೋಪಿ ಸೇನೆ ವೇದಿಕೆ ಇರುವುದು. ದಯವಿಟ್ಟು ಎಲ್ಲರೂ ಇದನ್ನ, ಈ ಒಂದು ಸದವಕಾಶವನ್ನ ಬಳಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ನಾನಾಗಿ ಫೋನ್ ಮಾಡಿ ಎಲ್ಲರಿಗೂ ತೊಂದರೆ ಕೊಡ್ಲಿಕ್ಕೆ ನನ್ಗೆ ಬೇಸರ ಆಗತ್ತೆ. ದಯವಿಟ್ಟು ಎಲ್ಲರೂ ಮುಂದೆ ಬಂದು ಸೇವೆಗೆ, ಮಾತಾಜಿ ನನ್ಗೆ ನಾವು ಈ ಸೇವೆ ಮಾಡ್ತೀವಿ ಅಂತ ಹೇಳಿದ್ರೆ ತುಂಬಾ ಸಂತೋಷ. ಸೊ ವಿಲ್ ಗೋ ಟು ಕ್ಲೋಸಿಂಗ್ ಪ್ರೇಯರ್ಸ್. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರ ತಸ್ಯ ನಾಮಾನಿ ಯಾನಿ, ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಡಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ, ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕಾತ್ಯಾಯಿನಿ ಮಹಾಮಾಯಿ ಮಹಾಯೋಗಿನ್ನಧೀಶ್ವರಿ ನಂದಗೋಪ ಸುತಂ ದೇವಿ ಪತಿ ಮೇ ಕುರುತೆ ನಮಃ. ವಸುದೇವ ಸುತಂ ದೇವಂ
ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಸೇರಿರುವ ಇವತ್ತು ಎಲ್ಲರೂ ಈ ಕಾರ್ಯಕ್ರಮವನ್ನ ಯಶಸ್ವಿ ಆಗೋದಕ್ಕೆ ಕಾರಣರಾಗಿರೋ ಎಲ್ಲಾ ಮಾತಾಜಿಗಳಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.